ಎಲ್ಲರಿಗೂ ತಡವಾಗಿ ಪ್ರಾರಂಭ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಅನಿವಾರ್ಯ ಕಾರಣಗಳಿಂದ ತಡ ಮಾಡಬೇಕಾಯ್ತು. ನಾವು ನಮ್ಮ ಕಾರ್ಯಕ್ರಮ ಯಾವತ್ತೂ 15-20 ನಿಮಿಷಕ್ಕಿಂತ ತಡ ಯಾವತ್ತೂ ಆಗಿಲ್ಲ. ಇದೇ 41 ನಿಮಿಷ, 1 ಗಂಟೆ ಹತ್ರ ಆಯ್ತು ಅನ್ಸುತ್ತೆ. ಇನ್ನೊಂದು ಕಾರ್ಯಕ್ರಮ ಇತ್ತು, ಅಲ್ಲಿಂದ ಮುಗಿಸಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ನಿಧಾನ ಆಯ್ತು ಅಷ್ಟೇ. ಈಗ ಎಲ್ಲರಿಗೂ ಸ್ವಾಗತ ನಮ್ಮ ನೆನಪಿನ ಆಳದಿಂದ ಕಾರ್ಯಕ್ರಮಕ್ಕೆ. ಇದು 4ನೇ ಸಂಚಿಕೆ. ನಾವು ವ್ಯಾಲಿಯಲ್ಲಿ ಫಸ್ಟ್ ಮಾಡಿದ್ವಿ, ನಂತರ ಚಿನೋ ಹಿಲ್ಸ್ ಅಲ್ಲಿ, ನಂತರ ಸೆರೆಟೋಸ್ ಅಲ್ಲಿ, ಇದು ಈಗ ಕೊನೆಯದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಸುವರ್ಣ ಮಹೋತ್ಸವ, ಅದಕ್ಕೆಲ್ಲ ತಯಾರಿ ನಡೀತಾ ಇದೆ. ಇದು ಅದರ ಒಂದು ಭಾಗ. ಸೊ 50ನೇ ವರ್ಷಕ್ಕೆ 50 ಕಾರ್ಯಕ್ರಮ ಅನ್ನೋ ಯೋಜನೆಯಲ್ಲಿ ಇದು ಈಗ 48ನೇದು. ಸೊ 50ನೇದು ವಿಲ್ ಬಿ ಅವರ್ ಗ್ರ್ಯಾಂಡ್ ಈವೆಂಟ್. ಸೊ ಒಂದು 13-14 ಇನ್ ಪರ್ಸನ್, ಉಳಿದಿದ್ದು ಆನ್ಲೈನ್. ಸೊ ಜುಲೈ 7ನೇ ತಾರೀಕು ಅಥವಾ 8ನೇ ತಾರೀಕು ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಆಗಿದ್ದು ಆನ್ಲೈನ್. ಅದು ಅಲ್ಲಿಂದ 50ನೇ ಕಾರ್ಯಕ್ರಮ. ಸೊ ಪಿಕ್ನಿಕ್ ಮತ್ತು ಪಿಕ್ನಿಕ್ನಲ್ಲಿ ಲಾಂಚನ್ನ ಅನಾವರಣ ಮಾಡಿದ್ವಿ. ಈಗ ನಡೀತಾ ಇದೆ. ಈಗ ನೆನಪಿನ ಆಳದಿಂದ ಅಂದರೆ ಗೋಯಿಂಗ್ ಡೌನ್ ಮೆಮೊರಿ ಲೇನ್ ಅಂತ ನಿಮ್ಮ ಅನುಭವ, ನಿಮ್ಮ ಏನ ಕರ್ನಾಟಕ ಸಂಸ್ಕೃತಿ ಅಂದರೆ ಏನು ಅನಿಸುತ್ತೆ, ನಿಮ್ಮ ಹಿಸ್ಟ್ರಿ, ವಾಟ್ ಯು ಲರ್ನ್, ವಾಟ್ ಯು ಮಿಸ್ಡ್, ಅದನ್ನೆಲ್ಲ ಶೇರ್ ಮಾಡುವಂಥ ಅಥವಾ ನಮ್ಮ ಜೊತೆ ಹಂಚ್ಕೊಳ್ಳುವಂಥ ಅವಕಾಶ. ನಾವು ಮೊದಲಿಗೆ ಎಲ್ಲ ಎಕ್ಸ್ ಪ್ರೆಸಿಡೆಂಟ್ ಅವ್ರಿಗೆ ಮಾತ್ರ ಅಂತ ಅನ್ಕೊಂಡಿದ್ವಿ. ಯಾರು ಬೇಕಾದ್ರೂ ಮಾಡ್ಬೋದು. ಫಸ್ಟು ಮಾಜಿ ಅಧ್ಯಕ್ಷರುಗಳು ಮಾತಾಡ್ತಾರೆ, ನಂತರ ಬೇರೆಯವರು ಮಾಡ್ಬೋದು. ಇದನ್ನೆಲ್ಲ ರೆಕಾರ್ಡ್ ಮಾಡಿ ಕೊನೆಗೆ ಅಲ್ಲಿ ಅದರ ಗ್ಲಿಮ್ಸಸ್ ಅನ್ನ ಹಾಕುವಂತ ಒಂದು ಐಡಿಯಾ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಅನಂತ್ ಹೇಳ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಧನ್ಯವಾದಗಳು ಗುರು ಅವರೇ. ಸೊ ಗುರು ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ರು, ನನಗೇನು ಓದಿದಿಲ್ಲ. ಬಟ್ ಆದ್ರೂ ಕೂಡ ಸೊ ನೆನಪಿನ ಆಳದಿಂದ ಈ ಕಾರ್ಯಕ್ರಮ ನಾವು ಯಾಕೆ ತಂದ್ವಿ ಅನ್ನೋಂಥದ್ದು ಉದ್ದೇಶ ಏನಂತ ಹೇಳಿದ್ರೆ, ನಾವು 50ನೇ ವರ್ಷ ಮಾಡ್ತಾ ಇದ್ದೀವಿ. ಈ ಸುವರ್ಣ ಮಹೋತ್ಸವದಲ್ಲಿ ಈ ಸುವರ್ಣ ಮಹೋತ್ಸವ ಕಾರಣಕರ್ತರು ಅಂತ ಹೇಳುವಂತವ್ರು ಸುಮಾರು ಜನ ಇದ್ದಾರೆ. ಅವ್ರು ನೆನೆಸುವಂತ ಟೈಮ್ ಇದು. ಮತ್ತೆ ಅವ್ರ ಅನುಭವ, ಅವ್ರು ಹೇಗೆ ನಡ್ಸ್ಕೊಂಡು ಬಂದ್ರು ಅನ್ನೋಂಥದನ್ನ ಕೇಳುವಂತ ಅವಕಾಶ ನಮ್ಗೆಲ್ಲರಿಗೂ. ಸೊ ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಫಸ್ಟ್ ಪ್ರೋಗ್ರಾಮ್ನ ವ್ಯಾಲಿಯಲ್ಲಿ ಶುರು ಮಾಡಿದ್ವಿ. ವ್ಯಾಲಿ ಯಾಕಂತ ಹೇಳಿದ್ರೆ ಅಲ್ಲಿಂದನೇ ಒಂದು ಈ ಸಂಘ ಹುಟ್ಟು ಹಾಕುವಂತ ಒಂದು ಯೋಜನೆಗಳು ಶುರುವಾಗಿದ್ದು ವ್ಯಾಲಿಯಿಂದ. ಸೊ ಹಾಗಾಗಿ ಅಂದ್ರೆ ನಾವು ಅಂದ್ರೆ ಇರ್ಬೋದು ನಮ್ಗಾದ್ರೆ ನಾವು ಅದ್ರಲ್ಲಿ ತಪ್ಪು ಹೇಳ್ಬೋದು. ಬಟ್ ಆದ್ರೆ ಫಸ್ಟ್ ಅಂದ್ರೆ ನಮ್ಗೆ ತಿಳುವಳಿಕೆ ಅಂದ್ರೆ ನಮ್ಗೆ ವಿ ಮೈಟ್ ನಾಟ್ ನೋ ಲಾಟ್ ಆಫ್ ಥಿಂಗ್ಸ್ ವಿಚ್ ವುಡ್ ಹ್ಯಾವ್ ವೆಂಟ್ ಥ್ರೂ ಲೈಕ್ ಫಾರ್ ಲಾಸ್ಟ್ 50 years. ಸೊ ಬಟ್ ವ್ಯಾಲಿಯಿಂದ ವಿ ಸ್ಟಾರ್ಟೆಡ್ ದಿಸ್ ಪ್ರೋಗ್ರಾಮ್. ಪದ್ಮನಾಭ್ ತ್ಯಾಮಗೊಂಡ್ಲು ವಾಸ್ ದೇರ್ ಅಂಡ್ ಕಪಲ್ ಆಫ್ ದೆಮ್ ಫಸ್ಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಮೇಲೆ ಕೆಲವರು ಕೂಡ ಅದರಲ್ಲಿ. ಸೊ ನಾವು ಒಬ್ರಿಗೊಬ್ರು ತಮ್ಮ ಅನುಭವವನ್ನು ಹೇಳ್ಕೊಂಡು ಏನು ಅದನ್ನೆಲ್ಲ ಅಂದ್ರೆ ಫಸ್ಟ್ ಪ್ರೋಗ್ರಾಮ್ ಸ್ವಲ್ಪ ಕಷ್ಟದಲ್ಲೇ ಮಾಡಿದ್ವಿ. ಅವಾಗ ನಾವು ಸಂಗೀತ ಒಂದು ಪ್ರತಿಯೊಂದು ಇದರಲ್ಲಿ ಆ ರೀಜನಲ್ ಇರುವಂತವರು ಹಾಡುವಂತದ್ರಿಂದ ಶುರು ಮಾಡ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಟುಡೇ ಐ ಥಿಂಕ್ ಇಟ್ ವಾಸ್ ಲೈಕ್ ರಶ್ ಆಗಿರೋದ್ರಿಂದ ವಿ ಡಿಡ್ಂಟ್ ಹ್ಯಾವ್ ದಟ್. ಬಟ್ ದೇರ್ ವಾಸ್ ಆಲ್ವೇಸ್ ಎ ಸಿಂಗಿಂಗ್. ಸೊ ಅದು ಆದ್ಮೇಲೆ ಎಲ್ಲದ್ದು ಅನುಭವ ಎಲ್ಲ ಕೇಳಿ. ಸೊ ದಿಸ್ ವುಡ್ ಬಿ ಪಾರ್ಟ್ ಆಫ್ ಇಲ್ಲಿ ಶ್ರೀನಿವಾಸ್ ಬಂದಿದೆ ನಮ್ಮ ಕಮ್ಯುನಿಕೇಶನ್ ಇದರಿಂದ. ಸೊ ದಿಸ್ ವುಡ್ ಬಿ ಪಾರ್ಟ್ ಆಫ್ ದ ಡಾಕ್ಯುಮೆಂಟರಿ ವಿಚ್ ವಿ ಆರ್ ಕ್ರಿಯೇಟಿಂಗ್. ಸೊ ಈ ಡಾಕ್ಯುಮೆಂಟರಿನ ವಿ ಆರ್ ಪ್ರೆಸೆಂಟಿಂಗ್ ಇನ್ ಸುವರ್ಣ ಮಹೋತ್ಸವ. ಸೊ ಇವತ್ತು ಸೊ ಅದರಿಂದ ಅದಾದ್ಮೇಲೆ ನಾವು ನೆಕ್ಸ್ಟ್ ಚಿನೋ ಹಿಲ್ಸ್ ಅಲ್ಲಿ ಮಾಡಿದ್ವಿ. ಚಿನೋ ಹಿಲ್ಸ್ ಅಲ್ಲಿ ಕೂಡ ಸುಮಾರು ಜನ ನಮ್ಗೆ ಅಲ್ಲಿನ ಅಮೃತ ಬಸವಪಟ್ನ ಮತ್ತೆ ಅಲ್ಲಿನ ಮಾಜಿ ಅಧ್ಯಕ್ಷರು ಮಲ್ಲೇಶ್ ಶಾಸ್ತ್ರಿ ಅವರೆಲ್ಲ ಭಾಗಿಯಾಗಿದ್ರು. ಶ್ರೀನಿವಾಸ್ ಭಟ್ ಅವರು ಕೂಡ. ಸೊ ಅದೇ ರೀತಿ ನಾವು ಬಂದ್ವಿ ಅಲ್ಲಿ ಸೆರಿಟೋಸ್ ಬಂದಾಗ ಕವಿತಾ ಕೊಟ್ರಪ್ಪ, ಶಾಂತಾರಾಮ್ ಅವರು ಕೂಡ ಎಲ್ಲ ಮಾತಾಡಿ ಅವ್ರ ಅನುಭವ, ಅವ್ರು ಹೇಗ್ ನಡ್ಸ್ಕೊಂಡು ಬಂದ್ರು ಅನ್ನೋದನ್ನೆಲ್ಲ ತಿಳಿಸಿ. ಅದಾದ್ಮೇಲೆ ಆರೆಂಜ್ ಕೌಂಟಿ ದ ಬಿಗ್ಗೆಸ್ಟ್ ಅಂಡ್ ನಮ್ಮ ಕನ್ನಡ ಸಂಘದಲ್ಲಿ ಬಹಳ ಕೊಡುಗೆ ಅಂದ್ರೆ ಸುಮಾರು ಜನ ಮೆಂಬರ್ಸ್ ಇಲ್ಲಿಂದನೇ ಬರೋದು, ಇಲ್ಲಿಂದನೇ ಇದು. ಸೊ ದಿಸ್ ವಿ ವಾಂಟೆಡ್ ಟು ಗಿವ್ ಮೋರ್ ಅಪರ್ಚುನಿಟಿ ಅಂದ್ರೆ ಬಂದು ಮಾತಾಡುವಂತ ಅವಕಾಶ. So we are here now. With that, I don't want to take much time. So
ಫಸ್ಟಿಗೆ ನಾನು ಸುಧು ಚಲನ್ ಅವರಿದ್ದಾರೆ. ಸುಧು ಚಲನ್ ಅವರನ್ನ ವೇದಿಕೆಗೆ ಬರಮಾಡ್ಕೊಂಡು he can talk about ಅಂದ್ರೆ ಲೈಕ್ ಈಗ ಫಸ್ಟ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯುವರ್ ಯಾವ ತರ ಹೇಗ್ ಬಂದ್ರಿ ಅನ್ನೋದು. ಅಂದ್ರೆ ನೀವು ಈ ಊರಿಗೆ ಯಾವಾಗ ಬಂದ್ರಿ, ಮತ್ತೆ ಹೇಗೆ ಕನ್ನಡ ಸಂಘದೊಟ್ಟಿಗೆ ಜೋಡಣೆ ಆಯ್ತು, ಆಮೇಲೆ ಹೇಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಏನೇನ್ ಮಾಡಿದ್ರೆ ಅನ್ನೋದನ್ನ ಸ್ವಲ್ಪ ನಮ್ಗೆಲ್ಲರಿಗೂ. ಥ್ಯಾಂಕ್ ಯು ಅನಂತ್. ನಮಸ್ಕಾರ. ಅಂಡ್ ನಮಸ್ಕಾರ ಗುರುಪ್ರಸಾದ್. ಅಂಡ್ ನಿಮ್ಮೆಲ್ಲರಿಗೂ ನಮಸ್ಕಾರ. ಓಕೆ. ಮೊದಲನೇದಾಗಿ ನಾನು ಶೈಲಾನ್ ಕರೆದ್ಬಿಡ್ತೀನಿ, ಯಾಕಂದ್ರೆ ನನ್ನ ಬೆಂಬಲನೇ ಶೈಲಾ. ರೈಟ್ ಹ್ಯಾಂಡ್ ರೈಟ್ ಸೈಡ್ ಅದಕ್ಕೆ ಜಾಗ ಬಂದಿದೆ. ಓಕೆ, ನಮ್ಮವರೇ. Everyone would get a chance. ಸೊ ಮೊದಲನೇದಾಗಿ ಇವಾಗ ಕರೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ BOT ನಿಮಗೆಲ್ಲ ಅನಂತ ವಂದನೆಗಳು. ಈ ತರ ನೀವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಅದು ಈ 50ನೇ ವರ್ಷಕ್ಕೆ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಅದು. ಸೊ ಅಂಡ್ ನಮ್ಮಗಳನ್ನ ಸೇರಿಸ್ಕೊಂಡು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಬಹಳ ಸಂತೋಷ. ಇದರಲ್ಲಿ ಫ್ಯೂ ಥಿಂಗ್ಸ್ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನಿಮ್ಗೇನಾದ್ರು ಓಕೆ ಓಕೆ ದಿಸ್ ಇಸ್ ಅ ಗುಡ್ ಟೈಮ್. ನಾನು ಸ್ವಲ್ಪ ಪೇಪರ್ಸ್ ತಂದ್ಬಿಟ್ಟಿದ್ದೀನಿ, ಅದರಲ್ಲಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಅವಾಗ ಬೇಗ ಆಗುತ್ತೆ. ಎಫಿಷಿಯಂಟ್ ಟೈಮ್ ಯೂಸೇಜ್. ಅಷ್ಟರಲ್ಲಿ ನಾನು ರೆಡಿ ಮಾಡ್ಕೊಂಡು ನಿಮ್ಗೆ ಏನಾದ್ರು ಏನಿಲ್ಲ, ನನಗೆ ಐ ಜಸ್ಟ್ ಹಿಯರ್ ಟು ಲಿಸನ್ ಟು ಸುಧು ಅಂಡ್ ಎವ್ರಿಬಡಿ ಎಲ್ಸ್. ನಂದೇನಿಲ್ಲ ಜಾಸ್ತಿ ಹೇಳೋದಿಕ್ಕೆ. ಬಟ್ I love Kannadakuta. Through Kannadakuta, I have made a lot of friends, and I enjoy every minute that I attend the events. And of course, Sudhu has always been an active participant on stage, and I enjoy watching performances and all the variety that Kannadakuta and Kannada members have to offer. It is so diverse, and I think my journey through Kannadakuta has been very positive and productive for myself, and I really enjoy the events that they put out. And it has come a long, long way since when it started. I'm sure Jamuna and Mr. Kolar Murthy can attest to that. And now, although we are here for the past 35 years, we have seen great milestones being achieved by our organization, Kannadakuta. And the membership has grown in folds, multi-folds, diverse, and the most creative community, I think, is what we have. And the membership's enthusiasm, their creativity is unparalleled, I can tell you that. So let me pass it on to Sudhu to continue. Thank you, Shaila. I'll just go over really quickly so we can save some time. This is the history and vision as seen by Shaila and myself for our dearest organization. As far as history is concerned, our journey started in 1998 January, that is 35 years in the now. ನಾನು ಒಂದು ಜೆಟ್ ಲ್ಯಾಗ್ ಮುಗಿಸಿರ್ಲಿಲ್ಲ ಒಂದು ವಾರ. ಅಷ್ಟರಲ್ಲಿ ನನಗೆ ಇವರು ಅವಾಗಿನ ಪ್ರೆಸಿಡೆಂಟ್ಸ್ ಶ್ರೀಮತಿ ಶಾಂತಿ ಬಾಲಾಜಿ, ಆಮೇಲೆ ಶ್ರೀ ಸಿ ವೀರಪ್ಪ, ಆಮೇಲೆ ಶ್ರೀಮತಿ ಅನ್ಸೂಯ ಗುರುಪ್ರಸಾದ್, ಇವ್ರು 3 ಜನ ಮಾಲ್ತಿಗೆ, ನನ್ನ ಸಿಸ್ಟರ್ ಮಾಲ್ತಿ ಅವ್ರು ಫೋನ್ ಮಾಡಿಬಿಟ್ಟು ನಿಮ್ಮ ತಮ್ಮ ಬಂದಿದ್ದಾರಂತೆ, ಅವ್ರಿಗೆ ಸಂಗೀತದ ಒಂದು ಪ್ರೋಗ್ರಾಮ್ ಮಾಡ್ಸಕ್ಕೆ ಹೇಳಿ ಯುಗಾದಿಗೆ ಅಂತ ಹೇಳಿದ್ರು.
ಜನವರಿಲಿ ಬಂದಿದ್ದೆ, ಮಾರ್ಚ್ನಲ್ಲಿ ಯುಗಾದಿ ಇತ್ತು. ಅಲ್ಲಿಂದ ಶುರುವಾಗಿದ್ದು ನನ್ನ ಪ್ರಯಾಣ ಕನ್ನಡ ಸಂಘದ ಜೊತೆ. ಬಹಳ ಬಹಳ ಎಂಜಾಯ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಜನಗಳು ಅಷ್ಟೇ ನನ್ನ ಜೊತೆ ಕೆಲಸ ಮಾಡಿದವರಾಗಲಿ, ನನ್ನ ಜೊತೆಗೆ ನಿಂತು ಎಷ್ಟು ಸಹಾಯ ಮಾಡಿದ್ದಾರೆ, ಎಷ್ಟು ಕೋಆರ್ಡಿನೇಟ್ ಮಾಡಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ನನಗೊಂದು ಒಳ್ಳೆಯ ಅನುಭವ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಲ್ಲರಿಗೂ, ಕನ್ನಡ ಕೂಟದ ಮೆಂಬರ್ಸ್ಗೆ. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರುವಾಗಿದ್ದು. ಸೊ ಆಮೇಲೆ ಇವಾಗ ನಾನು ಸಮ್ ಫ್ಯಾಕ್ಟ್ಸ್ ಹೇಳ್ಕೊಂಡು ಹೋಗ್ತೀನಿ. ಹಾಗೇನೆ ನಿಮ್ಗೆ ಗೊತ್ತಿರ್ಬೋದಾಗಲೇ, ಬಟ್ ಸ್ಟಿಲ್ ಲೆಟ್ ಮಿ ಗೋ ಓವರ್. ಪ್ರೆಸಿಡೆಂಟ್ ಟಿ ಶ್ರೀಕಂಠಯ್ಯ ಅವರು ಹಿ ಬ್ರಾಟ್ ಹಯವದನ ನಾಟಕ ಫ್ರಮ್ ಈಸ್ಟ್ ಕೋಸ್ಟ್. ಅದನ್ನ ತಂದಾಗ ಶ್ರೀಮತಿ ಸುನಂದ ಚಂದ್ರಮೌಳಿ ಅವರು, ಅವರ ಸಿಸ್ಟರ್ ಇಲ್ಲ, ಇವರಿದ್ರು ಚಂದ್ರಮೌಳಿ ಇದ್ರಲ್ಲ, ಅವ್ರ ಬ್ರದರ್ ಇವ್ರು ಶ್ರೀಕಂಠ. ಸೊ ಚಂದ್ರಮೌಳಿ ಅವರ ವೈಫ್ ಸುನಂದ ಅವರು ನನ್ನ ಕರೆದ್ರು, ನೀವು ಯು ಶುಡ್ ಬಿ ಪಾರ್ಟ್ ಆಫ್ ದ ಹಿಮ್ಮೇಳ, ಅದೇ ಮ್ಯೂಸಿಕ್ ಡ್ರಾಮಾ ಮಾಡಿದ್ರೆ ಹಿಂದ್ಗಡೆ ಮ್ಯೂಸಿಕ್ ಬೇಕಲ್ಲ, ಅದನ್ನ ಅಂತ. ಸೊ ಹಾಗಾಗಿ ನಾನು ಅಲ್ಲಿಂದ ನಾಟಕಗಳಿಗೆ ಹಿಮ್ಮೇಳ ಮಾಡೋದು ಶುರು ಮಾಡಿಕೊಂಡೆ. ಅದಾದ್ಮೇಲೆ ಇವರು ಲಲಿತಾ ವಿಶ್ವನಾಥ್ ಅವರು, ಶ್ರೀಮತಿ ಲಲಿತಾ ವಿಶ್ವನಾಥ್ ಅವರು, ಆಮೇಲೆ ವಿಶ್ವನಾಥ್ ಇಬ್ಬರು ಪ್ರೆಸಿಡೆಂಟ್ಸ್ ಆಗಿದ್ರು. ಅವರುಗಳು ಫಸ್ಟ್ ಟೈಮ್ ಆದಾಗ ನಮ್ಮ ತಂದೆ ತಾಯಿ ಶಾರದಾಮಣಿ ಆಮೇಲೆ ವೆಂಕಟಾಚಲನ್ ಇಬ್ಬರನ್ನು ಕರೆದು, ನೀವು ಗಣೇಶ್ ಪೂಜೆ ಮಾಡಬೇಕು ವರ್ಷ ಅಂತ ಹೇಳಿ ಅವ್ರ ಕೈಲಿ ಪ್ರತಿ ವರ್ಷ ಮಾಡಿಸ್ತಾ ಇದ್ರು ಗಣೇಶ್ ಪೂಜೆ. ಅದಾದ್ಮೇಲೆ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ, ಪ್ರೆಸಿಡೆಂಟ್ ಶ್ರೀ ವಿಜಯ ರಾಘವನ್ ಎಸ್ಟಾಬ್ಲಿಷ್ ನಾನ್ ಪ್ರಾಫಿಟ್ ಸ್ಟ್ಯಾಟಸ್. ವೆರಿ ಇಂಪಾರ್ಟೆಂಟ್. Yeah, that was a big milestone for KCA. This was in 1983-84. ಆಮೇಲೆ ಪ್ರೆಸಿಡೆಂಟ್ ಮೈ ಫಸ್ಟ್ ಪ್ರೊಡಕ್ಷನ್, ನಾನು ಹೇಳಿದ್ನ ಜಾನ್ವರಿ ಬಂದೆ ಅಂತ, ಅವಾಗ ನನಗೆ ಒಂದು ಪ್ರೊಡಕ್ಷನ್ ನೀವು ಮಾಡಿ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ, ಅವಾಗ ನಾನು ಮಾಡಿದ ಪ್ರೊಡಕ್ಷನ್ ಪ್ರೇಮಲೋಕ ಚಿತ್ರ. ಅದ್ರದ್ದು ಪೂರ್ತಿ ಒಂದು ಸೀನ್ ತಗೊಂಡು ಮಾಡಿದ್ದೆ. ಅದಕ್ಕೆ ಅವಾಗ ನಾವು ನಮ್ಮ ಮಕ್ಕಳಿಗೋಸ್ಕರ ಅರಳು ಮಲ್ಲಿಗೆ ಅಂತ ಶುರು ಮಾಡಿದ್ವಿ. ಆ ಗ್ರೂಪ್ನಿಂದ ಇರೋ ಯಂಗ್ಸ್ಟರ್ಸ್, ಎಲ್ಲ ಯಂಗ್ಸ್ಟರ್ಸ್, ಇವಾಗಲೂ ವಿಡಿಯೋ ನೋಡ್ತಾ ಇದ್ದೀನಿ, ಲುಕ್ಸ್ ವೆರಿ ನೈಸ್. ಅದನ್ನ ಮಾಡಿದ್ವಿ. ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ಜನ. ಇಟ್ ವಾಸ್ ವೆರಿ ವೆಲ್ ರಿಸೀವ್ಡ್ ಇನ್ ಮ್ಯಾಲಿಬು ಟೆಂಪಲ್ ಮಾಡಿದ್ದು. ಅದಾದ್ಮೇಲೆ ಇವರು ಪ್ರೆಸಿಡೆಂಟ್ ಶ್ರೀಮತಿ ರಾಜಾಮಣಿ ನರಸಿಂಹನ್ ಎಸ್ಟಾಬ್ಲಿಷ್ ಕರ್ನಾಟಕ ಭವನ, ಎ ಡ್ರೀಮ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಫಾರ್ ಸೆಲ್ಫ್ ಸಫಿಷಿಯನ್ಸಿ by donating seed capital of $10,000 in 1993. That's a lot of money in 1993. I think she needs a round of applause. Hopefully, all the current people, even if we can check out $1 a day per member, in a year, we'll collect a lot of money towards building. Think about it. It's worth doing it. ಆಮೇಲೆ ಪ್ರೆಸಿಡೆಂಟ್ ಶ್ರೀನಿವಾಸ್ ಭಟ್ established the first Natakotsava in 1991-92 by inviting all West Coast Kannada Sanghas, North Cal, Arizona, San Diego, and host ourselves. And the tickets were $3 per ticket for the whole day. With food. With food. Food could buy members. Whole day food. Anyways, so ಅದಾದ್ಮೇಲೆ ಪ್ರೆಸಿಡೆಂಟ್ ಆಫ್ ಕೋರ್ಸ್ ನಿಮಗೆ ಗೊತ್ತಿರುತ್ತೆ, ಶ್ರೀ ರಂಗೇಶ್ ಗಡ್ಸಲ್ಲಿ ಲೆಡ್ ದ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್ ಇನ್ KCA 25 years. So as part of that 25-year celebration, I envisioned and produced a unique mammoth musical tableau, Karnataka Andu Indu, involving about 120 members and 30 children. With major planning by first putting together a musical team to produce and record every decade of songs relating to the lookalikes of famous Karnataka personalities. This was deadly. ನಮ್ಮ ಸಂಘದಲ್ಲೇನೆ ಎಷ್ಟು ಲುಕ್ಕಲೈಕ್ಸ್ ಇದ್ರು ಗೊತ್ತಾ? ನಮಗೆ ಟಿ ಪಿ ಕೈಲಾಸಂ ಸಿಕ್ಕಿದ್ರು, ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಸಿಕ್ಕಿದ್ರು, ಆಮೇಲೆ ಕೆ ವಿ ಪುಟ್ಟಪ್ಪ, ಹೀಗೆ ವಿ ಹ್ಯಾಡ್ ಲಾಟ್ ಆಫ್ ಪೀಪಲ್. ಅದ್ರ ಜೊತೆಗೆ ಸಿನಿಮಾ ಹೀರೋಯಿನ್ಸ್ ಅಂತೂ ತುಂಬಾ ಜನ ಇದ್ರು. ಹೀಗಾಗಿ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಅವಾಗ. ಆ್ಯಂಡ್
I had detailed out all the sequences, searched for locations and casting, and recording narrations in English. ಈ ಇಂಗ್ಲಿಷ್ನಲ್ಲಿ ನ್ಯಾರೇಷನ್ಸ್ ಬೇರೆ ಹಾಕಿದ್ವಿ ಆ ಮ್ಯೂಸಿಕ್ ಮಧ್ಯ ಜೊತೆನಲ್ಲಿ. ಸೊ ಇದೆಲ್ಲ ಕೇಮ್ ಔಟ್ ವೆರಿ ವೆಲ್. ಅಂಡ್ ರಿಹರ್ಸಲ್ಸ್ ವರ್ ಇನ್ ಪೊಮೋನಾ ಶ್ರೀವಿದ್ಯಾ ಟೆಂಪಲ್. ನಿಮಗೆ ಇದೆಯೋ ಗೊತ್ತಿಲ್ಲ, ಅಲ್ಲಿ ಪೊಮೋನಾದ ಒಂದು ಶ್ರೀವಿದ್ಯಾ ಟೆಂಪಲ್ ಇದೆ. ಅಲ್ಲಿ ಶ್ರೀಮತಿ ಸುಮಾ ಅಂಡ್ ಶ್ರೀ ಸುಬ್ಬಮೂರ್ತಿ, ಆಮೇಲೆ ಇವರು ಶ್ರೀಮತಿ ವಾಸಂತಿ ಅಂಡ್ ಶ್ರೀ ಶೇಷನ್, ಇವರುಗಳು ನಮ್ಗೆ ಅಕಾಮಿಡೇಟ್ ಮಾಡಿಕೊಟ್ರು. ನೀವು ರಿಹರ್ಸಲ್ ಮಾಡಿ, ಯಾಕಂದ್ರೆ ನಾವು 150 ಜನ ಎಲ್ಲೂ ಜಾಗ ಹುಡುಕ್ತೀನಿ ನಾನು ಮಾಡೋದಕ್ಕೆ ರಿಹರ್ಸಲ್. ಸೊ ಹಾಗಾಗಿ That's a big acreage. ಇಟ್ಸ್ ಓಲ್ಡ್ ಅರವಿಂದೋ ಆಶ್ರಮ್. ದೇ ಪರ್ಚೇಸ್ and then performed on stage to a gathering of about 400 people. Silver Jubilee nalli, that's what happened. And it was very nicely received, recognized, and a lot of audience were emotional at the end of that. Adadmele, I produced another unique regional group musical event. It was a fun part ide. Idರಲ್ಲಿ ಏನು ಮಾಡ್ತೇನೆ ಅಂದರೆ, ನಾನು 4 ಗ್ರೂಪ್ ಮಾಡ್ಕೊಂಡು ವ್ಯಾಲಿ, ಸೆರಿಟೋಸ್, ಪೊಮೋನಾ, ಡೈಮಂಡ್ ಬಾರ್ ಅಂಡ್ ಅರ್ವೈನ್, 4 ಮ್ಯೂಸಿಕಲ್ ಗ್ರೂಪ್ಸ್ ಮಾಡಿ 4 ಜನಕ್ಕೂ ನಾನು ಕೋಆರ್ಡಿನೇಟ್ ಮಾಡ್ತಾ ಇದ್ದೆ. ಡಿಫ್ರೆಂಟ್ ಅಬೌಟ್ 40 minute ಸಾಂಗ್ಸ್, ವರ್ತ್ ಆಫ್ ಸಾಂಗ್ಸ್. ಸೊ ಎಲ್ಲರಿಗೂ ಮಾಡಿದಾಗ ನಾನು ಐ ವಾಸ್ ಪ್ಲೇಯಿಂಗ್ ಕೀಬೋರ್ಡ್ ಎಟ್ ದ ಟೈಮ್. ಸೊ ಏನಾಯ್ತು ಅಂತಂದ್ರೆ, ಒಂದೊಂದು ಇವರು ತಂಡ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡ ತಕ್ಷಣ ನಾನು ಬಂದು ಕೂತ್ಕೋತಾ ಇದ್ದೆ, ಕೀಬೋರ್ಡ್ ಮಾತ್ರ ನೋಡಿಸ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತಾ ಇದ್ದೆ. ಓನ್ಲಿ ಅರ್ವೈನ್ ತಂಡ ಬಂದಾಗ ನಾನು ಹಾಡ್ತಾ ಇದ್ದೆ. ಸೊ ಈ 4 ಸಲ ಬಂದಾಗ ಏನ್ ಮಾಡಿದೆ, ನಾನು ಕುರ್ತಾ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೆ ಪ್ರತಿ ಸಲಿನೂ. ಯಾಕಂದ್ರೆ ಏನೋ ಒಂದು ವೆರೈಟಿ ಇರಲಿ ಜನಗಳಿಗೆ, ಏನಾಗಿದೆ ಆಗ್ಬಿಡುತ್ತಲ್ಲ. ಅವಾಗ ಮಾಜಿ ಪ್ರೆಸಿಡೆಂಟ್ ಅನಸೂಯ ಗುರುಪ್ರಸಾದ್ ಇದಾರಲ್ಲ, ಅವರ ಹಸ್ಬೆಂಡ್ ಗುರುಪ್ರಸಾದ್ ಅವರು ಈ ಸೆಂಟೆನ್ಸ್ ಹೇಳಿದ್ರು, ಕುರ್ತಾ ಬದಲಾಯಿಸಿದ್ರೆ ನಮಗ್ ಗೊತ್ತಾಗೋದಿಲ್ಲ ಅನ್ಕೊಂಡ್ಬಿಟ್ರ. It was so casual, it just came across. Our audience ಕೂತಿದ್ದಾರೆ, ನಾವಿಲ್ಲಿ ಕೂತಿದ್ದೀನಿ ಹೇಳ್ತಾ ಇದ್ರು. Everybody laughed, the whole audience. It was fun, ತುಂಬಾ ಚೆನ್ನಾಗಿತ್ತು, ಕ್ಯಾಶುಯಲ್ ಆಗಿತ್ತು. And then ಇವರು this is another milestone that KC achieved, and that is Shri B.N. Nagaraj. When he was president, he introduced punctuality in starting and finishing the event. ಯಾಕಂದ್ರೆ everybody's time should be valued. ಅವರು ಅದನ್ನ ಶುರು ಮಾಡಿದ್ರು. ಅವ್ರು ಹೇಳಿದ್ರು, 5 ನಿಮಿಷ ನಾನು ಎಕ್ಸ್ಟ್ರಾ ಕೊಡೋದು, ಶುರು ಮಾಡೋಕ್ಕಾಗಲಿ ಕ್ಲೋಸ್ ಮಾಡೋಕ್ಕಾಗಲಿ, ದಟ್ಸ್ ಆಲ್. ಅದರ್ವೈಸ್ ಹೂಎವರ್ ಇಸ್ ದೇರ್ ವಿ ಸ್ಟಾರ್ಟ್ ಅಂತ. ಸೊ ಇಟ್ ವಾಸ್ ವೆರಿ ನೈಸ್ಲಿ ಕಂಡಕ್ಟೆಡ್. ಆ ಥರ ಮಾಡಿದಾಗ ಆಮೇಲೆ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಅದಕ್ಕೆ ತಗೊಂಬಂದೆ ನಾನು ಸಂಗಮನ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಕಲೆಕ್ಟೆಡ್ ಎವ್ರಿಬಡೀಸ್ ಪಿಕ್ಚರ್ ಆಫ್ ಪಾಸ್ಟ್ ಪ್ರೆಸಿಡೆಂಟ್ಸ್. ಅವರೆಲ್ಲ ನಮ್ದು ಯಾಕ್ರಿ ಪಿಕ್ಚರ್ ಅಂತ ಹೇಳಿದ್ರು, ಅವರೆಲ್ಲ ಕೊಡಿ ಅಂತ ಹೇಳಿ ಇಸ್ಕೊಂಡು ಇಲ್ಲಿ ಹಾಕಿದೆ. ಫಸ್ಟ್ ಟೈಮ್ ಇದು ಮಾಡ್ತೀವಿ. ಆಮೇಲೆ ಹಿಂದೆ ತಿರುಗಿಸಿದ್ರೆ ಅಲ್ಲಿವರೆಗೂ ಯಾರ್ಯಾರು ಕಾರ್ಯಕರ್ತರು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವ್ರದ್ದು ಇದೆ ಅಲ್ಲಿವರೆಗೂ. ಐ ಫೀಲ್ ಗುರುಪ್ರಸಾದ್, ದಿಸ್ ಮೇ ಬಿ ಅ ವರ್ತ್ ವೈಲ್ ಟು ಡೂ ಫಾರ್ 50 years. ನೀವು ಸಂಗಮ ರಿಲೀಸ್ ಏನಾದ್ರು ಮಾಡಿದ್ರೆ ಆ ಟೈಮ್ಗೆ ಇದು ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬೋತ್ ಯಾಕೆಂದ್ರೆ ಪ್ರೆಸಿಡೆಂಟ್ ಒಬ್ಬರೇನೆ ಕೈಲಿ ಏನು ಆಗೋದಿಲ್ಲ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರೋದ್ರಿಂದಾನೇ ಆಗೋದು. ಸೊ ಅವ್ರನ್ನೂ ಸೇರಿಸಿ ಅವ್ರಿಗೂ ರೆಕಗ್ನೈಸ್ ಮಾಡಿ ಈ ತರ ಒಂದು ಫುಲ್ ತಂದು ದೊಡ್ಡ ಸ್ಕ್ರೀನ್ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ. ಯಾ, ಸೊ ನಾಟ್ ದಿಸ್ ಒನ್, ದಿಸ್ ಇಸ್ ಇನ್ಕಂಪ್ಲೀಟ್. ಐ ವಾಂಟ್ ಇನ್ ಅಡಿಷನ್ ಟು ದಿಸ್ ದ ಫಾಲೋಯಿಂಗ್ ಆಫ್ಟರ್ 2004 ಇಂದ ಯಾರ್ಯಾರು ಹೊಸಬರಾಗಿದ್ದಾರೋ ಎಲ್ಲಾರನ್ನೂ ಸೇರಿಸಿ ಒಂದು ದೊಡ್ಡದು ಮಾಡಿ ಚೆನ್ನಾಗಿ ಬರುತ್ತೆ. ಯಾ, ಶ್ಯೂರ್. ಅದಾದ್ಮೇಲೆ ನಾನು ಪ್ರೆಸಿಡೆಂಟ್ ಆದ ಇನ್ನೊಂದು ಚೆನ್ನಾಗಿರೋದು ಪ್ರೋಗ್ರಾಮ್ ಅಂತಂದ್ವಿ ಅಂದ್ರೆ, ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್ ಬಂದಿದ್ರು. ಅವರು ಲೀಗಲಿ ಬ್ಲೈಂಡ್, ಆದ್ರೆ ಬಂದು ನಮಗೆ 2 hours ಎಂಟರ್ಟೈನ್ಮೆಂಟ್, ಡ್ಯಾನ್ಸ್, ಮ್ಯೂಸಿಕ್ ಅಂತ ಎಲ್ಲ ಮಾಡಿದ್ರು. ತುಂಬಾ ಅಗೈನ್ ಇಟ್ ವಾಸ್ ಅನ್ ಇಮೋಷನಲ್ ಇವೆಂಟ್ ದಟ್ ಹ್ಯಾಪನ್ ಡ್ಯೂರಿಂಗ್ ಗಣೇಶೋತ್ಸವ. ಅಂಡ್ ನಾವು ಅವತ್ತು ಗಣೇಶೋತ್ಸವಕ್ಕೆ ನಾವು ಇಯರ್ ಮಾರ್ಕ್ ಮಾಡ್ಕೊಂಡಿದ್ವಿ, ಈ ತರ ಡೊನೇಷನ್ಸ್ ಕೊಡಬೇಕು, ಇಷ್ಟಿಷ್ಟು ಕೊಡ್ಬೇಕು ಇವ್ರಿಗೆ ಅಂತ. ಕರೆಕ್ಟ್ ಆಗಿ ವಿ ಗಾಟ್ 10 times more donation to give it to them, and it really was surprising, but we did and we gave it to them, and they were also very happy.
So this is the history I just want to share. ಇವಾಗ ಕ್ವಿಕ್ ಆಗಿ ನಾನು ವಿಷನ್ ಶೇರ್ ಮಾಡ್ಬಿಡ್ತೀನಿ and I'll be done with that. Okay. ಇದಕ್ಕೆ some of them needs bylaw revisiting and reviewing and change. First one is to uphold ethics, avoid conflict of interest, and to reduce responsibilities. Amend the bylaws that board of directors and board of trustee cannot be part of any stage production. ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾಕ್ಬಿಟ್ಮೇಲೆ ನನ್ನ ಟೈಮ್ನಲ್ಲಿ ನಾನು ಅದನ್ನ ಮಾಡಿಬಿಟ್ಟಿದ್ದೆ. ಈ ನನ್ನ 9 ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾವು ಯಾರನ್ನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಬಂದಿರೋದು ಅವ್ರನ್ನ ರೆಪ್ರೆಸೆಂಟ್ ಮಾಡಕ್ಕೆ, ಅವ್ರಿಗೆ ಸರ್ವಿಸ್ ಮಾಡೋದಕ್ಕೆ ಬಂದಿರೋದು ಮೆಂಬರ್ಸ್ಗೆ. ನಾವೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ನಾವೇ ಬಂದು ನಿಂತ್ಕೊಂಡು ಪರ್ಫಾರ್ಮ್ ಮಾಡೋದು ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಐ ಹೋಪ್ ದಿಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಫ್ರಮ್ ನೌ ಆನ್ ಅಂತ ಅನಿಸುತ್ತೆ. ಆಮೇಲೆ ಟು ಎಸ್ಟಾಬ್ಲಿಷ್ KCSC ಹಿರಿಯ ವಿಭಾಗ ಅಂದ್ರೆ ಸೀನಿಯರ್ ಸೆಕ್ಷನ್ಗೆ ಟು ಅಡ್ರೆಸ್ ದ ನೀಡ್ಸ್ ಆಫ್ ಸೀನಿಯರ್ ಮೆಂಬರ್ಸ್ ರಿಗಾರ್ಡಿಂಗ್ ಟೆಕ್ನಿಕಲ್ ಸಪೋರ್ಟ್. ನಾವು ಎಷ್ಟೋ ಸಲ ನಾವು ಇಮೇಲ್ ಕಳಿಸ್ಬಿಡ್ತೀವಿ, ವಾಟ್ಸ್ಆಪ್ ಕಳಿಸ್ಬಿಡ್ತೀವಿ, ಬಂತಲ್ಲ ಅಂತೀವಿ. ಅವ್ರಿಗೆ ಅಷ್ಟೊಂದು ಟೆಕ್ನಾಲಜಿ ಗೊತ್ತಿರೋದಿಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ಟ್ರೈನ್ ದೆಮ್. ಸೊ ಕಷ್ಟ ಆಗುತ್ತೆ, ಎಲ್ಲರೂ ಸೇಮ್ ಲೆವೆಲ್ನಲ್ಲಿ ಇರೋದಿಲ್ಲ. ಸೊ ದೇ ನೀಡ್ ಸಪೋರ್ಟ್. ಆರ್ಗನೈಸಿಂಗ್ ಟ್ರಾನ್ಸ್ಪೋರ್ಟೇಷನ್, ಎಷ್ಟೋ ಜನಕ್ಕೆ ಅವ್ರಿಗೆ ಅಯ್ಯೋ ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಈ ಕತ್ಲು ರಾತ್ರಿ, ಅದು ಅಲ್ಲದೆ ನೀವು ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿವರೆಗೂ ನಡೆಸ್ತಾ ಇರ್ತೀರ, ನಾವು ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಮೆಡಿಕಲ್ ಇಶ್ಯೂಸ್ ಆರ್ ದೇರ್, ಲಾಟ್ ಆಫ್ ಅದರ್ ಇಶ್ಯೂಸ್ ಆರ್ ದೇರ್. ಓಕೆ, ಸೊ ಫಿಸಿಕಲ್ ಇಶ್ಯೂಸ್. ಅದಕ್ಕೋಸ್ಕರ ಇಫ್ ವಿ ಕ್ಯಾನ್ ಮೇಕ್ ಎ ಸಪ್ರೇಟ್ ವಿಂಗ್ ಫಾರ್ ಆಲ್ ದೋಸ್ ಪೀಪಲ್, ಒನ್ ಗ್ರೂಪ್ ಮಾಡಿ ಅದರಲ್ಲಿ ಸ್ವಲ್ಪ ಅದಕ್ಕೂ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ನ ಇನ್ಚಾರ್ಜ್ ಮಾಡಿಬಿಟ್ಟು ಅವ್ರ ನೀಡ್ಸ್ನೆಲ್ಲ ಕೋಆರ್ಡಿನೇಟ್ ಮಾಡೋ ಹಾಗೆ ದಯವಿಟ್ಟು ಮಾಡಿ. ಇಟ್ ವಿಲ್ ಬಿ ವೆರಿ ನೈಸ್, ಇಟ್ ವಿಲ್ ಬಿ ಅಪ್ರಿಷಿಯೇಟ್. ಯಾಕೆಂದ್ರೆ ಇವತ್ತಿನ ದಿವಸ ನಾನು ಕೇಳ್ಕೊತಾ ಇದ್ದೀನಿ, ಇನ್ನು 25 ವರ್ಷ ಹೋದಾಗ ನೀವು ಕೇಳ್ಕೊತೀರ. ಯು ವಿಲ್ ಬಿ ದೇರ್ ಸೂನ್, ವಿ ನೆವರ್ ನೋ. ಅಂಡ್ ದೆನ್ ಏಜ್ ಅಪ್ರೋಪ್ರಿಯೇಟ್ ಗೇಮ್ಸ್ ಅಂಡ್ ಆಕ್ಟಿವಿಟೀಸ್ ಅದನ್ನು ಮಾಡಿಸಿ ಅವ್ರ ಕೈಲಿ, ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಇಸ್ ಜಸ್ಟ್ ಲೈಕ್ ನಿಮ್ಮ ತಾತ ಅಜ್ಜಿ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಂಕಲ್ ಆಂಟಿಗಳು ಬಂದ್ರೆ ನೀವು ಬೆಂಗಳೂರಿಗೆ ಹೋದ್ರೆ ಎಲ್ಲಿಗಾರು ಹೋದ್ರು ನೀವು ಅವ್ರನ್ನೆಲ್ಲ ನೋಡಕ್ಕೆ ಅವ್ರ ಮನೆಗಳಿಗೆ ಹೋಗ್ತೀರಲ್ವಾ. ಥಿಂಕ್ ಲೈಕ್ ದಟ್. ನಾವುಗಳು ಅದೇ ತರ ಅಂತ ತಿಳ್ಕೊಳ್ಳಿ. ನೀವೆಲ್ಲ ಯಂಗ್ಸ್ಟರ್ಸ್, ನಿಮ್ಮ ಹತ್ರ ಎನರ್ಜಿ ಇದೆ, ದಯವಿಟ್ಟು ಮಾಡಿಸಿ. It will be nice. I'm just saying for them. I could be there too. I don't know. Anyway, I'm talking for them basically. Okay. And then periodically recognize their efforts by talking to them, talking about them on the stage, bringing them on the stage, introducing them. ಇವಾಗ ಯಾರು ನಾನು ವಿಚಾರಿಸಿದೆ, ನಿಮ್ಗೆ ಅವ್ರು ಗೊತ್ತಾ ಇವ್ರು ಗೊತ್ತಾ ಅಂತ, ನಿಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಹಾಗೆ ನಮ್ಗೆ ಯಾರು ಗೊತ್ತಿಲ್ಲ, ನಾವು ಕನೆಕ್ಷನ್ ತರಬೇಕು. ಇವಾಗಿನ ಪೀಳಿಗೆಗೂ ಹಿಂದಿನ ಪೀಳಿಗೆಗೂ ಕನೆಕ್ಷನ್ ತರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಲೈಫ್ನಲ್ಲಿ. ಹಿಸ್ಟ್ರಿ ಇಸ್ ಕ್ರಿಟಿಕಲ್. And this keeps the history alive and it continues to the next generation. ಇನ್ನೊಂದು ಸ್ವಲ್ಪ ದಿವಸಕ್ಕೆ ನೀವು ಇನ್ನೊಂದು ನಂತರ ಮಾತಾಡ್ತೀರಾ, ಅವಾಗ ನೆಕ್ಸ್ಟ್ ಜನ್ ಬಂದು ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ. ಅವ್ರಿಗೆ ಯಾರು ಏನು ಗೊತ್ತಿರಲ್ಲ. ಆಮೇಲೆ ನೆಕ್ಸ್ಟ್ ಜನ್ ಬಂದ ತಕ್ಷಣ ಹೇಳ್ತೀನಿ, ದಯವಿಟ್ಟು ಡೋಂಟ್ ಎನ್ಫೋರ್ಸ್ ಕನ್ನಡ ಎನಿಮೋರ್. ಇಟ್ ಈಸ್ ನಾಟ್ ನೆಸೆಸರಿ. ಯಾಕಂದ್ರೆ ಅದಕ್ಕೆ ಅವರೆಲ್ಲ ಓಡೋಗ್ಬಿಡ್ತಾರೆ. ನೀವು ಇಂಗ್ಲಿಷ್ ಇಸ್ ಓಕೆ ಆಸ್ ಲಾಂಗ್ ಆಸ್ ದೇ ಅಟೆಂಡ್, ಆಸ್ ಲಾಂಗ್ ಆಸ್ ದೇ ಕಮ್, ದಟ್ ಈಸ್ ಇಂಪಾರ್ಟೆಂಟ್. ಸೊ ನೀವು ಡೋಂಟ್ ಎನ್ಫೋರ್ಸ್ ಕನ್ನಡ. ಲೆಟ್ ದೇರ್ ಬಿ. ಕನ್ನಡ ಇರುತ್ತೆ, ಎಲ್ಲೂ ಓಡ್ ಹೋಗೋದಿಲ್ಲ. ನಾವುಗಳೆಲ್ಲ ಇರೋವರೆಗೂ ಕನ್ನಡ ಇರುತ್ತೆ. ಅಂಡ್ ನಮ್ಮ ಮಕ್ಕಳಿಗೆ ನಾವು ಕನ್ನಡ ಕಲ್ಸ್ಕೊಟ್ಟಿದ್ದೀವಿ, ನಾವು ಎಷ್ಟೋ ಕಲ್ಸ್ಕೊಟ್ಟಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಆದರೆ ಅವ್ರಿಗೆ ಫೆಮಿಲಿಯಾರಿಟಿ ಬರೋದು, ಅವ್ರು ಥಿಂಕ್ ಮಾಡೋದಿಲ್ಲ, ಇಂಗ್ಲೀಷಲ್ಲಿದೆ. ಸೊ ದಯವಿಟ್ಟು ಲೆಟ್ ದೆಮ್ ಕಮ್, ಲೆಟ್ ದೆಮ್ ಜಾಯಿನ್ ಅಸ್. ಫಾರ್ ದಟ್ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಇಸ್ ಕ್ರಿಟಿಕಲ್. ಅದಾದ್ಮೇಲೆ ಎನ್ಕರೇಜ್. I'm not saying it because of me, okay? I'm saying it for in general. Encourage, support, provide opportunities to local artists. This is very critical. Yakendre local artists know the journey of this KC. ಬೇರೆ ಊರಿಂದ ಯಾರೋ ಬರ್ತಾರೆ, ಮಿಸ್ಟರ್ ಎಕ್ಸ್ ಯಾರೋ ಬರ್ತಾರೆ, ಅವ್ರಿಗೆ ಏನು ಐಡಿಯಾ ಇಲ್ಲ. ಇವರು ಮಿಸ್ಟರ್ ಕೋಲಾರ ಮೂರ್ತಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸಲ ಅವರು ಕೈಯಿಂದ ಹಾಕಿ ಇಡ್ಲಿ ವಡೆ ತಗೊಂಡ್ಬಂದಿದ್ದಾರೆ ಮೀಟಿಂಗ್ ಇರ್ಲಿ ಅಂತ. ನಮ್ಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಿ ಹಸ್ ನೋ ಐಡಿಯಾ. ಸೊ ಡೋಂಟ್ ಬ್ರಿಂಗ್ ಅನ್ಕನೆಕ್ಟೆಡ್ ಪೀಪಲ್, ಬ್ರಿಂಗ್ ಕನೆಕ್ಟೆಡ್. ದಟ್ ವಿಲ್ ಬಿ ಲಾಟ್ ಮೋರ್ ಅಪ್ರಿಷಿಯೇಟೆಡ್. ಅಂಡ್ ಲೋಕಲಿ ದರ್ ಆರ್ ಪ್ಲೆಂಟಿ ಆಫ್ ಆರ್ಟಿಸ್ಟ್, ನೋ ಡರ್ತ್ ಫಾರ್ ಆರ್ಟಿಸ್ಟ್. ಅದಾದ್ಮೇಲೆ ಖಂಡಿತ ನನ್ನ ಕರಿಬೇಡಿ, ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಮೀ. ಓಕೆ,
I definitely don't want to be invited for that. Donate a portion of the money collected for KCA 50. ಇವಾಗ ಉಪೇಂದ್ರ ಅವ್ರು ಬರ್ತಾ ಇಲ್ಲ ಅಂತ ಹೇಳಿ ಆ ದುಡ್ಡೇನಾದ್ರು ಸೇವ್ ಆದರೆ ಅದನ್ನ ಇಂಪ್ರೂವ್ಮೆಂಟ್ ಆಫ್ ಫ್ಯಾಮಿಲೀಸ್ ಅಂಡ್ ಚಿಲ್ಡ್ರನ್ ಎಜುಕೇಶನ್ ಆಫ್ ಸೋಲ್ಜರ್ಸ್ ಫ್ರಮ್ ಕರ್ನಾಟಕ ಆರ್ ಇಂಡಿಯಾ. ಯಾಕಂದ್ರೆ ಐ ವಿಲ್ ಟೆಲ್ ಯು ವೈ. ದಿಸ್ ಇಸ್ ಟ್ರೂ ಗಿವಿಂಗ್ ಬ್ಯಾಕ್. ರಿಮೆಂಬರ್, India educated us. We are prospering in USA. Let us return something through KCA. ನಮ್ದೇನಲ್ಲ ದುಡ್ಡು, ಎಲ್ಲ ಮೆಂಬರ್ಸ್ ದುಡ್ಡು ಕಲೆಕ್ಟ್ ಮಾಡಿ ಕೊಡಿ ಅವರಿಗೆ. ಲೆಟ್ ದೆಮ್ ಫ್ಲರಿಶ್. ಅಂಡ್ ನಮಗೆ ಅಂತಂದ್ರೆ ಊರಿಂದ ಊರು ಬಿಟ್ಟು ಬಂದ್ಮೇಲೆ ಸ್ವಲ್ಪ ಜನ ಒಬ್ಬೊಬ್ಬ ಇಂಡಿವಿಜುವಲ್ ಆಗಿ ಏನೇನೋ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ ವಾಪಸ್ ಇಂಡಿಯಾಗೆ. ಆದರೆ ನಮ್ಮ ಋಣ, ತಾಯಿ ಋಣ, ಮಾತೃಭೂಮಿ ಋಣ ತೀರಿಸ್ಬೇಕು. ನಾವು ಅಲ್ಲಿ ಎಜುಕೇಶನ್ ತಗೊಂಡು ಅಲ್ಲಿ ಸ್ಕೂಲಲ್ಲಿ ಅಲ್ಲಿ ಮೇಸ್ಟ್ರುಗಳ ಕೈಲಿ ಪಾಠ ಹೇಳಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಆದರೆ ಅಲ್ಲಿ ಜನಗಳು ಇನ್ನೂ ಕಷ್ಟದಲ್ಲಿದ್ದಾರೆ, ಅವ್ರಗಳಿಗೆ ಸಹಾಯ ಮಾಡೋದು. ಆಮೇಲೆ ಲೆಟ್ ಡ್ರಾಮಾ ಫೆಸ್ಟಿವಲ್ ಬಿ ಎ ಫೆಸ್ಟಿವಲ್ ಅಂಡ್ ನಾಟ್ ಎ ಕಾಂಪಿಟೇಷನ್. ಐ ಥಿಂಕ್ ಏನಾಗುತ್ತೆ ಅಂದ್ರೆ, ಆ 4 ಡ್ರಾಮಾ ಸೆಲೆಕ್ಟ್ ಮಾಡಿ ಅವಾರ್ಡ್ಸ್ ಕೊಟ್ಬಿಟ್ಟು ಕಳಿಸ್ತೀರಾ, ಎಲ್ಲರೂ ಒಂದೇ ತರ ಕಷ್ಟಪಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಏನ್ ಹೇಳಿ, ಸಾರಿ, ಒಂದು ಪ್ರಾಪ್ಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಎರಡನೇದು, ಈಗಿನ ಗ್ಯಾಸ್ ಪ್ರೈಸ್ ನಲ್ಲಿ ರಿಹರ್ಸಲ್ಸ್ ಎಷ್ಟು ದೂರ ಯಾರ್ಯಾರು ಡ್ರೈವ್ ಮಾಡ್ಕೊಂಡು ಟೈಮ್ಗಳು ಎಲ್ಲ ನಿಮ್ಮೆಲ್ಲರಿಗೂ ಚಿಕ್ಕ ಮಕ್ಕಳು ಇದ್ದಾರೆ. ಅವರೆಲ್ಲರೂ ಅವ್ರಿಗೆ ಪಿಯಾನೋ ಕ್ಲಾಸ್ ಹೋಗ್ಬೇಕು, ಇವ್ರಿಗೆ ಕರಾಟೆ ಕ್ಲಾಸ್ ಹೋಗ್ಬೇಕು, ಅದ್ರ ಮಧ್ಯ ಇವ್ರು ಡ್ರಾಮಾ ಪ್ರಾಕ್ಟೀಸ್, ಇದೆಲ್ಲ ಮಾಡ್ತಾರೆ, ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸಪ್ಪೆ ಮುಖ ಹಾಕೊಂಡು ಹೋಗಕ್ಕೆ ಬಿಡಬೇಡಿ. ಇಟ್ ಈಸ್ ಎ ಫೆಸ್ಟಿವಲ್, ಇಟ್ ಈಸ್ ನಾಟ್ ಎ ಕಾಂಪಿಟೇಷನ್. ಅದಾದ್ಮೇಲೆ ಟು ಕಂಡಕ್ಟ್ 3 to 4 ಶಾರ್ಟ್ ಇವೆಂಟ್ಸ್, 3 to 4 hours ಶಾರ್ಟ್ ಇವೆಂಟ್ಸ್ ಇನ್ಸ್ಟೆಡ್ ಆಫ್ ಎ ಡೇ ಲಾಂಗ್. ಇದು ನಾವು ತುಂಬಾ ಹಿಂದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಆದ್ರೆ ಇವಾಗ ಖಂಡಿತ ಇದನ್ನ ದಯವಿಟ್ಟು ನೀವು ಕಾರ್ಯಗತ ಮಾಡಿ. ಬೆಳಗ್ಗಿಂದ ರಾತ್ರಿವರೆಗೂ ಫುಲ್ ಹಾಕ್ಬಿಡ್ಬೇಡಿ. ಐ ಅಂಡರ್ಸ್ಟ್ಯಾಂಡ್ ಅದು ಇಟ್ ವರ್ಕ್ಸ್ ಔಟ್ ಚೀಪ್, ಐ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಫೈನಾನ್ಷಿಯಲಿ ಇಟ್ ಇಸ್ ಇಫೆಕ್ಟಿವ್. ಒಂದಿನ ನಾವು ತಗೊಂಡ್ಬಿಡ್ಬೋದು ಆಡಿಟೋರಿಯಂನ, ಒಂದ್ ದಿವಸಕ್ಕೆ ಎಲ್ಲಾನು ಕರೆದ್ಬಿಟ್ಟು ಎಲ್ಲಾನು ಮಾಡ್ಬಿಡ್ಬೋದು, ನಿಜ, ಐ ಅಂಡರ್ಸ್ಟ್ಯಾಂಡ್. ಆದರೆ ಆಡಿಯನ್ಸ್ ನಾವು ವಿಚಾರ ಮಾಡ್ಬೇಕು. ಆಡಿಯನ್ಸ್ ಕಷ್ಟ ಸುಖಗಳನ್ನ ನೋಡಿ 3 to 4 hours ಇಟ್ಕೊಳ್ಳಿ, ಹಾಫ್ ಎ ಡೇ ಇಟ್ಕೊಂಡು ಮುಗಿಸ್ಬಿಟ್ಟು ಕಳಿಸ್ಬಿಡಿ. 12 ಪ್ರೋಗ್ರಾಮ್ಸ್ ಮಾಡಿ ಅವಾಗ, ಇಟ್ಸ್ ಓಕೆ. ಅಂಡ್ ನೆಕ್ಸ್ಟ್ ಅದಕ್ಕೆ ಬರ್ತಾ ಇದ್ದೀನಿ, ಟು ಸೆಲೆಕ್ಟ್ ಲೊಕೇಶನ್ಸ್ ಟು ಕೇಟರ್ ಡಿಫರೆಂಟ್ ರೀಜನ್ಸ್. ಎಲ್ಲದನ್ನು ಒಂದೇ ಲೊಕೇಶನ್ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸೋದಿಲ್ಲ. ಓಕೆ, ನಾನು ಅಷ್ಟೇನೆ, ನನ್ನ ಪ್ರೆಸಿಡೆಂಟ್ ಟೈಮ್ನಲ್ಲಿ ಐ ಮೇಡ್ ಇಟ್ ಎ ಪಾಯಿಂಟ್ ಟು ಹ್ಯಾವ್ ಒನ್ ಇನ್ ಎವ್ರಿ ಏರಿಯಾ. ಹಾಗಾಗಿ ವ್ಯಾಲಿನಲ್ಲಿ ನಾನೇ ಹೋಗಿ ಹುಡುಕ್ದೆ. ಫಸ್ಟ್ ವ್ಯಾಲಿನಲ್ಲಿರೋ ರೆಪ್ರೆಸೆಂಟೇಟಿವ್ ಹೇಳಿದೆ, ಅವರು ಹುಡುಕಿದ್ರು, ಅಲ್ಲಿ ಸಿಗೋದು ಕಷ್ಟ, ಐ ಅಂಡರ್ಸ್ಟ್ಯಾಂಡ್ ಫೆಸಿಲಿಟೀಸ್ ನಮ್ಗೆ ಬೇಕಾದಂಗೆ, ಆದರೆ ಸಿಕ್ತು, ಕಡೆಗೆ ಒಂದು ಸಿಕ್ತು, ಒಂದು ಮಾಡಿದ್ವಿ ನಾವು. ಸೊ ನೀವು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹೋಮ್ ವರ್ಕ್ ಮಾಡಿ, BODಗಳು ಯಾರ್ಯಾರು ಆಗ್ತಾರೋ ಮುಂದೆ ಅವ್ರುಗಳನ್ನು ಮಾಡಿ, ಫೈಂಡ್ ಪ್ಲೇಸಸ್ ವೇರ್ ಯು ವಿಲ್ ಮೇಕ್ ಈಕ್ವಲ್ ಡ್ರೈವಿಂಗ್ ಡಿಸ್ಟೆನ್ಸ್ ಫಾರ್ ಆಲ್ ಮೆಂಬರ್ಸ್. ಅವಾಗ ಎಲ್ಲರೂ ಬರ್ತಾರೆ. And then to have a grand utsava once a year with generation or decade oriented. So ಇವಾಗ 50 ವರ್ಷ ಅಲ್ವಾ? ಸೊ ಶುರುವಾಗಿದ್ದು 73. ಸೊ 73 to 83 ನಲ್ಲಿ ಯಾವ್ಯಾವ ಡ್ರಾಮಾಗಳಾಯ್ತೋ ಅದರದ್ದು ಸುಮ್ಮನೆ ಲಿಟಲ್ ಬಿಟ್ ಆಫ್ ರೀಕ್ಯಾಪ್ಸ್, ಗ್ಲಿಮ್ಸಸ್ ಮಾಡಿ. ಇವಾಗ ಯಾಕೆಂದ್ರೆ ನಾವು ಎಷ್ಟೋ ನೋಡ್ತೀವಿ, ಇವರು BR ಚೋಪ್ರಾ ಹೋಗ್ಬಿಟ್ಟಾಗ ಅವ್ರ ಮೂವೀಸ್ದೆಲ್ಲ ಸೋನು ನಿಗಮ್ ಇನ್ನಾರೋ ಒಬ್ರು ಹಾಡ್ತಾರೆ, ಅಥವಾ ಶಾರುಖ್ ಖಾನ್ ಅಂಡ್ ಇನ್ಯಾರೋ ಒಬ್ಳು ಡ್ಯಾನ್ಸ್ ಮಾಡ್ತಾರೆ, ರಾಜ್ ಕಪೂರ್ ನರ್ಗೀಸ್ದು ಫುಲ್ ಮಾಡ್ತಾರೆ. ಅದನ್ನೆಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಹಿಸ್ಟ್ರಿಗೆ. ಅದೇ ತರ ಇದನ್ನು ಮಾಡ್ಬೋದು ನಾವು. ಥಿಂಕ್ ಅಬೌಟ್ ಇಟ್. ಐ ಆಮ್ ಜಸ್ಟ್ ಗಿವಿಂಗ್ ಐಡಿಯಾಸ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಡೂ. ಯು ಹ್ಯಾವ್ ಮೋರ್ ಐಡಿಯಾಸ್ ದೆನ್ ಮೀ, ಡೆಫಿನೆಟ್ಲಿ. ಅದಾದ್ಮೇಲೆ ಟು ಕಂಡಕ್ಟ್ ದ ಸೇಮ್ ಫಾರ್ಮ್ಯಾಟ್ ಇಯರ್ ಆಫ್ಟರ್ ಇಯರ್ ಇಸ್ ಅಪ್ರಿಷಿಯೇಟೆಡ್. ಶೂರ್ಲಿ ನೀವು 6 ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ವರ್ಷಕ್ಕೆ, ಕರೆಕ್ಟ್, ಒಪ್ಕೊಳ್ಳೋಣ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ದೇರ್ ಇಸ್ ನೋ ಡೌಟ್. ಹೌಎವರ್, ವಿ ಶುಡ್ ಅವಾಯ್ಡ್ ಸ್ಟಾಗ್ನೇಷನ್. ಇಟ್ಸ್ ಡೇಂಜರಸ್. ವಿ ಹ್ಯಾವ್ ಟು ಹ್ಯಾವ್ ಎ ವಿಷನ್. ವಿ ಹ್ಯಾವ್ ಟು ಹ್ಯಾವ್ ಅ ಫ್ಯೂಚರ್ catered with future and different versatile and various programs. ಸೊ ಅದೇ 6ನ ಇಟ್ಕೊಂಡು ಮುಂದುವರಿಸೋದು ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಬೇರೆ ಬೇರೆ ಹೊಸದು ಮಾಡ್ಕೊಳ್ತಾ ಹೋಗಿ ಚೆನ್ನಾಗಿ ಬರುತ್ತೆ. ಅಂಡ್ ಒಳ್ಳೊಳ್ಳೆ ರಿಸೀವ್ ಮಾಡ್ತಾರೆ ಜನಗಳು ಅಂತ.
ದೆನ್ ಯೂಸ್ ಸರ್ವೆ ಸಿಸ್ಟಮ್. ಇವಾಗೆಲ್ಲ ಟೆಕ್ನಾಲಜಿ ನೀವು ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೀರಾ. ಯಾರ ಹತ್ರ ಯಾರಿಗೂ ಅಲ್ಲಿ ಬೈ ಆಲ್ ದ ಟಿಕೆಟ್ಸ್ ಆನ್ಲೈನ್ ಓನ್ಲಿ. ಯು ಕೆನಾಟ್ ಬೈ ದ ಟಿಕೆಟ್ಸ್ ಫಾರ್ 50th year ಅಟ್ ದ ಗೇಟ್, ರೈಟ್? ಸೊ ಆ ಥರ ಮಾಡಿರೋದ್ರಿಂದ ಐ ಆಮ್ ಜಸ್ಟ್ ಇದು ಏನು ಹೇಳ್ತಿರೋದಕ್ಕೆ ಪಿಚಿಂಗ್ ಇನ್ ಫಾರ್ KCA ಅಟ್ ದ ಸೇಮ್ ಟೈಮ್. ಸೊ ಬೇಗ ಕೊಂಡ್ಕೊಳ್ಳಿ. ಇದೇ ಥರ ನೀವು ಸರ್ವೆ ಸಿಸ್ಟಮ್ನ ಆನ್ಲೈನ್ ಮಾಡಿ ಕಳಿಸಿ. ಈ ಥರ ನಾವೆಲ್ಲ ಐಡಿಯಾಸ್ ಕೊಡ್ತೀವಿ. ಆ್ಯಂಡ್ ದೆನ್ ಪ್ರಾಬ್ಲಿ ಯು ಕ್ಯಾನ್ ನಿಮ್ಮಲ್ಲೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವೋಟ್ ಹಾಕಿ ಏನೋ ಮಾಡಿ ಯಾವುದೋ ಒಂದು 5-6 ಪ್ರೋಗ್ರಾಮ್ನ ಫ್ರೆಶ್ ಆಗಿ ಇಂಪ್ಲಿಮೆಂಟ್ ಮಾಡಿ ಚೆನ್ನಾಗಿ ಬರುತ್ತೆ ಹೊಸ ಸಾಧನ. ಬಿಕಾಸ್ ನಿಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ, ನಾನು ನೋಡ್ಬಿಟ್ಟಿದ್ದೀನಿ. ಐ ಹ್ಯಾವ್ ಬೀನ್ ಇನ್ವಾಲ್ವ್ ವಿತ್ ದ ನೆಕ್ಸ್ಟ್ ಜನರೇಷನ್ ಪೀಪಲ್ ಆಲ್ಸೋ, ಆಲ್ ಆಫ್ ಯು, ಆ್ಯಂಡ್ ಒನ್ ನೆಕ್ಸ್ಟ್ ಡೌನ್ ಟು ಯಂಗರ್. ಐ ಸಿ ಟ್ರೆಮೆಂಡಸ್ ಅಮೌಂಟ್ ಆಫ್ ಏನಂತ ಟ್ಯಾಲೆಂಟ್ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್. ನಮ್ಮ ಥರದ್ದಿಲ್ಲ, ನಮ್ದೆಲ್ಲ ಸ್ವಲ್ಪ ಹಿಂದಕ್ಕೆ ಒಂಥರ ಆಗಿದೆ. ಸೊ ಹೊಸ ಥರ ಬಂದಿದೆ, ಹೊಸ ಥರ ಜೊತೆ ಸೇರ್ಕೊಳ್ಳೋಣ, ಬನ್ನಿ, ಲೆಟ್ಸ್ ಹ್ಯಾವ್ ಫನ್. ಆಮೇಲೆ ಫೈನಲಿ ವಿ ಆರ್ ಇಮಿಗ್ರೆಂಟ್ಸ್. ಅವರ್ ಯೂನಿಟಿ ಈಸ್ ಇನ್ ಅವರ್ ಬಿಹೇವಿಯರ್ with one another, and KCSC is the common thread that keeps us together. Live and let live. Let's remove politics from KCSC. Leadership is a privilege to better the lives of others. It is not an opportunity to satisfy personal agenda. As board of directors, let us practice ethics, values, honesty, trust, and non-competition. These are the things I had in my mind to say. Thanks to all of you for listening, and thanks to KCA board, current board, for setting this up. Really appreciate that. ಧನ್ಯವಾದಗಳು ಸಿದ್ದು ಅವರೇ. ಬಹಳ ಮೌಲ್ಯವಾದ ಮಾತುಗಳು ಮತ್ತೆ ವೆರಿ ವ್ಯಾಲಿಡ್ ಸಜೆಷನ್ಸ್ ಯು ಹ್ಯಾವ್ ಗಿವನ್, ಅಂಡ್ ಡೆಫಿನೆಟ್ಲಿ ದ present as well as the future board we have to take into consideration and try to implement. Iga we heard from you, but Shaila Bradilla, she is also part of our board before. Amele she becomes now she is the current trustee, so maatadilla andre sari agalla. So once again ಕೂತ್ಕೊಳ್ಳಿ, and same you start, you ಹೇಳಿದ್ರು ಒಟ್ಟಿಗೆ ಬಂದಿದ್ದು ಅದು ಕರೆಕ್ಟ್ ಅಂದ್ರೆ ಲೈಕ್ when you came and how you got involved with ಕನ್ನಡಕೂಟ. ಅದಾದ್ಮೇಲೆ ನೀವು ಇಷ್ಟಪಟ್ಟಿರುವಂತ ಕನ್ನಡದ ನಮ್ಮ ಕನ್ನಡಕೂಟದ ನಡೆಸುವಂತ ಕಾರ್ಯಕ್ರಮಗಳಲ್ಲಿ ಯಾವ್ದು ಇಷ್ಟದ್ದು ಅದನ್ನ ಬಗ್ಗೆ ಹೇಳ್ಬೋದು. ನನಗೆ ಒಂದು ಕಾರ್ಯಕ್ರಮ ಅಂತ ಏನು ಸ್ಪೆಸಿಫಿಕ್ ಆಗಿಲ್ಲ. ಕನ್ನಡಕೂಟದಲ್ಲಿ ವೆರೈಟಿ ಸೆಲೆಕ್ಟ್ ಮಾಡ್ತೀರಾ ನೀವು, ಅಂಡ್ ಐ ಟ್ರೂಲಿ ಎಂಜಾಯ್ ದ ವೆರೈಟಿ. ಅಂಡ್ ನಾನು ಐ ಆಮ್ ನಾಟ್ ಫ್ರಾಂಕ್ ವಿತ್ ಯು, ಐ ಆಮ್ ನಾಟ್ ಅ ಸ್ಟೇಜ್ ಪರ್ಸನ್. ನಾನು ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಂದ್ರೆ ಒಂದು 3 ತಿಂಗಳಿಂದಾನೇ ಐ ಹ್ಯಾವ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ಸೈಡ್ ಮೀ. So, but I really appreciate the courage and the guts people have to go on stage and either perform, dance, or whatever they do. Tumane channagi, people are creative, as I said before. I enjoy every event that Kannada puts across, and especially members that are the talented. And I think that is a great stage for anybody and everybody to come and get their butterflies out. So that's what I appreciate about our stage. And Nanil Bandiddu, of course, I came piggyback on Sudhu when I married him. Bandaga hostagittu, everything was new to me. And nanige, I did not grow up so much in the south. And I grew up in Jaipur, so learning Kannada itself was a big challenge for me at that time. But ಎಲ್ಲರ ಜೊತೆ ಸೇರಿ, and then of course ನಮ್ಮ ಮಕ್ಕಳಿಗೆ eventually ಕನ್ನಡ ಹೇಳ್ಕೊಡ್ಬೇಕು ಅಂತ ಆ ಸಿಚುವೇಶನ್ ಬಂತು. ಆವಾಗ they would ask me, ನಿಮಗೆ ಬರ್ದೇ ಇದ್ರೆ ನಮ್ಗೇನು ಹೇಳ್ಕೊಡ್ತೀಯ ಅನ್ನೋ ಸಿಚುವೇಶನ್ ಬರುತ್ತೆ. I envisioned that, and so ಕನ್ನಡ ಕಲ್ತ್ಕೊಂಡೆ. I can read and write a little. ಮಾತಾಡುವಾಗ I struggle. Not too bad, I do come across okay. ಆವಾಗ ಚೆನ್ನಾಗಿದೆ. I think one of the first events I attended was ಅನಂತ್ ಸ್ವಾಮಿ ಅವರಿಗೆ, ಮೈಸೂರು ಅನಂತ್ ಸ್ವಾಮಿ ಬಂದರು. ಅಂಡ್ ಆವಾಗ ಸುನೀತಾ ಅಂಡ್ ರಾಜು ತುಂಬಾನೇ ಪುಟ್ಟ ಮಕ್ಕಳು. ಅವಾಗ I think Sunita was probably like a 13-14-year-old, and Raju ಇನ್ನನೇ ಚಿಕ್ಕವನು, ಅವಾಗ probably 8 or 9-year-old. ಮ್ಯಾಂಡಲಿನ್ ಎಲ್ಲ ತಗೊಂಡು ಬಂದರು. That was one of our first events. ಆದ್ಮೇಲೆ lot of artists from ಬೆಂಗಳೂರಿಂದ ಇಂಡಿಯಾದಿಂದ ಬಂದರು.
and Kannada Kota hosted all of them. And for many years, I mean, I'm sure Jamuna and Mr. Murthy can vouch, all the food was cooked by the members. We never catered. Jayanti is here, Jayanti and Jayaprakash. They've been here for more than 35 years too. And everybody was like cooking food from home. Tanದಲ್ಲಿ ಆವಾಗ I think Malibu temple ಅದು ಒಂದೇ ನಮ್ದು ಆಡಿಟೋರಿಯಂ ಆಗಿತ್ತು. Everybody would go to Calabasas and Malibu temple auditorium ಅಲ್ಲೇ ಮಾಡ್ತಾ ಇದ್ವಿ programs ಎಲ್ಲ. And ಚೆನ್ನಾಗಿರ್ತಾ ಇತ್ತು. We were a very small community at that time. But I should say it was a small and a very elite community too, because we knew each other so well. We knew everybody. And off the record, of course, I'll tell you some nice incidents that happened. There were some fun things that did happen. We enjoyed. But everybody was a part of it. And ಮನೆಗಳಲ್ಲಿ ಜಾಸ್ತಿ ಸೇರ್ತಾ ಇದ್ವಿ ರಿಹರ್ಸಲ್ಸ್ಗೆ. And eventually, ಅಲ್ಲಲ್ಲೇ ಅವ್ರವ್ರ ಹತ್ರನೇ ರಿಹರ್ಸಲ್ ಆಗ್ತಾ ಇತ್ತು, ಅವರೇ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. Very forgiving audience too. That was our journey. Then eventually, of course, we were in Orange County, Irvine and Bandri. 35 years we've been in Irvine, and the community has grown in multifold. And activities are ನಮ್ಮ ಅದೃಷ್ಟಕ್ಕೆ ಎಲ್ಲ ಇಲ್ಲೇ. It's locally within 30 miles is how much we travel to events, so it's not that far. But a good variety programs are coming up. And nan prakar, of course, as Sidhu said, drama anta helidru. I love drama watching, of course, as an audience. But ನನಗೆ last time I don't know who I was talking to ಅವ್ರಿಗೆ ಹೇಳಿದೆ, ಡ್ರಾಮಾ ಅನ್ನೋರು ಇದು ಕೊಡ್ತಾರಲ್ಲ, ಏನದು ಸಬ್ಮಿಟ್ ಮಾಡ್ತಾರೆ ಫಾರ್ ಎವ್ರಿ ಇಯರ್. 7-8 ಸಬ್ಮಿಷನ್ಸ್ ಬರುತ್ತೆ. Why even pick 3 or 4? Let all the 7 or 8 of them play. So, because so much of enthusiasm is there among the members to come, participate, contribute their time and effort. So, ನೋಡೋರ್ಗೆ ಏನು ಕಷ್ಟ, ಮಾಡೋರು ಇರೋವಾಗ. So, I feel everybody should get an opportunity and not refuse any groups. Or I'm not targeting anybody, but I'm saying just in general, so many submissions do come in. So, ಎಲ್ಲರಿಗೂ ಒಂದು opportunity ಕೊಡಿ. And ನಾವು ಬಂದ ಮೇಲೆ ನಮ್ಮ ಮಕ್ಕಳು followed suit. So, ಅವರು ಹೇಳ್ತಾರೆ, ನಾವು ಒಂದ್ಸತಿ I do tell them, oh, you have been good kids. You came to Kannada Kota anta. They look and roll their eyes and say, did we have a choice antare? So that is true. They did not have a choice. But eventually, ಅವರು ಬಂದ್ರು, ಬೇರೆ ಮಕ್ಕಳು ಹಾಗೆ ತಿಳ್ಕೊಂಡು ಅವರು ಬಂದ್ರು. So they have their own little network. And ಮಕ್ಕಳಿಗೆ ಇವಾಗ ಹೇಳ್ತಾರೆ ನಮ್ಮ ಮುಂದೆ. But when we are not there, they do call Kannada the secret language and they do talk to each other. So ನಮ್ಮ ಮುಂದೆ ಮಾತಾಡ್ಕೊಳ್ಳಲ್ಲ ಅಷ್ಟೇ ಅವರು. But it's been good for the kids also. I think it's a good community. As I would call it, a fallback community for our children. Now in Dedre, I'm hoping and I'm sure they will approach any member to come and help out in whatever the need or requirement. And I'm very, very sure one phone call, at least I'll have 50 members show up at my door to help. That's a great support that I've always gotten from them. And I hope one day I can be on their speed dial too. ಧನ್ಯವಾದಗಳು ಸುಶೀಲಾ, ವೆರಿ ನೈಸ್. Thank you. ಕಾಫಿ ತಣ್ಣಗಾಗುತ್ತೆ, ಸ್ವಲ್ಪ ಯಾರೋ ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ದ ಕಾಫಿ, ಸಿಪ್ ಮಾಡ್ಕೊಳ್ಳಿ. ದೆನ್ ವಿಲ್ ಹ್ಯಾವ್ ನೆಕ್ಸ್ಟ್ ಐ ಥಿಂಕ್ ನಾವು 1 minute ಸ್ಟಾಪ್ ನೌ. ಓಕೆ, ಈಗ ನೆನಪಿನಾಳ ಕಂಟಿನ್ಯೂಡ್. ಈಗ ನೆಕ್ಸ್ಟ್ ನಾನು ನಮ್ಮ ಮತ್ತೊಬ್ಬರು ಪ್ರೆಸಿಡೆಂಟ್ ಜಮುನಾ ಮೂರ್ತಿ ಅವರು, ಬಟ್ ಅವರಿಂದ ಮುಂಚೆ ಅವರ ಪತಿದೇವರನ್ನ ಕರೆಯೋಣ, ಕೋಲಾರ ಮೂರ್ತಿ ಅವರು. ಬನ್ನಿ ಸರ್, ಅವರಿಂದ ಬನ್ನಿ. ಅದಕ್ಕೆ ಐ ವಿಲ್ ಜಸ್ಟ್ ಮತ್ತೊಮ್ಮೆ ನೆನಪಿನಾಳಕ್ಕೆ ಸ್ವಾಗತ. ಮೊದಲಿಗೆ ನೀವು ಯಾವಾಗ ಬಂದಿದ್ದು ಮತ್ತೆ ಹೇಗೆ ಕನ್ನಡ ಕೂಟದೊಂದಿಗೆ ನಿಮ್ಮ means how you were able to interact, connect
with Kannada Kuta. ನನ್ನ ಹೆಸರು ಕೋಲಾರ ಮೂರ್ತಿ ಅಥವಾ ಕೋಲಾರ ನರಸಿಂಹಮೂರ್ತಿ. ದೊಡ್ಡ ಕಡೆ ಹೆಸರು ಇಲ್ಲಿ ಹೇಳೋರಿಗೆ ಭಾಳ ಕಷ್ಟ. ನಾವು ಕ್ಯಾಲಿಫೋರ್ನಿಯಾಗೆ ಬಂದಾಗ I was the third physician to get license in California. And not too many. There were two other physicians, Surya Narayan Rao ಅಂದ್ಬಿಟ್ಟು, he passed away. ಆಮೇಲೆ ಇನ್ನೊಬ್ಬರು ಇದ್ರು ಕೃಷ್ಣಮೂರ್ತಿ ಅಂದ್ಬಿಟ್ಟು. ಆಮೇಲೆ ರಂಗನಾಥ್ ಬಂದರು. ರಂಗನಾಥ್ ನಮಗಿಂತ ಮುಂಚೆ ಬಂದು ವಾಪಸ್ ಹೋಗ್ಬಿಟ್ಟು ಇಂಡಿಯಾಗೆ ಇಲ್ಲೇ ಬಂದು ತಿರ್ಗ. ನಾವು 3 ಜನ, ಕೃಷ್ಣಮೂರ್ತಿ, GT ಕೃಷ್ಣಮೂರ್ತಿ ಅಂದ್ಬಿಟ್ಟು, ಈಸ್ ನೋ ಲಾಂಗರ್ ಹಿಯರ್. ನಾವು 3 ಜನ ಒಟ್ಟೆ ಒಂದೇ ಕಡೆ ಒಂದು 2-3 ವರ್ಷ ಟ್ರೈನಿಂಗಲ್ಲಿ, ರೆಸಿಡೆನ್ಸಿ ಟ್ರೈನಿಂಗಲ್ಲಿ. ಅವಾಗ 3 ಜನನು ಎವ್ರಿ ಈವ್ನಿಂಗ್, ವೆನ್ ಎವರ್ ವಿ ಆರ್ ನಾಟ್ ವರ್ಕಿಂಗ್, ವಿ ವುಡ್ ಗೋ ಟುಗೆದರ್, walk from the VA hospital in Los Angeles, West Los Angeles, and what? The light shines from my head. So walk ಮಾಡ್ಕೊಂಡು ಸ್ಯಾನ್ ಮಾನಿಕಾ ಬುಲವಾರ್ಡಲ್ಲಿ ನಾವು ವಾಕ್ ಮಾಡ್ತಾ ಇದ್ವಿ. ಒಂದು ಸರ್ತಿ ನಾಗರಾಜರಾವು, ಲಲಿತಾ ನಾಗರಾಜರಾವು, ಚಿಕ್ಕ ಮಗು ಜಾನಕಿ ಅಂದ್ಬಿಟ್ಟು, ಅವ್ರ ದೊಡ್ಡ ಮಗಳ ಹೆಸರು ಜಾನಕಿ ಅಲ್ಲ, ಜಾನಕಿ, ಅವನು ಇದರಲ್ಲಿ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ರು ಸ್ಯಾನ್ ಮಾನಿಕಾದಲ್ಲಿ. Nagaraj Rao was a very nice man, but he had a reputation of not liking too many Indians. He was a professor of meteorology at UCLA. And ಒಂದು ಸರ್ತಿ ನಮಸ್ಕಾರ ಸರ್ ಅಂದ್ವಿ. ಅವಾಗ ಕನ್ನಡ ಮಾತಾಡೋದು ಕೇಳಿಸ್ತು. ನಮಸ್ಕಾರ ಸರ್ ಅಂದ್ವಿ. ಹಿಂಗೆ ನೋಡ್ಬಿಟ್ಟು ಒಂದು ನೆಟ್ಟು ಹೊರಟ್ಬಿಟ್ರು. ಇದೇನಪ್ಪ ಅಂತ. ಅವರು ಲಲಿತಾ ಏನು ಕನ್ನಡ ಮಾತಾಡ್ತಾರೆ ಕೇಳೋದು. ದೆನ್ ಅವರ್ ಫ್ರೆಂಡ್ಶಿಪ್ ಬಿಗ್ಯಾನ್. ಈ ಥರ ದೆನ್ ವಿ ಹ್ಯಾಡ್ ಫ್ಯೂ ಅದರ್ ಪೀಪಲ್ ವಿ ಮೆಟ್ ನೌ ಅಂಡ್ ದೆನ್. That's the only way we could meet. There was no organization. Indian restaurant irliಲ್ಲ ಅವಾಗ. The only Indian restaurant was a vegetarian restaurant in Hollywood. ಅದು ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಟೆಂಪಲ್ ಗೊತ್ತಾ ನಿಮಗೆ? ಪೆಸಿಫಿಕ್ ಪ್ಯಾಲಿಸೇಡ್ಸ್ ಇದೆಯಲ್ಲ, ಅದ್ರದ್ದು ಒರಿಜಿನಲ್ ಆಫೀಸ್ ಕೈಸರ್ ಹಾಸ್ಪಿಟಲ್ ಮುಂದೆ ಸನ್ಸೆಟ್ ಬುಲವಾರ್ಡಲ್ಲಿತ್ತು. ಅಲ್ಲಿ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಅವ್ರು ಮಾಡೋರು, SRF, ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್. ಸೊ ಎಲ್ಲೂ ಮೀಟ್ ಮಾಡೋಕ್ಕೆ ಸ್ಥಳನೇ ಇರಲಿಲ್ಲ. ಆವಾಗ ಒಂದಿನ ಮಾತಾಡ್ಕೊಂಡು ನಾನು, ರಂಗನಾಥ್, ಕೃಷ್ಣಮೂರ್ತಿ ಎಲ್ಲ ಒಟ್ಟಿಗೆ ಯಾಕೆ ನಾವೆಲ್ಲ ಸೇರ್ಕೊಂಡು ಮಾತಾಡೋದು, ಇಸ್ಪೀಟ್ ಆಡೋದು ಇದೆ. ದಟ್ ವಾಸ್ ಅವರ್ ಐಡಿಯಾ, ಇಸ್ ಟು ಗೆಟ್ ಟುಗೆದರ್, ಹ್ಯಾವ್ ಫನ್, ಸ್ಪೆಂಡ್ ಅನ್ ಈವ್ನಿಂಗ್ ಆ್ಯಂಡ್ ಗೋ ಬ್ಯಾಕ್ ಹೋಮ್. ಆ ಟೈಮಲ್ಲಿ ಕನ್ನಡ ಕೂಟ ಯಾವುದೂ ಇರಲಿಲ್ಲ ಯುನೈಟೆಡ್ ಸ್ಟೇಟ್ಸಲ್ಲಿ. ಆಗ್ತಾನೆ ಹೊಸದಾಗಿ ಒಂದು ಶುರುವಾಯಿತು ಮಿಶಿಗನ್, ಡಿಟ್ರಾಯ್ಟಲ್ಲಿ. ಆವಾಗ ಅವರು ಡಿಸೈಡ್ ಮಾಡಿದ್ರು ಒಂದೊಂದು ಕನ್ನಡ ಕೂಟಕ್ಕೂ ನಮ್ಗೆ ಯಾವ ಹೆಸರು ಬೇಕೋ ಆ ಹೆಸರು ಇಟ್ಕೊಳ್ಬೋದು ಅಂದ್ಬಿಟ್ಟು. ದೇರ್ ವಾಸ್ ನೋ ಕನ್ನಡ ಕೂಟ ಲೈಕ್ ದ್ಯಾಟ್. ಸೊ ಅವರೊಂದೇನೋ ಹೆಸರಿಟ್ರು. ನಾವು ತ್ರಿವೇಣಿ ಸಂಗಮ ಅಂದ್ಬಿಟ್ಟು ನಮ್ಮ ಈ ಸದರ್ನ್ ಕ್ಯಾಲಿಫೋರ್ನಿಯಾ ಶುರು ಮಾಡಿದ್ದು ತ್ರಿವೇಣಿ ಸಂಗಮ. ಅದು ಹೋಗಿ ಸಂಗಮ ಅಂತ ಈ ಮ್ಯಾಗಝೀನ್ ಎಲ್ಲ ಆಯಿತು. ಆಮೇಲೆ KCA ಅವರು ರೀಸೆಂಟ್ ಅವರು ಹೇಳಿದ್ರು ಆ ಥರ ಇಷ್ಟು ಕಾಲ ಕನ್ನಡ ಕೂಟ ತ್ರಿವೇಣಿ ಚಾಪ್ಟರ್, ತ್ರಿವೇಣಿ ಸಂಗಮ ಚಾಪ್ಟರ್. ಆವಾಗ ಫಸ್ಟ್ ಪ್ರೆಸಿಡೆಂಟ್ ನಾಗರಾಜರಾವ್ನೇ ಮಾಡಿದ್ವಿ. ಕೈಂಡ್ ಆಫ್ ಓಪನ್ಡ್ ಅಪ್ ಅಟ್ ದಟ್ ಟೈಮ್. ಅದು ಸ್ವಲ್ಪ ಕಷ್ಟನೇ ಕನ್ನಡ ಮಾತಾಡೋದು. ಏನೋ ಕಷ್ಟಪಟ್ಕೊಂಡು ಹೇಳ್ಬಿಡಪ್ಪ ಏನಾದರೂ ಅನ್ನೋರು.
But he became a very good friend of ours, and the kids, we knew them from very young age. He went to Washington, D.C. and then passed away. Lalita ಇನ್ನೂ ಇದ್ದಾರೆ. ಆಮೇಲೆ ಶ್ರೀಕಂಠಯ್ಯ ಅಂತ ನೀವು ಹೇಳಿದ್ರಲ್ಲ, ಅವ್ರು ಹೊರಟೋದ್ರು. ಅವರು ಶ್ರೀಕಂಠಯ್ಯ ಪ್ರೆಸಿಡೆಂಟ್ ಆಗಿದ್ರು ಇಲ್ಲಿ. ಆಮೇಲೆ ಅವ್ರು ಮೂವ್ ಮಾಡಿದ್ರು ವಾಷಿಂಗ್ಟನ್ DC-ಗೆ. ಆ ಟೈಮಲ್ಲೇ ಚಂದ್ರಗೌಡಿ ಬಂದಿದ್ವಿ ಈ ಕಡೆಗೆ. ಅದಾದ್ಮೇಲೆ ಇನ್ನೊಂದು ವೀರಪ್ಪನವರು ಪ್ರೆಸಿಡೆಂಟ್ ಆಗಿದ್ರು ಅನ್ಸುತ್ತೆ. ಆಮೇಲೆ ಯುವರ್ ಪ್ರೆಸಿಡೆಂಟ್, ಮೈ ವೈಫ್ ವಾಸ್ ಪ್ರೆಸಿಡೆಂಟ್. ಫಸ್ಟ್ ಮೀಟಿಂಗ್ ವಾಸ್ ಹೆಲ್ಡ್ in an apartment clubhouse in Pasadena, not a valley, Pasadena, in his Rangwal's house. And I was the provider of beer. And we all cooked. You didn't cook. Well, but I taught her how to He cook. provided the beer. When she first came, she didn't know how to cook. I taught her. No kidding. It's a true story. ನಾವು ಚಿಕ್ಕ ಹುಡುಗ ಆಗಿದ್ದಾಗ ಅಮ್ಮ 3 ದಿನ ಆಚೆ ಕೂತ್ಬಿಡೋರಲ್ಲ. I was the second son. My brother wasn't interested in cooking, so ಅಮ್ಮನ ಹೋಗಿ ಅವ್ರು ಆಚೆ ಕೂತಿರು. ಏನಾಗಬೇಕು ಇವಾಗ, ಒಂದು ಸ್ವಲ್ಪ ಉಪ್ಪು ಹಾಕಿದ್ಯಾ? That's how I learned. I still can cook if I have interest. Which I lost. Well, age takes a hold on you. And talking of our health, how we can improve KCA and all. One thing I observed, not necessarily with KC Cultural Association, but also in any meetings you go, the retention power of listening is only 20 minutes. So many studies have been done. You go to your seminars, your conferences, after 20 minutes, it kind of falls off very easily. So one should keep their speeches maximum 20 minutes. If you go beyond that, you lose people. If you lose people, they will be talking in the background. So anyway, that's a side. Aladinda, I think we were meeting once a year, fairly regularly, and then we lost twice a year. ಅವಾಗೆಲ್ಲ ಪ್ರಭಾ ಮದುವೆ ಆಯ್ತಲ್ಲ, ಪ್ರಭಾ ಏಕನಾಥ್ ಮದುವೆ ಮಂಟಪ ಇಲ್ಲ, ಏನಿಲ್ಲ. ಹೈಸ್ಕೂಲ್ ಆಡಿಟೋರಿಯಂ ಇಲ್ಲ, ಆಚೆ ಕಡೆ ಕ್ವಾಡ್ರಾಂಗಲ್ ಅಂತೀವಲ್ಲ ನಾವು ಹೊರಗಡೆ. Then we all cooked. 300 bondas she made. Everybody cooked, and that's how her wedding reception was. So anyway, that's also a side. But this is how we grew, and then after I, quit the academia and went to practice, I went to Thousand Oaks. That was quite kind of far, and we had small children. Even though both my children had participated in Kannada Kuta. In one of, when she was the president, ನನ್ನ ಮಗ ಎಷ್ಟು 3 ವರ್ಷನಾ ಅವನಿಗೆ? 2 or 3 years old. 7 years. Okay, 6, 7 and she is 8. ಅವಾಗ ನಾಯಿ ಮರಿ ಬೇಕು, ನಾಯಿ ಮರಿ ತಿಂಡಿ ಬೇಕೆ. ಇವನು ನಾಯಿ, ಅವನು ಮಗ. ಅವ್ರ ಅಕ್ಕ ಯಜಮಾನಿ ಈ ಥರ ಹಾಡು. Those were kind of days. I just want to say one thing that may have impact. I don't know, some of you or many of you may have seen this. We had a Ganesha festival in the Jain temple once, a few years back, and right next to it is the auditorium.
Only some people had come from Bangalore and they were performing. And one young girl, she was maybe 13, 14, and she passed out. She fell down, she passed out. They couldn't wake her up. So myself and Satya, we were in the back. We went, picked her up, took her to UCI Medical Center, and ಹೆಸರು ಗೊತ್ತಿಲ್ಲ ಏನಿಲ್ಲ ನಮಗೆ. And those days, it wasn't bad. Medical care was much better than now. Now the technology is far superior, but medical care, they wouldn't refuse anybody. Even now, the law is, if you go to emergency room, they should not ask you for your insurance. But that doesn't happen. However, University Hospital, UCI, had not built their own hospital. Now they have Douglas Hospital. Orange County Hospital was the hospital. We took there and we knew the insurance would be a problem. She was traveling from India. ನಾನು ಸತ್ಯ ನಿಮ್ಮ ಮುಖ ನೋಡಿದೆ, ಏನೇ ಮಾಡೋದು ಇವಾಗ. ನಾವಿಬ್ಬರೇ ಇದ್ದಿದ್ದು, KCಯಿಂದ ಇನ್ಯಾರು ಬಂದಿರಲಿಲ್ಲ. ಏನೋ ಹೆಸರು ಕೊಡ, ಏನೋ ಹೆಸರು ಕೊಟ್ಟು ಏನೋ ಅಡ್ರೆಸ್ ಕೊಟ್ಬಿಟ್ಟು. So the county could never trace her after she went down. Fortunately, there was nothing wrong with her, and we kind of knew as she was waking up. She was dehydrated. It was a very hot day, and she was performing, and dehydration, she passed out momentarily, but a little longer than usual. That was a very rewarding situation, both for me and to the girl. And I got a letter from the troop manager about her that she's doing okay. The only people who didn't get any reward was Orange County. They didn't get any money. I didn't pay, Satya didn't pay, and the girl, they could never trace her. But they don't bother of those days, few $100, nobody would. Now, it's worse here. The care, empathy is worse, much worse in India. If you think I'm talking about empathy, it's much worse in India. Money has become the bottom line in India. Yeah. Sad state of affairs. I think I'll stop. ಧನ್ಯವಾದಗಳು. ಬಹಳ ಅಂದ್ರೆ ಯು ಮೆಂಟರ್ಸ್ ಅಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರಿ ನೀವು ಯಾವ ತರ ನೀವು ಹೇಗೆ ಕೂತ್ಕೊಂಡು ಯಾವ ತರ ಲೈಕ್ ಹೌ ಇಟ್ ಫಾರ್ಮೇಶನ್ ಎಲ್ಲ ಇದನ್ನೆಲ್ಲ ಎವ್ರಿಥಿಂಗ್ ಯು ಕವರ್ಡ್. ಒನ್ಸ್ ಅಗೇನ್ ಥ್ಯಾಂಕ್ ಯು. ಈಗ ನಿಮ್ಮ ಶ್ರೀಮತಿಯವರು ಜಮನಾಮೂರ್ತಿ ಅವರೇ, ಸೊ ನೀವು ಅಗೇನ್ ಹೌ ಯು ಸ್ಟಾರ್ಟೆಡ್ ಆ್ಯಂಡ್ ಆಮೇಲೆ ಕನ್ನಡ ಕೂಟದೊಂದಿಗೆ ನಿಮ್ಮ ಯಾವ ಥರ ಹೌ ಯು ಕನೆಕ್ಟೆಡ್ ಆ್ಯಂಡ್ ಆಮೇಲೆ ನೀವು ಪ್ರೆಸಿಡೆಂಟ್ ಆದಾಗ ಅಂದರೆ ಯಾವ ಥರ ನೀವು ವಾಟ್ ಯು ಬ್ರಾಟ್ ಇನ್ ಆಸ್ ಎ ಅವಾಗ ನೀವು ಆಸ್ ಎ ಪ್ರೆಸಿಡೆಂಟ್ ಅನ್ನೋದನ್ನ ಸ್ವಲ್ಪ ಥ್ಯಾಂಕ್ ಯು. Thank you. I got married. ನಾನು ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಯಾಕೆಂದರೆ ನಾನು ಹುಟ್ಟು ಬೆಳೆದಿದ್ದು ಕೊಯಮತ್ತೂರಲ್ಲಿ. ಸೊ ವಿ ವರ್ ಅ ಕನ್ನಡ ಡಯಾಸ್ಪೋರಾ ದೇರ್ ಇನ್ ಕೊಯಮತ್ತೂರ್. ಆ್ಯಂಡ್ ನಮ್ಮ ಕಲ್ಚರಲ್ ಎಕ್ಸ್ಪೋಜರ್ was limited to, sorry, there's a mat here. Whatever ಮನೆಯಲ್ಲಿ ಏನು ಮಾಡಿದ್ರು, ಮನೇಲಿ ವಾತಾವರಣಗಳು ಮನೇಲಿ ಮಾಡಿದ ಪಾಠ, ಆಮೇಲೆ ಸ್ಮಾಲ್ ಕಮ್ಯುನಿಟಿ, ಅದರ ಎಕ್ಸ್ಪೋಜರ್. ಸೊ ಹೆಚ್ಚಕ್ಕೆ ಅಜ್ಜಿ ಮನೆಗೆ ಬೆಂಗಳೂರು ಹೋಗ್ತಾ ಇದ್ರೆ ತಪ್ಪ ಇನ್ನೇನು ಆರ್ಟಿಸ್ಟ್ ಆದರೂ ಸರಿ, ಆರ್ಟ್ ಆದರೂ ಸರಿ, ವಿ ವರ್ ನಾಟ್ ಎಕ್ಸ್ಪೋಸ್ಡ್ ಇನ್ ಕನ್ನಡ. ಸೊ ಬೀಯಿಂಗ್ ಪಾರ್ಟ್ ಆಫ್ ಕನ್ನಡ ಕೂಟ ಹಿಯರ್ was my biggest exposure to Kannada culture. 71 al madve aitu. I was one of the lucky ones. I got my green card in 10 days. So I was able to come back with him when he came back. So I find a small fault in his recollection of timeline. Ivaru Ranganathu Krishnamurti ella maatadirbodhu,
but something that came to fruition only after every one of them were married. They are children. The real truth. The real truth. So actually the conversation started in 1972. ಹೀಗೆ ನಾವು ತುಂಬ ಕಮ್ಮಿ ಜನ ಇದ್ದಿದ್ದು. ಆವಾಗೆಲ್ಲ ಹೇಗಿರ್ತಿತ್ತು ಅಂದರೆ, ಯು ವಿಲ್ ಬಿ ಸರ್ಪ್ರೈಸ್ಡ್. We will be looking out for anybody who vaguely even looked Indian. Kaansidre, I remember running across supermarket because this lady had her back to me. I had to go tap on her and I say, "Are you from India? Where are you from?" I immediately exchanged the phone number. The landline was the only available thing. Takshna, the very following Saturday, you invited them for dinner. This is how the small community before Kannada Koota came into existence, our social life amongst Kannada people started. Without fail, it happened to me from somebody else, and I did it any number of times. Even today, every time I see an Indian, it doesn't matter if it's Kannada or anybody else, I always say hello. And I really, I think, resent the fact that when other Indians see you coming, they pretend they don't see you. So please, I have a request. Anytime you see any Indian, whether they look friendly or not, just try to catch their eye and say hello. You'll be surprised how they suddenly blossom towards you. Anyway, I digress. So 71 al badvi 72 nalella maatugalagta ittu, so they were all very excited, and 5 of them, Krishnamurti, who is no more, Murthy, Narsimurthy, Rangnath, Nagaraj Rao was there, Nagaraj Rao, Shrikantaya, and Rajan, who is Prabha Eknath's brother, who is also no more. Iವರು ಸೇರ್ಕೊಂಡ್ರು. We started the community, and slowly, how do you proceed? We didn't have any calling list, nothing. We didn't know where Indian people lived. So ನಮ್ಗೆ ಗೊತ್ತಿರೋರೆ, ಇವರಿಂದ ಇವ್ರಿಗೆ ಗೊತ್ತು, ಅವರಿಂದ ಅವ್ರಿಗೆ ಗೊತ್ತು, ಎಲ್ಲ ಫೋನ್ ಕಾಲ್ಗಳು. We would sit there making phone calls. ಇವತ್ತಿನ ದಿವಸ ಎಲ್ಲ ಫೋನ್ ಕಾಲ್ಗಳೇ ಕನ್ಸಲ್ಟ್ ಮಾಡೋದು, ಹಬ್ಬ ಯಾವತ್ತು ಮಾಡೋಣ, ಇದು ಯಾವತ್ತು ಮಾಡೋಣ, ಎಲ್ಲ ಎವ್ರಿಥಿಂಗ್ ಹ್ಯಾಡ್ ಟು ಬಿ ಡನ್ ಆನ್ ಸ್ಯಾಟರ್ಡೇ, ರಿಗಾರ್ಡ್ಲೆಸ್ ಆಫ್ ವೆನ್ ದ ಆಕ್ಚುಯಲ್ ಹಬ್ಬ ವಾಸ್. So that is how it started. We used to have picnics. Picnics used to be the highlight of our year. And one of the time, Ganesha Gauri ke serta idvi. Very often Ganesha Gauri was done in somebody's house. Potluck. We would decide who cooks what and for how many people. And kids in those days, things were safer. We would go to a park and they would be running all over the place. We didn't have to keep an eye on them. That was a little bit of a more innocent time than it is now. I can't let my grandchildren out of my sight. I just have to keep my eyes peeled on them. That is how insecure things have become now because of all the things that's going on. Anyway, so Kannada Koota was happening, ella aitu, and then in those days it's small group and people had to drive a long way even to get together because of the distances, and being in office bearer was a huge commitment. So ಜನಗಳು ವಾಲಂಟಿಯರ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. I got drafted more or less into becoming the president in 83. So my biggest excuse was saying, ನಂಗೆ ಕನ್ನಡ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಮಾತಾಡ್ತೀನಿ, ಭಾಷಣ ಮಾಡಕ್ಕೆ ಬರಲ್ಲ, ನಾನು ಯಾಕೆ ಪ್ರೆಸೆಂಟ್ ಮಾಡಬೇಕು ನೀವು ಅಂತ. They said, no, you're very good at organizing, you should really do it anta. So I did agree, and it was a very good year. My vice president was Krishnamurti, Lakshmi Krishnamurti. My secretary was Kumar Swami. ಆಮೇಲೆ ಇನ್ನೊಬ್ರು ಇದ್ರಲ್ಲ, ಅವ್ರು ಹೋಗ್ಬಿಟ್ರಲ್ಲ, ಅವ್ರ ಹೆಸರು ಎಲ್ಲ ಹೋಗ್ಬಿಟ್ರು. ಇನ್ನೊಬ್ರು ಯಾರು ತುಂಬಾ ಕ್ವೈಟ್ ಆಗಿರ್ತಿದ್ರಲ್ಲ.
ಅಲ್ಲ ಮುಂಚೆ ಬೆಂಗಳೂರಿಗೆಲ್ಲ ಹೋದಾಗ ಏನೋ ಯಾರೋ ಫ್ರೆಂಡ್ ಮೇಲೆ ಅವನಾಗಿದ್ದೇನಪ್ಪ ನನಗೆ ಇವಾಗ ಒಂದು 15 ವರ್ಷಕ್ಕಿಂತ ಹೋದ್ರೆ ಅವ್ನು ಹೇಗಿದ್ದಾನೆ ಅವ್ನು ಹೇಗಿದ್ದಾನೆ ಅಂತ ಯಾಕೆ ಕೇಳ್ತೀಯ ಇದಾನ ಅಂತ Anyway, so there were kind of exciting times. We would look forward to all the get-togethers, and everybody, just about everybody showed up. Small community alla. So elru bororu, ಪಾಟ್ಲ ಕೂಟ, will establish a menu, and ಇಂಥವ್ರು ಮಾಡ್ಕೊಂಡ್ಬರೋದು ಅಂತ we will take turns doing more difficult items. So it worked out pretty well on a volunteer basis and very loosely organized. When I was a president, there was such a dearth of talent. That's when my children performed Nai Mari Tindibeke. And then people also were tumba hesitant, najke, self-conscious. So literally had to drag people out, kicking and screaming to perform or do any of those things. But in spite of that, it turned out to be a lot of fun. ಯಾಕೆಂದರೆ ನಾವು ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಗೊತ್ತಿತ್ತು. We were a small group, we knew each other really well, we can call on each other. ಮಕ್ಕಳು ಒಬ್ಬರೊಬ್ರಿಗೂ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಕನ್ನಡ ಕೂಟಕ್ಕೆ ಹೋದ್ರೆ ದೊಡ್ಡವರೆಲ್ಲ ಕೂತಿರೋರು, ಮಕ್ಕಳೆಲ್ಲ ಎಲ್ಲಿ ಓಡಾಡ್ತಾ ಇದ್ರು ದೇವ್ರಿಗೆ ಗೊತ್ತು. So two very eventful things happened when I was president. The first one was I was very fortunate as a president of Kannada Kuta. And all the community leaders were invited. By this time, Bekadish organization shuragittu. And 83 is the time also FIA started, Federation of India Association. And I got to meet Indira Gandhi. I was sitting this far from her, like about 8 feet from her. And it was a lot of question and answer Q&A session. Ella channagittu. ನಾವು ಅವ್ಳನ್ನ ಬೇಕಾದಷ್ಟು ಕೇಳಿದ್ವಿ, ಅವಳು ನಮ್ಮನ್ನು ಬೇಕಾದಷ್ಟು ಕೇಳಿದ್ಲು, ಕೊನೆಯಲ್ಲಿ ನಮ್ಮನ್ನು ಬೈದ್ಬಿಟ್ಟು ಹೋದ್ಲು. ನೀವೆಲ್ಲ ಯು ಆರ್ ನಾಟ್ ಪೇಟ್ರಿಯಾಟಿಕ್ ಇನಫ್, ಯು ಶುಡ್ ಸಪೋರ್ಟ್ ಯುವರ್ ಮದರ್ ಕಂಟ್ರಿ ಮಚ್ ಮೋರ್. ಅಂದ್ರೆ ಏನು ಅಂತ ದುಡ್ಡು ಕಳಿಸಿ ಇಂಡಿಯಾಗೆ ಅಂತ. ಅವಾಗೆಲ್ಲ ದ ಕಂಟ್ರಿ ನೀಡೆಡ್ ಫಾರಿನ್ ಎಕ್ಸ್ಚೇಂಜ್ ಡೆಸ್ಪರೇಟ್ಲಿ, ಯು ನೋ. ಸೊ ದೇ ವಾಂಟೆಡ್, ಶಿ ವಾಂಟೆಡ್ us to support India in that way, and needless to say, it all fell on deaf ears. Helped by good hotodlu. Originally, we were all supposed to have dinner together, but she had another commitment, and she had one of the, I don't remember his name. He then became the health minister, I think. He stayed with us, and we had a lot of Q&A sessions again with him, which was a lot of fun, a lot of information. It was a very exciting afternoon for us to be able to meet the leader of a country in such close proximity and have one-on-one with her. And that was a great experience. And the second one was the movie Gandhi was released that year. I, as a community leader, was invited to the premiere along with Murthy. So that was a phenomenal experience. Movie was shown to us in a huge auditorium in Century City, no? Shubert Theatre. And we got to have dinner with Attenborough, and the whole cast was there. Ben Kingsley, we were all sitting on the same table. So that was a very unique experience that I was able to share with the rest of the community members. So that was a very exciting time. And as things grew, and it was, considering now, it was such a innocent time. It was such a like a family. It was like a family gathering, you know, in those days. And everything was accepted. Everybody was accepted. I would like to see that happen now. I don't know whether it is or not, because ನಾನು ಜಾಸ್ತಿ ಹೋಗ್ತಾ ಇಲ್ಲ ಕನ್ನಡ ಕೂಟಕ್ಕೆ ಇವಾಗೆಲ್ಲ. ಇವ್ರು ಹೇಳಿದಾಗೆ 1000 ತುಂಬಾ ದೂರ ಆಗೋಯ್ತು. And then to get to anywhere was a long drive. And then the children started growing up, and they started, all of you know what a fight it is to get them to go to Kannada Kuta. And there came a point when they would not go to Kannada Kuta anymore. Nam interest ಸ್ವಲ್ಪ ಕಮ್ಮಿ ಆಯಿತು.
and our lives got also very busy. I had a standing joke that my husband never sees me dressed ಅಂತ. ಯಾಕೆಂದ್ರೆ ಬೆಳಿಗ್ಗೆ ಅವ್ರ ಕೆಲ್ಸಕ್ಕೆ ಹೋದಾಗ I was in my night gown, ರಾತ್ರಿ ಬಂದಾಗ ಅವರು I was back in my night gown. So he never saw me in regular clothes. So ಹಾಗಾಗ್ಬಿಟ್ಟು ಲೈಫ್ ತುಂಬಾ ಬ್ಯುಸಿ ಆಗ್ಬಿಟ್ಟು, and slowly, and then I had the responsibility of my parents. So once my parents came, I had to take care of them. My commitment was to them. ಅಂದು ಕರ್ಕೊಂಡ್ ಬರ್ತಾ ಇದ್ದೆ, ಆದಾಗ ಕರ್ಕೊಂಡ್ ಬರವೆ. But after a while, it got to be overwhelming. So we completely stopped coming, and I think we would like to give ourselves a real kickstart and start going again. Yeah. I want to congratulate all of you and everybody else who is involved for your enthusiasm and your commitment to grow the culture. That is primarily why we started Kannada Koota, for our children, to expose our children to our culture in whatever little way we could. ನಮಗೆ ಎಷ್ಟು ಇದು ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ, ಕನ್ವೀನಿಯನ್ಸಸ್ ಇರಲಿಲ್ಲ, ಬಟ್ we did, and thanks to Murthy and all his friends and with the support of all the wives, we started something, and that's blossomed and grown into a very nice organization. I'm very proud to be distantly part of it. But again, I just want to congratulate you. You guys are doing a phenomenal work. I feel very proud to call you my compatriots. Thank you. ಫೋನ್ ಮಾಡಿದಾಗ ಕಮಿಟ್ಮೆಂಟ್ ಇದೆ ಅಂತ ಮರ್ಯಾದೆ ಬನ್ನಿ, ಇದು ನಿಮ್ಮ ಸೆಲೆಬ್ರೇಷನ್ಸ್, ಇದು ಸುವರ್ಣ ಮಹೋತ್ಸವ. Unfortunately, ನಾವು ಊರಲ್ಲಿ ಇರಲ್ಲ. We have a wedding to go to in Massachusetts. Yeah. That ಖಂಡಿತ ಬರ್ತಿದ್ವಿ. But you made today, that's nice. ವ್ಯಾಲಿಯಿಂದ ಇಲ್ಲಿ ಬಂದು ಇವತ್ತು ಇಲ್ಲ, ನಾವು ಅರ್ವೈನಲ್ಲಿ ಇದೀವಿ. ಯಾಕಂದ್ರೆ ನಾನು, because I'm seeing you from Valley. Yeah. We moved 5 years ago. Oh, nice. Once again, thank you. ತುಂಬಾ ಚೆನ್ನಾಗಿ, ನಮ್ಗೆ ಕೆಲವು ವಿಚಾರಗಳೆಲ್ಲ ನಮ್ಗೇನು ಗೊತ್ತಿಲ್ಲ, ಬಿಕಾಸ್ ವಿ ಆರ್ ಆಲ್ ರೀಸೆಂಟ್ ನಾವೆಲ್ಲ ಬಂದಿರೋದು. ನೀವು ಇಂದಿರಾ ಗಾಂಧಿ ಬಗ್ಗೆ ಹೇಳಿದ್ರಿ, ಅದೆಲ್ಲ. ಸೊ ವಾಟ್ ಎವರ್ ಇಂಟ್ರಾಕ್ಷನ್. ಆಮೇಲೆ ನಾನು ಒಂದು ಎಲ್ಲರೂ ಐ ನೋ ನೀವು ಎಷ್ಟು ಅಡಿಗೆ ಬಗ್ಗೆ ಕಮ್ಯುನಿಟಿ ಹೇಗೆ, ಹೌ ಯು ಆರ್ ಆಲ್ ಕುಕಿಂಗ್ ಅಂತ. ಐ ಆಮ್ ಶೂರ್ ದೇರ್ ವುಡ್ ಬಿ ಸಮ್ ಕಾಂಪಿಟೇಷನ್ ಇತ್ತು ಅನ್ಸುತ್ತೆ. ಅಡಿಗೆ ನಂದು ಅಡಿಗೆ ಚೆನ್ನಾಗಿದೆ, ನಿನ್ನಿಂದ ಅಡಿಗೆ ಅಂತೇಳಿ. Truly no. Everybody enjoyed. See, I tell people, all my relatives in India, we all became good cooks out of necessity. You know why? We didn't have any food to eat from outside. We had to be good cooks to enjoy good food. There was no Indian groceries. Yeah. So we used to go to Bestian, which is a Middle Eastern. The ಮೆಣಸಿನಕಾಯಿ was not available. ತೊಗರಿಬೇಳೆ No ಸಿಗ್ತಿರ್ಲಿಲ್ಲ, cilantro. ಕೊತ್ತಂಬರಿ ಸೊಪ್ಪಿಲ್ಲ, Was not there at that time. ತೊಗರಿಬೇಳೆ ಇರಲಿಲ್ಲ. Unless you went to Mexican outfits. ಅಲ್ಲೆಲ್ಲಿತ್ತು ಮೆಕ್ಸಿಕನ್ ರೆಸ್ಟೋರೆಂಟ್? ಎಲ್ಲೂ ಇರಲಿಲ್ಲ. The only place that I could eat at a restaurant was House of Pancakes. Fortunately for me, ನಾನು ಚಿಕ್ಕವಳಾಗಿದ್ದಾಗ ನನಗೆ ಎಗ್ ತಿನ್ಸಿದ್ರು, ಎಗ್ ಅಭ್ಯಾಸ ಆಗಿತ್ತು. ಎಗ್ಗು ತಿನ್ನಕ್ಕಾಗದೇ ಇದ್ರೆ I would have been big trouble. I wanted to say those things. ತೊಗರಿಬೇಳೆ ಸಿಗ್ತಿರ್ಲಿಲ್ಲ, ಇವ್ರು ಹೇಳಿದ ನಿಜ, ನನಗೆ ಅಡುಗೆ ಬರ್ತಿರ್ಲಿಲ್ಲ. ಆಸ್ಪತ್ರೆಗೆ ಫೋನ್ ಮಾಡಿ, ರೀ ಸಾರಿಗೆ ಏನ್ ಹಾಕ್ಬೇಕು, ಹುಳಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು. ಈಗ ನೋಡಿ, ನಾನು ಜಯಂತಿ ಅಯ್ಯಂಗಾರ್ ಮತ್ತು ಇವರು ಜಯಪ್ರಕಾಶ್ ಅವ್ರು ಕರಿಬೇಕಾಗಿತ್ತು. ನೆಕ್ಸ್ಟ್ ಇವರ ಸಮಯದ ಅಭಾವದಿಂದ ನಾನು ಸ್ವಲ್ಪ 2 ನಿಮಿಷ So because this would be like fast. ನೋಡಿಗೌರೇ, ನಮ್ಮ ನೆನಪಿನಾಳದ ವೇದಿಕೆಗೆ ಸ್ವಾಗತ. ಒನ್ಸ್ ಅಗೇನ್ ಕ್ವಶನ್ಸ್ ಆರ್ ದ ಸೇಮ್. ನೀವು ಯಾವಾಗ ಬಂದಿದ್ದು, ಹೇಗೆ ಕನ್ನಡ ಕೂಟದೊಂದಿಗೆ ನೀವು ಯಾವ ರೀತಿ ಸ್ಟಾರ್ಟೆಡ್ ಗೋಯಿಂಗ್ ಅಂಡ್ ಯಾವ ತರ ಇಂಟ್ರಾಕ್ಷನ್, ಆಮೇಲೆ ನಿಮ್ಗೆ ಇಷ್ಟವಾದ ಕಾರ್ಯಕ್ರಮದ ಬಗ್ಗೆ ಒಂದು ಮಾತು, ಆಮೇಲೆ ನೀವು ಸುವರ್ಣ ಮಹೋತ್ಸವದಲ್ಲಿ ಏನು ಒಂದು ಸಂದೇಶ ಏನು ಕೊಡ್ಬೇಕಂತ ಇದ್ದೀರಾ. So these are the 4 things. I just covered all 4. Now you take your time. Your time starts now. Okay.
2 ನಿಮಿಷ ಮಾತಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿ ಇವ್ರನ್ನ ಭೇಟಿಯಾಗಿದ್ದು ನಮ್ಮ KCA ಸ್ಟಾರ್ಟ್ ಮಾಡಿದ ಒಬ್ರು 4 ಜನ, ನನಗೆ ನೆನಪಿರೋ 4 ಜನ, 3 ಜನ ಗೊತ್ತಿತ್ತು, ಈಗ ಇವರೊಬ್ರು ಗೊತ್ತಾಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್, ನೈಸ್ ಮೀಟಿಂಗ್ ಯು. ಇನ್ನೊಬ್ರು ಕೃಷ್ಣಮೂರ್ತಿ ಅಂತ ಹೇಳಿದ್ರಿ, ಆಮೇಲೆ ಗಡಸಾಲಿ ಅವರು ಇದ್ರು ಅಂತಲ್ವಾ, ಅವರಲ್ವಾ? ಓಕೆ, ಸೊ ಓಕೆ ಹಾಗಾದ್ರೆ ನಾನು ಗಡಸಾಲಿ ಅಂತ ಸರಿ. ನಾನು ಬಂದಿದ್ದು ಇಲ್ಲಿ 94 ಅಲ್ಲಿ ಬೇರೆಯಲ್ಲಿದ್ದೆ, ಆಮೇಲೆ 96 ಇಲ್ಲಿ ಮೂವ್ ಆದೆ. ಅವಾಗಿನ್ನು ಮದುವೆ ಆದ್ರಿಂದ ಕನ್ನಡ ಸಂಘ ಎಲ್ಲ ಅವಾಗೆಲ್ಲ ಅಷ್ಟೊಂದು ಮಕ್ಕಳು ಆದ್ಮೇಲೆ ನಮಗೆ ಗೊತ್ತಿರಂಗೆ 5 ವರ್ಷ ಆದ್ಮೇಲೆ ಅವಾಗ ನಮಗೆ ಜ್ಞಾಪಕ ಬರೋದು ಕನ್ನಡ ಸಂಘ ಎಲ್ಲ. ಸೊ ಬಂದಾಗ ಫಸ್ಟ್ ಹೋಗಿದ್ದು ನನಗೆ ಜ್ಞಾಪಕ ಇರೋದು 97 or 98 ಗಡಸಾಲಿ ಪ್ರೆಸಿಡೆಂಟ್ ಆದಾಗ ಗಣಪತಿ ಹಬ್ಬಕ್ಕೆ ಅಲ್ಲೆಲ್ಲ ಒಂದು ಹಾಲ್ ಅಲ್ಲಿ ಒಂದು ಸಾಮೂಹಿಕ ಗಣಪತಿ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಎಲ್ಲರೂ ಪೂಜೆ ಮಾಡಿಸಿದ್ದು, ಅದಕ್ಕೆ ಜ್ಞಾಪಕ ಇದೆ ನನಗೆ. ಅದಾದ್ಮೇಲೆ ನಮ್ಮ ಮಾವ ಒಬ್ರು ಹ್ಯೂಸ್ಟನ್ ಅಲ್ಲಿದ್ರು, ಜಯರಾಮ್ ನಾಡಿಗ್ ಅಂತ ಹೇಳ್ಬಿಟ್ಟು, ಅವರು 2000 ಕನ್ನಡ ಮಿಲಿಯನಿಯಂ ಕನ್ನಡ ಉತ್ಸವ ಮಾಡಿದಾಗ ಬಂದಿದ್ರು ಅವರು ಇಲ್ಲೆಲ್ಲ ಇನ್ವೈಟ್ ಮಾಡೋದಕ್ಕೆ ಅಂತೆಲ್ಲ 99 ಅಲ್ಲಿ. ಅವಾಗ ಅವ್ರು ಕೇಳಿದ್ರು, ಓ ಕನ್ನಡ ಸಂಘಕ್ಕೆ ಹೋಗ್ತಾ ಇದೆಯಾ ಹಂಗೆ ಹಿಂಗೆ ಅಂತ. ಇಲ್ಲ ಏನಿಲ್ಲ ಅಂದ ತಕ್ಷಣ ಅವ್ರು ಬೈದು ನನಗೆ ಹೋಗ್ಬೇಕು ನೀನು ಹಂಗೆ ಹಿಂಗೆ. ಸೊ ಅದಾದ್ಮೇಲೆ ಒಂದೊಂದೇ ಪ್ರೋಗ್ರಾಮ್ ಹೋಗಕ್ ಶುರು ಮಾಡಿದ್ಮೇಲೆ ನಾನು ಸುಮ್ಮನೆ ಹೋಗ್ಬಿಟ್ಟು ಬರ್ತಾ ಇದ್ವಿ. ಅದು ಅಲ್ಲಿ ಹೂವರ್ ಮಿಡ್ಲ್ ಸ್ಕೂಲ್ ಅಲ್ಲಿ ಹೋಗ್ತಾ ಇದ್ವಿ, ಅಲ್ಲಿ ನಡೀತಾ ಇತ್ತು ಹೂವರ್ ಮಿಡ್ಲ್ ಸ್ಕೂಲ್ ಅಲ್ಲಿ. ನಾನು ಫಸ್ಟ್ ಸ್ಟೇಜ್ ಹತ್ತಿದ್ದು ಇವರಿಲ್ಲ ಇಲ್ಲಿ ಶೈಲಾ ಅವರ ನಡೆಸ್ಕೊಟ್ಟಿದ್ದ ಒಂದು ಫಸ್ಟ್ ಡ್ರಾಮಾ 2002 ಅದಾಗಿದ್ದು 2003 ನಲ್ಲಿ. ಸೊ ಅವಾಗ ನಾನು ಫಸ್ಟ್ ನಾಟಕ ಮಾಡಿದೆ. ಅಂದ್ರೆ ಮುಂಚೆ ಎಲ್ಲ ಸಣ್ಣ ಹುಡುಗ ಇರ್ಬೇಕಾದ್ರೆ ಮಾಡ್ತಿದ್ದೆ, ಇಲ್ಲಿ ಇವ್ರು ಕರೆದ್ಬಿಟ್ಟು ಒಂದು ಪಾರ್ಟ್ ಇದೆ ಬರ್ತೀಯಾ ಅಂತ ಹೇಳಿ ನಾನು ನಿಂತಿ ಇಬ್ರು ಸೇರ್ ಮಾಡಿದ್ವಿ. ಅವತ್ತಿನ ದಿವಸನೇ 2 ನಾಟಕದಲ್ಲಿ ಭಾಗವಹಿಸಿದ್ದೆ, ವಿಶ್ ದಿಕ್ಷ್ದು ಒಂದು ಚಲನದೊಂದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹೀಗೆ ನಾಟಕದಲ್ಲಿ ಮುಂದುವರಿತಾನೆ ಬಂತು. ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಎಲ್ಲಾ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡ್ತಾ ಬರ್ತಿದ್ದೀನಿ. ಆಗದೆ ಇದ್ದು 1, 2 ಹಾಗೆ ಹೀಗೆ ಆಗದೆ ಇರ್ಬೋದು. ಒಂಥರ ನಮಗೆ ಕನ್ನಡ ಸಂಘಕ್ಕೆ ನಾನು ಯಾರು ಬರಲ್ಲ ಅಥವಾ ಮೆಂಬರ್ ಅಲ್ಲ ಅಂದ್ರೆ ನಾನಂತೂ ಹೋಗಿ ಫಸ್ಟ್ ಕೇಳದೆ, ಯಾರು ಹೊಸಬ್ರು ಬಂದ್ರೆ ಅವ್ರಿಗೆ ಕನ್ನಡ ಸಂಘ ಮೆಂಬರ್ ಅಂತ, ಇಲ್ಲದೆ ಹೋದ್ರೆ ಮೆಂಬರ್ ಆಗ್ಬೇಕು ಅಂತ. ಯಾಕೆಂತಂದ್ರೆ ಇಲ್ಲಿರೋರು ಇಷ್ಟು ಜನ ಇದೀವಿ, ಎಲ್ಲರೂ ಬರ್ಬೇಕು, ಎಲ್ಲರೂ ಸೇರ್ಬೇಕು, ಎಲ್ಲರೂ ಒಟ್ಟಿಗೆ ಮಾತಾಡ್ಬೇಕು, ಪರ್ಫಾರ್ಮ್ ಮಾಡ್ಬೇಕು, ಒಬ್ರಿಗೊಬ್ರು ಜೊತೆಗೆ ಇರಬೇಕು ಅಂತ. ಸೊ ಹಾಗಾಗಿ ಯಾರೇ ಹೊಸಬ್ರು ಕನ್ನಡ ಬಂದ್ರು ನಾವು ಫಸ್ಟ್ ಕೇಳೋ ಕ್ವಶನ್ KCA ಮೆಂಬರ್ ಅಂತ, ಇಲ್ಲದೆ ಇದ್ರೆ KCA ಮೆಂಬರ್ ಆಗಿ ಅಂತ ಹೇಳೋದು. ಸೊ ಹಾಗಾಗಿ ಅಲ್ಲಿಂದ ನಡ್ಕೊಂಡ್ ಬಂದಿತ್ತು. ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ 25 ವರ್ಷ ಆಯ್ತು ನಾನು KCA ಬಂತ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲ ನಾಟಕದಲ್ಲಿ ಅದೆಲ್ಲ ಆಯ್ತು. ಆಮೇಲೆ ಮಕ್ಕಳುಗಳು ಬೆಳೆಯಕ್ಕೆ ಶುರು ಮಾಡಿದ್ಮೇಲೆ ಅವರು ನನ್ನ ಜೊತೆಗೆ ನನ್ನ ಮಕ್ಕಳುಗಳು ಸ್ವತಃ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಕ್ ಶುರು ಮಾಡಿದ್ರು. ಹಾಗೆ ನೋಡಿದ್ರೆ ನನ್ನ ಮಗಳು ಈ ಕನ್ನಡ ಸಂಘ, ಕನ್ನಡ ಕಲಿ ಎಲ್ಲ ಸೇರ್ಬಿಟ್ಟು ನನ್ಗಿಂತ ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ ಅವಳು. ಸೊ ನನಗೆ ಹೇಳ್ಕೊಡ್ತಿರ್ತಾಳೆ ಕೆಲವೊಂದ್ಸಲಿ, ದೊಡ್ಡವಳು. ಸೊ ಅದರಿಂದ ಅದು ಒಂಥರ ಈಗ ಇಬ್ರು ಮಕ್ಕಳುಗಳು ಸ್ವತಃ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಂಥರ ಅವ್ರಿಗೂ ಅಪರ್ಚುನಿಟಿ ಸಿಕ್ಕಿದೆ. ಸ್ಟೇಜ್ ಅಂದ್ರೆ ಒಂಥರ ಯಾವುದೇ ಒಂದು ಹೆದರಿಕೆ ಇಲ್ಲ ಅವರಿಗೆ. ಹಾಗೆ ನಮಗೂ ಅಷ್ಟೇ ಕನ್ನಡ KCAದಲ್ಲಿ ಪರ್ಫಾರ್ಮ್ ಮಾಡಿದೆ ಏನೋ ಒಂಥರ ಖುಷಿ, ಆಪರ್ಚುನಿಟಿ ಅದು. ಅದೇ ಹೇಳ್ತಿದ್ದಂಗೆ ನಾಟಕದಲ್ಲಿ 8 ನಾಟಕ ಬರುತ್ತೆ ಕಾಂಪಿಟೇಷನ್ ಅಲ್ಲಿ, ಅದೃಷ್ಟ ಇದ್ದವರಿಗೆ 3-4 ಆಗುತ್ತೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ನನ್ನ ಹಿಸ್ಟ್ರಿ ಎಲ್ಲ ನೋಡಿದ್ರೆ ಒಂಥರ ಏನೋ ಎಲ್ಲಾ ಹಳೇದು. ಇವತ್ತು ಯಾವುದೋ ಒಂದು ಗರಾಜ್ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಸಂಗಮ ಸಿಕ್ತು, ಸುಮ್ಮನೆ ತೆಗೆದು ನೋಡ್ತಾ ಇದ್ದೆ ಏನೇನಿದೆ ಅಂತ ಹೇಳ್ಬಿಟ್ಟು. ಯಾವಾಗಿಂದು 2012 ಸಂಗಮ ಸಿಕ್ತು, ಇಂತ ಖುಷಿ ಆಯ್ತು. 1-2 ಕನ್ನಡ ಸಂಘದ್ದು ನೆನ್ಪು ಮಾಡ್ಕೋಬೇಕು ಅಂತಂದ್ರೆ, ವಿಶ್ ದೀಕ್ಷಿತ್ ಇರ್ಬೇಕಾದ್ರೆ ನನಗೆ ಗೊತ್ತಿರೋಂಗೆ ಅವಾಗ ಆ ರೀತಿ ಇತ್ತು ಅಂತ ಇಟ್ಕೊಳ್ಳಿ. ಸ್ಟೇಜ್ ಮೇಲೆ ಯಾವ್ದಾರ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಅದರ್ ಸ್ಟೇಜ್ ಸಾಂಗ್ ಯಾವ್ದಾರ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಅದರ್ದ ಕನ್ನಡ ಸಾಂಗ್ ಮಾಡ್ತಾ ಇದ್ರು, ಯಾವುದೋ ಹಿಂದಿ ಸಾಂಗ್ ತಗೊಂಡ್ಬಿಟ್ಟು ಮೋಸ್ಟ್ ಆಫ್ ದಿ ಸಾಂಗ್ಸ್ ಅದ್ ಮಾಡ್ತಾ ಇದ್ರು ನಾನು ನೋಡ್ತಿರಂಗೆ. ಅವಾಗ ಯಾಕೆಂದ್ರೆ ಪಾಪ ಅವರಿಗೆ ಇಲ್ಲಿ ಕನ್ನಡ ಹಾಡುಗಳು ಸಿಗ್ತಾ ಇರಲಿಲ್ಲ. ಅವಾಗ ಬರೀ ಹಿಂದಿನೇ, ಅವಾಗೆಲ್ಲ ನಾವು ನಾರ್ತ್ ಕರ್ನಾಟಕದಲ್ಲೂ ನೋಡಿದ್ನಲ್ಲ, ಬರೀ ಹಿಂದಿ ಸಾಂಗ್ಗಳಿಗೆ ಡ್ಯಾನ್ಸು ಅದು ಇದು ಎಲ್ಲ ಮಾಡ್ತಿದ್ರು. ಆದ್ರೆ 2005 or 6 ಇಂದ ಒಂಥರ ಅನ್ರಿಟನ್ ಲಾ ಮಾಡ್ದಂಗ್ ಮಾಡ್ಬಿಟ್ಟು ಬರೀ ಕನ್ನಡ ರಿಲೇಟೆಡ್ ಕರ್ನಾಟಕದ ಮಾಡ್ಬೇಕು ಅಂದಾಗ ಅವಾಗಿಂದ ಒಳ್ಳೆ ಹಾಡುಗಳು, ನಮ್ಮಲ್ಲೂ ಎಷ್ಟೊಂದು ಒಳ್ಳೊಳ್ಳೆ ಹಾಡುಗಳಿದೆ, ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಂತ ಹಾಡುಗಳಿದೆ ಅಂತ ಎಲ್ಲ ಮಾಡಿದ್ರು. ಸೊ ಅದು ಒಂಥರ
ಒಂದು ಒಳ್ಳೆಯ ಕಾರ್ಯಕ್ರಮ ಆಯ್ತು. ಇಲ್ಲದೆ ಹೋಗಿದ್ರೆ ಬರೀ, ಯಾಕೆಂದ್ರೆ ಇಲ್ಲೆಲ್ಲ ನಾವು ಕೇಳೋದು ಹಿಂದಿಯವ್ರು ಜಾಸ್ತಿ ಇರೋದ್ರಿಂದ ಹಿಂದಿ ಸಾಂಗ್ಸ್ ಎಲ್ಲರೂ ಮಕ್ಕಳುಗಳು ಕೇಳೋದು ಹೌದು. ಆದ್ರೆ ಈಗ ಕನ್ನಡ ಹಾಡುಗಳು ಸ್ಟೇಜ್ ಮೇಲೆ ನಡ್ತಿರೋ ಅಂದ್ರೆ ಒಂದು ಒಳ್ಳೆಯ ಇದು. ಹಾಗೆ ಈ ನಾಟಕ ಮಾತ್ರ ತುಂಬಾ ಒಂದು ಒಳ್ಳೆ ಪ್ರೋಗ್ರಾಮ್, ಅದು ಹಂಗೆ ಕಾಣ್ಬೇಕು. ಅಂಡ್ ಐ ಅಗ್ರಿ ವಿತ್ ಸುಧು ಚಲನ್, ನಾಟಕೋತ್ಸವ ಅಂತ ಮಾಡೋಣ, ನಾಟಕ ಕಾಂಪಿಟೇಷನ್ ಅಂತ ಬೇಡ. ಅದು ಈಗ 25 ವರ್ಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಪಾರ್ಟ್ ಆಫ್ ದಿ KC ಅಂತ ಹೇಳ್ಬಿಟ್ಟು ಹೀಗೆ ಇವ್ರು ಹೇಳಿದ್ರಲ್ಲ, ಏನು ಅಂತಂದ್ರೆ ಅವ್ರಿಲ್ಲ ಇವ್ರಿಲ್ಲ, ಅವ್ರು ಹೋಗ್ಬಿಟ್ರು ಇವ್ರು ಹೋಗ್ಬಿಟ್ರು ಅಂತ 50 ವರ್ಷಕ್ಕೆ. ಇನ್ನು 75 ವರ್ಷಕ್ಕೆ ನಾವು ಮಾತಾಡ್ತಿರ್ತೀವಿ ಅದೇ ಮಾತನ್ನ, ಅವ್ರಿಲ್ಲ ಇವ್ರಿಲ್ಲ, ಮುರುಳಿ ಹೋಗ್ಬಿಟ್ಟ ಹಂಗೆ ಅಂತ. ಸೊ ಏನ್ ಮಾಡಕ್ ಬರಲ್ಲ, ಅದು ಪಾರ್ಟ್ ಆಫ್ ನೇಚರ್. ಸೊ ಹಾಗೆ ನಾನು ಎಲ್ಲರಿಗೂ ಉದ್ದೇಶ ಹೇಳೋದು, 50ನೇ ವರ್ಷದ KCR ಶುಭಾಶಯಗಳು ನಿಮ್ಮೆಲ್ಲರಿಗೂ. ಹೋಪ್ಫುಲಿ ಎಲ್ಲರೂ ಬರ್ತಾ ಇದ್ದೀರಾ ಅನ್ಸುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಮೈಕ್ ಕೊಡಿ. Just offer my congratulations to KCA. ಒಂದ್ ಮಾತ್ರ ಹೇಳಕ್ ಬರ್ತೀನಿ, ಅವಾಗ 73 ಶುರು ಮಾಡಿದಾಗ 50 ವರ್ಷ ಇದು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮೈ ಹಾರ್ಟಿಯಸ್ಟ್ ಕಂಗ್ರ್ಯಾಚುಲೇಷನ್ಸ್ ಟು KCSC. You have done a good job and I'm very proud. Thank you. Keep up the good work. ಧನ್ಯವಾದಗಳು, ಥ್ಯಾಂಕ್ ಯು. ಈಗ ನಾನು ಜಯಂತಿ ಅಯ್ಯಂಗಾರ್ ಮತ್ತು ಜಯಪ್ರಕಾಶ್ ಬನ್ನಿ ವೇದಿಕೆ ಮೇಲೆ. ಇಬ್ರು ಬನ್ನಿ. ಫಸ್ಟ್ ಇವನ್ ಬನ್ನಿ. ಅವ್ರ ಸ್ಪೆಷಲ್ ಆಗಿ ಇನ್ವಿಟೇಷನ್. ಹೌದಾ? ಅಲ್ಲ ಹಾಗೆ ತೊಂದರೆ ಇಲ್ಲ. She broke her promise. She said, I won't ask you to come there. So once again, ಸ್ವಾಗತ ಇಬ್ಬರಿಗೂ ಕೂಡ. ಮತ್ತೆ ಅದೇ ಕ್ವಶನ್ಗಳು, ನೀವು ಯಾವಾಗ ಬಂದಿದ್ದು, ಹೇಗೆ ನಿಮ್ಮ ಸಂಪರ್ಕ ಕನ್ನಡ ಕೂಟದೊಂದಿಗೆ, ಮತ್ತೆ ನೀವು ನೆನಪಿಸಿದಂಗೆ ಅಂದ್ರೆ ನೀವು ನಿಮ್ಮ ನೆನಪಿನ ಆಳದಲ್ಲಿ ನಿಮ್ಗೆ ಇಷ್ಟವಾದ ಕಾರ್ಯಕ್ರಮಗಳು ಒಂದು ನೋಟ್ ಅದ್ರ ಬಗ್ಗೆ, ಆಮೇಲೆ ನಮ್ಮ ಸುವರ್ಣ ಮಹೋತ್ಸವಕ್ಕೆ ನಿಮ್ದೇನು ಅಂದ್ರೆ ವಿಶೇಷ. First of all, thank you for having us and hearty congratulations to the celebrations that we are going to have pretty soon. It's not one person's celebration, it's the unity of the entire community. ಕನ್ನಡದಲ್ಲಿ ಮಾತಾಡಬೇಕು ಗೊತ್ತು, ಆದರೆ ಫಸ್ಟ್ ಬರೋದು ಇಂಗ್ಲೀಷು, ಆಮೇಲೆ ಕನ್ನಡ ಬರುತ್ತೆ. ಸುಮಾರಾಗಿ ಮಾತಾಡ್ತೇನೆ ನಾನು, ಪರವಾಗಿಲ್ಲ. ನನಗೆ ಮಾತಾಡೋಕ್ಕೆ ಅಂತ ಒಂದು ಚಾನ್ಸ್ ಇರುತ್ತೆ ಅಂತ ನಂಗೆ ಅನ್ಸಿರ್ಲಿಲ್ಲ. ಸುಮ್ಮನೆ ನೋಡಿ ಎಲ್ಲರೂ ಮಾತಾಡೋದು ಕೇಳಕ್ ಬಂದೆ ನಾನು. ಇವಾಗ ಸಡನ್ ಆಗಿ ಮೈಕ್ ಕೊಟ್ಬಿಡ್ಸಿ, ಅದು ರಾಜಕಾರಣಿಗಳ ತರ ಕೆಲವರಿಗೆ ಏನು ಅಂದ್ರೆ ಮೈಕ್ ಕೊಟ್ಬಿಟ್ಟು ಸ್ಟೇಜ್ ಕೊಟ್ಬಿಟ್ಟು 4 ಜನ ಕೂರಿಸ್ಬಿಟ್ರೆ ಬಿಡೋದೇ ಇಲ್ಲ ಅವರು. ಹಾಗಾಗುತ್ತೆ. ಹಾಗಾಗಬಾರ್ದು ಅಂತ ಬೇಗ 2 ನಿಮಿಷದಲ್ಲಿ ಮಾತಾಡ್ಬಿಟ್ಟು ಮುಗಿಸ್ತೀನಿ. ನಾನು ಇದುವರೆಗೂ ಯಾವ ಆಫೀಸ್ ಬೇರರ್ ಪೊಸಿಷನ್ ತಗೊಂಡಿಲ್ಲ. ನನ್ನ ಮಾತು ಇಟ್ಸ್ ಮೋರ್ ಲೈಕ್ ಶ್ರೀಸಾಮಾನ್ಯನ ಕಡೆಯಿಂದ ಹೇಗೆ, ಹೌ ಡಸ್ ಇಟ್ ಫೀಲ್ ಅಂತ. ಯಾಕಂದ್ರೆ ಐ ಬಿಲೀವ್ ದ ಕಮ್ಯುನಿಟಿ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ದ ಬೋರ್ಡ್ ಮೆಂಬರ್ಸ್. ಐ ನೋ ದ ಬೋರ್ಡ್ ಮೆಂಬರ್ಸ್ ಅಂಡ್ ಅದರ್ಸ್ ವರ್ಕ್ ವೆರಿ ಹಾರ್ಡ್. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಂಡ್ ಐ ವಿಲ್ ಆಲ್ಸೋ ಟೆಲ್ ಯು ಇಟ್ಸ್ ಎ ವೆರಿ ಥ್ಯಾಂಕ್ಲೆಸ್ ಜಾಬ್. ಎಷ್ಟು ಮಾಡಿದ್ರು ಸಾಕಾಗಲ್ಲ, ಎಷ್ಟು ಮಾಡಿದ್ರು ಅದ್ರಲ್ಲಿ ತಪ್ಪೇನು ಅಂತ ನೋಡ್ತಾರೆ ವಿನಃ ಚೆನ್ನಾಗಿರೋದು ಹೇಳೋದು ತುಂಬಾ ಜನ ಕಮ್ಮಿ. ಸೊ ಐ ವುಡ್ ಲೈಕ್ ಟು ಚೇಂಜ್ ದಟ್ ಪರ್ಸೆಪ್ಷನ್ ಅಂಡ್ ಸೇ, ಅವರ ಟೈಮನ್ನು ಅಷ್ಟೊಂದು ಅವರು ಸ್ಯಾಕ್ರಿಫೈಸ್ ಮಾಡಿ ಅವರು ಎಷ್ಟು ಬೇರೆ ಆಕ್ಟಿವಿಟೀಸ್ನ ಬಿಟ್ಬಿಟ್ಟು ಇದಕ್ಕೋಸ್ಕರ ಅಂತ ಮಾಡ್ತಾರೆ. ಅವ್ರನ್ನ ಫಸ್ಟ್ ನಾವು ರೆಕಗ್ನೈಸ್ ಮಾಡಬೇಕು. ಎಸ್ಪೆಷಲಿ ಡ್ಯೂರಿಂಗ್ ದ ಟೈಮ್, ಎಸ್ಪೆಷಲಿ ಡ್ಯೂರಿಂಗ್ ಕೋವಿಡ್ ಟೈಮ್,
it was phenomenal how that board conducted it for 3 years in a row. I mean, it just was amazing because there was no precedent. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನೂ ಇರಲಿಲ್ಲ. They came out with alternatives, they came out with different things and kept everybody busy, and it was really something very great. And I do believe that ಎಲ್ಲರೂ ಹೇಳ್ದಂಗೆ ಕನ್ನಡದು it should not become ಕಾಂಪಿಟೇಷನ್, ಅದು ಪಾರ್ಟಿಸಿಪೇಷನ್ ಇರಬೇಕು ಅಂತ. ಆದರೆ ಪಾರ್ಟಿಸಿಪೇಷನ್ಗೂ ಪ್ರಾಕ್ಟಿಕ್ಯಾಲಿಟಿನೂ ನೋಡ್ಬೇಕಾಗತ್ತೆ. 12 ಡ್ರಾಮಾ ಬಂದ್ರೆ 12 ಡ್ರಾಮಾ ಮಾಡೋಕ್ಕಾಗತ್ತಾ? 4 ಡ್ರಾಮಾ ಮಾಡೋಷ್ಟಕ್ಕೆ ಸುಸ್ತಾಗತ್ತೆ ಎಲ್ರಿಗೂ ನೋಡೋಕ್ಕೆ. ಸೊ ಅದೆಲ್ಲ ಹೇಳೋದು ಈಸಿ, ಮಾಡೋದಕ್ಕೆ ಅನುಸರಿಸೋದಕ್ಕೆ ತುಂಬಾ ಕಷ್ಟ ಇದೆ. ಸೊ ಲೆಟ್ ಅಸ್ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಅಪ್ರಿಷಿಯೇಟ್ ವಾಟ್ ಇಸ್ ಬೀನ್ ಡನ್ more than commenting on what is not being done. So ನನ್ನ ಫಿಲಾಸಫಿ ಏನು ಅಂದರೆ, ನಾವು ಆಸ್ ಕನ್ನಡ ಮೆಂಬರ್ಸ್ ವರ್ಷಕ್ಕೆ ಒಬ್ಬರು ಎಕ್ಸ್ಟ್ರಾ ಮೆಂಬರ್ನ ಕರ್ಕೊಂಡ್ಬಂದು ಸೇರಿಸಿದ್ರು ಕೂಡ ಎವ್ರಿಬಡಿ, ದಟ್ ಇಸ್ ಪ್ಲೆಂಟಿ. ಅಷ್ಟು ಮಾಡಿದ್ರೆ ಸಾಕು, ಇನ್ನೇನು ಮಾಡಬೇಕಾದಿಲ್ಲ. ಅಂಡ್ ದಟ್ ಇಸ್ ದ ಫಿಲಾಸಫಿ ವಿತ್ ವಿಚ್ ಮೈ ಹಸ್ಬೆಂಡ್ ಅಂಡ್ ಐ ಹ್ಯಾವ್ ಕೈಂಡ್ ಆಫ್ ಗಾನ್ ಥ್ರೂ ಆಲ್ ದೀಸ್ ಇಯರ್ಸ್. ನಾವು ಇಲ್ಲಿಗೆ ಬರೋಕ್ಕೆ ಮುಂಚೆ ಕೆನ್ಯಾದಲ್ಲಿ, ಟಾಂಜಾನಿಯಾದಲ್ಲಿ ಇದ್ವಿ. ಅಲ್ಲಿ ಹಿ ಯೂಸ್ ಟು ಬಿ ದ ಸೆಕ್ರೆಟರಿ. ಅಲ್ಲೆಲ್ಲ ಕನ್ನಡ ಕೂಟ ಅಂತ, ಬಿಕಾಸ್ ದ ಟೋಟಲ್ ನಂಬರ್ ಆಫ್ ಪೀಪಲ್ ಕಮ್ಮಿ ಇರ್ತಾ ಇದ್ರು. ಐ ಆಮ್ ಟಾಕಿಂಗ್, ಐ ಹ್ಯಾವ್ ಬೀನ್ ಕಮಿಂಗ್ ಟು ಕನ್ನಡ ಕೂಟ ಹಿಯರ್ ಫ್ರಮ್ 86. From 76 to 86 I was in Kenya and Tanzania. ಅಲ್ಲಿ we used to have the same thing, ಅಲ್ಲಿ ಸೌತ್ ಇಂಡಿಯನ್ ಕಮ್ಯುನಿಟಿ ಅಂತ ಮಾಡ್ತಾ ಇದ್ರು. ಯಾಕಂದ್ರೆ ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬಾ ದೊಡ್ಡ ಗ್ರೂಪ್ ಇತ್ತು, ಅಲ್ಲಿ ಸೌತ್ ಇಂಡಿಯನ್ಸ್ ಏನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಚಾನ್ಸ್ ಸಿಗ್ತಾ ಇರಲಿಲ್ಲ. ಸೊ ವಿ ಸ್ಟಾರ್ಟೆಡ್ ದ ಸೌತ್ ಇಂಡಿಯನ್ ಕಮ್ಯುನಿಟಿ. ಸೊ ದಟ್ಸ್ ವೇರ್ he was the secretary and I got inducted. I remember the first time when I went to Kenya, when they said ಇದೇ ಥರ ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ, ಜಮುನ್ ಅವ್ರು ಹೇಳಿದಾಗೆ. ಅವ್ರು ಯಾರು ಹೇಳಿದ್ರು, ಅವಾಗ ಅಯ್ಯರ್ ಮಾಮಿ ಇದ್ರು, ಅವ್ರು ಹೇಳಿದ್ರು ನೀವೇನೋ ಬೀನ್ಸ್ ಕರಿ ಪಣ್ಣಿಂಡವಾ ಅಂತ. ಬೀನ್ಸ್ ಕರಿತಾನೆ, ಅದೊಂದು ಬರ್ತಾ ಇತ್ತು ನಂಗೆ ಅವಾಗ ಅಡಿಗೆ ಮಾಡ್ತಿದ್ರೆ. 5 ಕಿಲೋ ಪನ್ನಿಡ್ವಾದ್ರು ನನಗೆ. ಅದಕ್ಕೆ ಎಷ್ಟು ಒಗ್ಗರಣೆ ಹಾಕ್ಬೇಕು ಅಂತ ಇಲ್ಲ. ಹಾಗೆ ಮನೆಯಿಂದ ಅಡುಗೆ ಮಾಡಿ ಪ್ರತಿಯೊಂದು ಮಾಡ್ಕೊಂಡು ಇಲ್ಲಿ ಬಂದಾಗಲೂ ಅಷ್ಟೇ ತುಂಬಾ ವರ್ಷಗಳು ನಾವೆಲ್ಲ ಅಡುಗೆ ಮಾಡ್ತಾ ಇದ್ವಿ. ಒನ್ ಆಫ್ ದ ಅರ್ಲಿಯರ್ ಡ್ರಾಮಾಸ್, ಒಂದ್ ಕಾಲದಲ್ಲಿ ನಾನು ಒಂದ್ ಸ್ವಲ್ಪ ಡ್ರಾಮಾ ಗೇಮ್ ಎಲ್ಲ ಮಾಡ್ತಾ ಇದ್ದೆ. ಸೊ I think 98 ನಲ್ಲಿ we did our Udugere Sadagara drama. Shaila and Somu started their first drama in that drama. I remember that. ಅದನ್ನ ನಾವು ಅರಿಜೋನಾಗೂ ತಗೊಂಡು ಹೋಗಿದ್ವಿ. ಅವಾಗೆಲ್ಲ ನಾವಿಕಾ ಅಕ್ಕ ಯಾವುದು ಶುರು ಆಗಿರ್ಲಿಲ್ಲ. ಅವಾಗ there was a ಕನ್ನಡ ಸಮ್ಮೇಳನ ಥರ ಏನೋ ಮಾಡಿದ್ರು. ಅವರು ಸೀತಾರಾಮಗೌಡರು ಅಂತ ಯಾರೋ ಒಬ್ಬರಿದ್ರು ಅಂತ ಕಾಣಿಸ್ತಾ ಇದ್ದಾರೆ. ಸೊ ವಿ ಹ್ಯಾಡ್ ಗಾನ್ ದೇರ್ ಅಂಡ್ ವಿ ಹ್ಯಾಡ್ ಡನ್. ಇಲ್ಲಿ ಮಾಡಿದ ಡ್ರಾಮನ ಅಲ್ಲಿಗೂ ತಗೊಂಡು, ಅವಾಗ ಅದೇ ದೊಡ್ಡ ಅಚೀವ್ಮೆಂಟು. ಇನ್ನೊಂದು ಕಡೆ ನಾವು ನಮ್ಮನ್ನು ಕೇಳ್ಬಿಟ್ಟಿದ್ದಾರೆ ಮಾಡ್ತೀವಿ ಅಂತ. ಆ ಥರ ಫ್ರಮ್ ಹಂಬಲ್ ಬಿಗಿನಿಂಗ್ಸ್ ವಿ ಹ್ಯಾವ್ ಡನ್ ಡಿಫ್ರೆಂಟ್ ಥಿಂಗ್ಸ್. ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಜಸ್ಟ್ ಟು ಬಿ ಟುಗೆದರ್ ಆಸ್ ಅ ಕಮ್ಯುನಿಟಿ ಅಂಡ್ ಡೂ ಥಿಂಗ್ಸ್. ಅಂಡ್ ತುಂಬ ಜನ ಹೇಳ್ತಾ ಇದ್ದಾರೆ, ದೇರ್ ಇಸ್ and I've heard this from a lot of my friends, and there is a lot of elders who don't feel that they belong there anymore. ಅಲ್ಲಿ ಬಂದ್ರೆ ನಂಗೆ ಯಾರು ಗೊತ್ತಿಲ್ಲ, ಬಂದು ಏನ್ ಮಾಡ್ಲಿ ಅಂತಾರೆ. ಸೊ ದಟ್ ಇಸ್ ಅದ್ ಹೆಂಗೆ ಬೇಡ ಅಂತ ಹೇಳಿದ್ಮದ್ ಮಾಡ್ಲೇಬೇಕು. ಅದೇನದು ಅವ್ರು ಯಾರಿಗೂ ಹೇಳ್ಬಿಡಿ ಅಂತ ಹೇಳಿದ್ರೆ ನ್ಯೂಸ್ ಯಾವಾಗ್ಲೂ ಚೆನ್ನಾಗಿ ಹೋಗುತ್ತೆ. So, but that is something that we need to address and make them feel comfortable. ಅವ್ರಿಗೂ ಎಲ್ರಿಗೂ ಆಸೆ ಇರುತ್ತೆ ಬಂದು ಮಾಡಬೇಕು, ಏನಾದರೂ ಇದು ಮಾಡಬೇಕು ಅಂತ. But not everybody gets the opportunity. So if you nudge them a little bit and help them out, there might be more interest in getting that group also in. Because I think as seniors, loneliness is one of the worst things that it's very hard when you're lonely. So that is something if you address as a community, it's a big service to the senior community, which includes me, of course. You don't have to call me, but I'm just telling you from personal experience. Yeah, please, sir. It is on? Yes, sir. Okay, I can only tell you some of my experience with my stay here. When I first came in 1970, I was in New Jersey, and like they
we collected some things. We hardly had a few friends in the community there. We started an association and we called it as Friends of India Association because there might have been 2 or 3 South Indians, a few North Indians like that. So we started that, did things on a, like each one did whatever they could and brought the people together. But then it grew bigger and we had a Malabar Association, we had a Tamil Association, we had a Kannada Association. When we were first in the States in 1970, like he rightly said, if you see another Indian, we used to cross the street and go and ask them where they were from. We used to run across the street and go and ask them. We felt so lonely at that time. But now we have such a big community here. It's such a pleasure that you are able to do so many things for your kids. Talking about kids, I have to bring 2 points which I would like to bring to the association. Taking my own case, I didn't know Kannada. I still do not know Kannada. Sorry. Talking about kids, the kids feel a little diffident when they do not know the language or thing, and they hesitate to come. So encourage them, though it's a Kannada association, please encourage them to do in other things also and combine it with Kannada. And when I say that, what I mean is when the Sangama is produced, I myself used to see for the English part of the Sangama. Now everything is made in Kannada. So I feel a little this, why is this association trying to move away from this and not encourage the children to take part in it? The children who do not know Kannada still want to see things which a father, mother might have done, friends, known friends might be contributing. So that's one thing we should do to encourage our kids. And that will bring them into the fold and then they may do more on the Kannada, try to learn it. Like y'all have the classes in Kannada. That's a great thing y'all have started, okay? ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಅದೆಲ್ಲ ಏನು ಇರಲಿಲ್ಲ ಕನ್ನಡ ಕಲಿಯೋದೆಲ್ಲ there was no chance. So I remember I had about 15 families in Fullerton and I put them all together and we were doing Balavihar of our own. There was no syllabus or no curriculum. ನನಗೆ ಬಂದಿದ್ದೆ ನಾನು ಹೇಳಿದ್ದೇನೆ ಅವ್ರು ಕೇಳಿದ್ದು ಅದಕ್ಕೆ ಪಾಪ ಕೆಲವರಿಗೆಲ್ಲ ಅರ್ಥನೇ ಆಗಿಲ್ಲ. But what I'm saying is ಇವವಾಗಿರೋ ಫೆಸಿಲಿಟಿ, ಇವವಾಗಿರೋ ಕಮ್ಯುನಿಕೇಶನ್, ಇವವಾಗಿರೋ ಟೆಕ್ನಾಲಜಿ ಆಗಿರಲಿಲ್ಲ. ಸೊ ಗೋಯಿಂಗ್ ಬ್ಯಾಕ್ ಲೈಕ್ ಎಷ್ಟಾಯ್ತು ಅಷ್ಟು ಮಾಡಿದ್ರು. ಇವಾಗ ಅವ್ರಿಗೆ ಏನಾಗಿದೆ, ತುಂಬಾ ಕನ್ನಡ ಬರಲ್ಲ, ಅವ್ರನ್ನ ಬರೀ ಕನ್ನಡಲ್ಲೇ ಮಾಡಿ ಇನ್ನೇನು ಮಾತಾಡ್ಬೇಡಿ ಅಂದ್ರೆ ಕಷ್ಟ ಆಗಲ್ಲ ಅವ್ರಿಗೆ. ಸೊ ದಟ್ ಇಸ್ ಯು ಹ್ಯಾವ್ ಟು ಅಡ್ರೆಸ್ ದೋಸ್ ವೀಕ್ನೆಸಸ್ ಅಂಡ್ ಮೇಕ್ ಇಟ್ ಇನ್ಕ್ಲೂಸಿವ್ ರಾದರ್ ದೆನ್ ಮೇಕ್ ದೆಮ್ ಫೀಲ್ ಡಿಫರೆಂಟ್. ಲೈಕ್ ಮೈ ಸನ್ ಯೂಸ್ ಟು ಸೇ ಕನ್ನಡ ಮಾತಾಡೋದ್ರೆ 5 ವರ್ಷ I'm American, I speak American. See, that is a very valid argument. How do you fight that? The only other thing I would like to say is, the trophies you all give the participants, whether they're adults or children, when it comes to that, many of them who take part every year, they say, they'll give us a trophy. We got enough trophies at home like that collected already. So if you can give them something that interests them, like tickets for the game, tickets for a movie. Gift cards. Yeah, gift cards. Now gift cards have started a lot. So anything like that which will interest them to take part in it, they'll all come forward and do things. And it also takes off the burden from you people of going and purchasing every year some trophies, bringing it, giving it to everybody. That's the idea is to attract the children more than us, We out of this may come and see the program, take part in the program, like come today, sit with you people and see what is going. To get the children, give them something that attracts them. That's something we have not thought of very well, I think. I had only these 2 things I had to tell so that the kids enjoy coming to the function. You people have done a great job. There's no question about it. We have been here, 30, 40, 50 years now? So we have seen it grow and you all are taking a lot of pains and doing a really good job. We are here to help you. If we can, whatever little we can, we'll do to see it grow more. We are always here for the association. Never, I don't think we have ever said no to anything that has been asked of us. So that is our contribution.
ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಡೆಫಿನೆಟ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಇಸ್ ವಾಟ್ ಇಸ್ ದ ಸ್ಟ್ರೆಂತ್ ಫಾರ್ ಅಸ್ ಟು ವರ್ಕ್ ಹಾರ್ಡ್ ಅಂಡ್ ಡೂ ದ ಬೆಸ್ಟ್. ಸೊ ಥ್ಯಾಂಕ್ ಯು. ಈಗ ಒನ್ಸ್ ಅಗೇನ್ ಸಮಯದ ಅಭಾವ, ಅವರಿಗೆ ಸಮಯ ಎಲ್ಲ ಹೋಗ್ಬೇಕಂತೆ. I know I'm skipping them actually from the going through Anu and Sudarshan. So now Umesh ಅವರು ಮಾತಾಡ್ತಾರೆ. So once again ಸಮಯದ ಬೆಳಗ್ಗೆ ಒಂದು KCA ಇವೆಂಟ್ ಮುಗಿಸ್ಕೊಂಡು ಈ KCA ಇವೆಂಟ್ ಆಮೇಲೆ ಅರಳುಮಲ್ಲಿಗೆ yes got multiple things. So once again ಕೂತ್ಕೊಳ್ಳಿ. ನೆನಪಿನ ಆಳಕ್ಕೆ ನಿಮ್ಗೆ ಸ್ವಾಗತ. ನೀವು ಯಾವಾಗ ಬಂದಿದ್ದು ಮತ್ತೆ ಹೇಗೆ ಕನ್ನಡ ಕೂಟದೊಂದಿಗೆ ನಿಮ್ದು ಫಸ್ಟ್ ಇಂಟ್ರಾಕ್ಷನ್ ಅಂಡ್ ಹೌ ಯು ಆರ್ ವರ್ಕಿಂಗ್ ವಿತ್ ಕನ್ನಡ ಕೂಟ, ಆಮೇಲೆ ಏನೇನ್ ಕೆಲಸ ಮಾಡಿದ್ರಿ ಅದ್ರ ಬಗ್ಗೆ, ಅದಾದ್ಮೇಲೆ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಏನ್ ನಿಮ್ ಸಂದೇಶ ಎಲ್ರಿಗೂ ನಮಸ್ಕಾರ. KCA 50ನೇ ವರ್ಷ ಸಂಭ್ರಮಕ್ಕೆ ತುಂಬಾ ಸ್ವಾಗತ. ನಾನು ಬೋರ್ಡಲ್ಲಿ ಇದ್ದೀನಿ ಈಗ. ಅಂಡ್ ಅಗೇನ್ ತುಂಬಾನೇ ಕೆಲಸ ಮಾಡಿದ್ರು. ಲಾಸ್ಟ್ 40 ವರ್ಷದಿಂದ ಕೇಳ್ತಾ ಇದ್ದೀನಿ. ತುಂಬಾನೇ ಹೆಮ್ಮೆ ಆಗುತ್ತೆ. ನಾನು 1-2 ನಿಮಿಷ ಹೇಗೆ ಕನ್ನಡ ಎಲ್ಲೇ ಯಾವುದೇ ಕರ್ನಾಟಕ ಬಿಟ್ಟು ಹೋಗಿದ್ದೀನಿ. 4 ಕನ್ನಡ ಸಂಘದ ಜೊತೆ ಅಸೋಸಿಯೇಷನ್ ಆಗಿದೆ. ಹೇಳ್ತೀನಿ ಹೇಗಾಗಿದೆ ಅಂತ. ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಜಿಗೆ ಜಾಯಿನ್ ಆದೆ. ಭೂಪಾಲಕ್ಕೆ ಕಳಿಸಿದ್ರು 2 ವರ್ಷ ಹೋಗು ಅಂತ. ಯಾರೋ ಪಿಕ್ನಿಕ್ ಅಪ್ಪ ಕನ್ನಡ ಸಂಘದವರು ಬಾ ಅಂತ ಕರೆದ್ರು. ಆಮೇಲೆ ಅಲ್ಲಿ ಅದೇನಂತಾರೆ ಇದು ಒಂದು ಚೀಟಿ ಕೊಟ್ಬಿಟ್ಟಲ್ಲ, ಬಿಂಗೋ ಮಾಡಿದ್ರು. 75 ರೂಪಾಯಿ ಗೆದ್ದೆ ಫಸ್ಟ್ ನಾನು. ಅವಾಗ ಇದು 24 ವರ್ಷದ ಹಿಂದೆ. ಸೊ ಆಮೇಲೆ ಅಲ್ಲಿ ಐ ಜಸ್ಟ್ ಫೆಲ್ಟ್ ಐ ವಾಂಟ್ ಟು ಕಮ್ ಬ್ಯಾಕ್ ಟು ಕರ್ನಾಟಕ ಅಂತ ಬಂದೆ. ದೆನ್ ಐ ಮೂವ್ ಟು ಸ್ಟೇಟ್ಸಿಗೆ ಬಂದೆ. ಡೆಟ್ರಾಯ್ಟಲ್ಲಿ ಇದ್ದೆ 2 ವರ್ಷ ಸಿಯಾಟಲ್ ಇದ್ದೆ. ಸೊ ಡೆಟ್ರಾಯ್ಟಲ್ಲಿ ಕನ್ನಡ ಸಂಘ ಇರಲಿಲ್ಲ ಅವಾಗ. 2001 to 3 ಇದ್ದೆ. ಸೊ 2003 to 5 2003 to 7 ಸಿಯಾಟಲ್ ಇದ್ದಾಗ ಐ ಜಾಯಿನ್ ಕನ್ನಡ ಸಂಘ. ಅಲ್ಲಿ ಮೂವಿ ಸ್ಕ್ರೀನಿಂಗ್ ಅಂತೆಲ್ಲ ಕರಿತಿದ್ರು. ಅದು ಮುಗಿಸ್ಕೊಂಡೆ. ದೆನ್ ದೇ ಸೆಡ್ 2007ಗೆ ಮೈ ಕಂಪನಿ ಸೆಡ್ ನೀನು ಮೂವ್ ಆಗು ಸದರ್ನ್ ಕ್ಯಾಲಿಫೋರ್ನಿಯಾಗೆ. ನನ್ನ ಅಸೋಸಿಯೇಷನ್ ಸ್ಟಾರ್ಟ್ ಆಗಿದ್ದು ಇಲ್ಲಿ ಕನ್ನಡ ಸಂಘ 2009. ಯಾಕೆ ಹೇಳ್ತೀನಿ ಅಂದರೆ ಅವಾಗ ಮಗ ಅವಾಗಿನ್ನೂ ಚಿಕ್ಕವನು. ಸೌಮ್ಯ ಇಂಡಿಯಾಗೆ ಹೋದಾಗ ನಿನ್ನ ಸೆಡ್ ಎಲ್ಲ ಊಟ ಸಿಗುತ್ತಲ್ಲ. ಸೊ ಹೀಗೆ ಪಿಕ್ನಿಕ್ ಇಲ್ಲೂ ಸ್ಟಾರ್ಟ್ ಆಗಿದ್ದು ಪಿಕ್ನಿಕಲ್ಲಿ 2009 ವ್ಯಾಲಿ ಹೈಸ್ಕೂಲ್ ಹತ್ರ ಎಲ್ಲೋ ಒಂದು ಪಿಕ್ನಿಕ್ ನಡೀತು. ಅಲ್ಲಿ ಐ ಸೆಡ್ ನಾನು ಬರ್ತೀನಿ ಅಂತ ಹೋದೆ. ಹೀಗೆ ಸೊ ಅಚ್ಚುಕಟ್ಟಾಗಿ ಊಟ ಎಲ್ಲ ಆಯಿತು. ಒಂದು ಚಿಲ್ಲಿ ಈಟಿಂಗ್ ಕಾಂಟೆಸ್ಟ್ ಬಂತು. ಸೊ ದೇ ಸೆಡ್ ಓಕೆ ನಾನು ತಿಂತೀನಿ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಸಿಕ್ಕಾಬಿಟ್ಟೆ ವೆರೈಟಿ ಆಫ್ ಚಿಲ್ಲಿ ಸಿಗುತ್ತೆ ಅಂತ. ನಾನು 4 ಜನ ನಾನು ನಿಂತ್ಕೊಂಡು ತಿಂತೀನಿ ಅಂತ. ಸೊ ಐ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್. ಯಾರು ಗೊತ್ತು ಹಾಬೆನಾರೋ ಅಂತೆ, ತಾಯಿ ಚಿಲ್ಲಿ ಅಂತೆ, ಅಥವಾ ನಮ್ಮದು ಗೊತ್ತಿಲ್ಲ ವೆರೈಟಿ. ಸೊ ಐ ಫೇಂಟೆಡ್. ಸೊ ಪೀಪಲ್ಸ್ ಆರ್ ಅಬೌಟ್ ಟು ಕಾಲ್ 911. ಯಾರೋ ಅಲ್ಲಿ ಎಣ್ಣೀರು ತಂದಿಟ್ಟಿದ್ರು, ದೋಸೆ ಹೋಯ್ತಿದ್ರು, ಆಮೇಲೆ ಹಾಲಿತ್ತು. ತಕ್ಷಣ ಇಂಕ್ಯಾರೋರು ಹೇಳಿದ್ರು ಇಲ್ಲ ಇವ್ರಿಗೆ ಎಣ್ಣೀರು ಕೊಡಿ. ಎಣ್ಣೀರು ಕೊಟ್ಟರು, ಹಾಲು ಕೊಟ್ಟರು. ಜಸ್ಟ್ ಕ್ಯಾನಿಂದನೇ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್. ದಾಟ್ ವಾಸ್ ಮೈ ಫಸ್ಟ್. ಅವಾಗಲೇ ಇನ್ನೂ ಆ ವರ್ಷನೇ ನಾನು 2009 ಮೆಂಬರ್ ಆಗಿದ್ದು. ಸೊ ದಾಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ಹೆಂಡತಿ ಬರೀ ಊರಿರಲಿಲ್ಲ. ಫೈನಲಿ ಐ ರೀಚ್ಡ್ ಹೋಮ್. ಎವ್ರಿಥಿಂಗ್ ವಾಸ್ ಓಕೆ. ದೆನ್ ಆಮೇಲೆ ಇವರು ಸೋಮು ಪರಿಚಯ ಆಯಿತು, ವಲ್ಲೇಶ್ ಪರಿಚಯ ಆಯಿತು. 2016ಗೆ ನಾನು ಬೋರ್ಡಲ್ಲಿ ಜಾಯ್ನ್ ಆದೆ. ಸತತವಾಗಿ ಈಗ ಲಾಸ್ಟ್ 7 ವರ್ಷದಿಂದಲೂ ಬೋರ್ಡಲ್ಲಿ ಇದ್ದೀನಿ. ಸೊ ಬಟ್ ನಂದು ಏನಂದ್ರೆ ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ ಆಸ್ ಮಚ್ ಆಸ್ ಪಾಸಿಬಲ್ ಸರ್. ಈಗ ಯಾರೋ ಹೇಳಿದ್ರು ಮಕ್ಕಳ ಬಗ್ಗೆ ಹೇಳಿದ್ರಿ. ಐ ಥಿಂಕ್ ಜಯಪ್ರಕಾಶ್ ಅವರು ನೀವು ಮಕ್ಕಳ ಬಗ್ಗೆ ಹೇಳಿದ್ರಿ. ಲಾಸ್ಟ್ 7 ವರ್ಷದಿಂದಲೂ ನಾನು ಯೂತ್ ಕಮಿಟಿ ಡ್ರೈವ್ ಮಾಡ್ತಾ ಇದ್ದೀನಿ. ತುಂಬಾನೇ ಹೆಮ್ಮೆ ಆಗತ್ತೆ ಅವ್ರು ಮಾಡ್ತಿರೋ ಕೆಲಸ. ಅದಲ್ಲದೆ ಪೇರೆಂಟ್ಸ್ಗೂ ಖುಷಿ ಆಗುತ್ತೆ ಮಕ್ಕಳು ಇನ್ವಾಲ್ವ್ ಆಗಿದ್ದಾರೆ ಅಂತ. ಸೊ ದಾರಿಣಿಯವ್ರ ಜೊತೆ ವರ್ಕ್ ಮಾಡಿದೆ, ಸೋಮು ಜೊತೆ ವರ್ಕ್ ಮಾಡಿದೆ, ಈಗ ಗುರು ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಏನು ಅಂದರೆ, ಒಂದು ನಾವು ಏನು ಮಾಡ್ತಿದ್ದೀವಿ ಮಕ್ಕಳು ತುಂಬಾನೇ ಅದನ್ನು ಗ್ರಹಿಸ್ತಾರೆ, ಅಬ್ಸರ್ವ್ ಮಾಡ್ತಾರೆ. ನನ್ನ ಮಕ್ಕಳಿಬ್ಬರು ಕನ್ನಡ ಮಾತಾಡ್ತಾರೆ ಚೆನ್ನಾಗಿ. ಯಾರೋ ಹೇಳಿದ್ರು ಕನ್ನಡದಲ್ಲಿ, ನೀವು ಹೇಳಿದ್ರಿ ನನ್ನ ಮಕ್ಕಳು ತುಂಬ ಜನ ಅಮೇರಿಕನ್ಸು ಅಂದರೆ ಇಲ್ಲಿಯವರೇ ಇದ್ದಾಗ ಕನ್ನಡದಲ್ಲಿ ಮಾತಾಡೋಕ್ಕೆ ಶ್ರಮ ಪಟ್ಟರು. ನಾನು ಹೇಳಿದೆ ಅವರು ಕನ್ನಡ ಬರುತ್ತೆ ಕಣೋ ಅಂತ. ಸೊ ದೇ ಥಾಟ್ ಅವ್ರಿಗೆ ಕನ್ನಡ ಬರಲ್ಲ, ಐ ಮೀನ್ ಅವ್ರಿಗೆ ಕನ್ನಡ ಬರಲ್ಲ, ಅರ್ಥ ಆಗಲ್ಲ ಅಂದ್ಬಿಟ್ಟು ದೇ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್ ವಿತ್ ಮೀ ಇನ್ ಕನ್ನಡ. ಹೇಗಿತ್ತು ಅಂದರೆ ಕೆಲವುದು ಅಂತಾರೆ ಸೊ ಎಂಬ್ಯಾರೆಸಿಂಗ್. ಇವ್ರು ಯಾಕೆ ಬಂದಿದ್ದಾರೆ, ಇವ್ರು ಯಾಕೆ ಯಾವ ಹೋಗ್ತಾರೆ ಅಂತೆಲ್ಲ ಯೋಚನೆ ಮಾಡ್ಬಿಟ್ರು ಅವ್ರ ಮುಂದೆನೆ. ಸೊ ಆ ಕನ್ನಡ ಅಲ್ಲಿ ತನಕ ಗೊತ್ತಾಗುತ್ತೆ. ದೇ ಆರ್ ಯೂಸಿಂಗ್ ಕನ್ನಡ ಫಾರ್ ಕಮ್ಯುನಿಕೇಟಿಂಗ್ ಇನ್ ದಟ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಎಲ್ಲ. ಬಟ್ ಮಕ್ಕಳು ತುಂಬಾನೇ ಟೆಲ್ ನೆಕ್ಸ್ಟ್ ಜನರೇಷನು ಮತ್ತು ಮಕ್ಕಳು ದೇ ಪ್ಲೇ ಎ ಕೀ ರೋಲ್. ಐ ಆಮ್ ಕಮಿಟೆಡ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಐ ವಿಲ್ ಕಂಟಿನ್ಯೂ ಟು ಸರ್ವ್ ದ ಕಮ್ಯುನಿಟಿ.
ಅಂಡ್ ಡ್ರೈವ್ ದ ಕಿಡ್ಸ್ ಟು ದ ನೆಕ್ಸ್ಟ್ ಜನರೇಷನ್. ಈ ಒಂದು ಮೆಸೇಜ್ ಹೇಳಕ್ ಇಷ್ಟಪಟ್ಟಿದ್ದೆ. ಆಮೇಲೆ ಅಗೇನ್ ಎಲ್ಲ ಹಿರಿಯರಿಗೂ ವಾಟ್ ಎವರ್ ಯು ಹ್ಯಾವ್ ಡನ್ ಇನ್ ಲಾಸ್ಟ್ 5 decades ತುಂಬಾ ಹೆಮ್ಮೆಯ ವಿಷಯ, ಅದು ನಿಮಗೂ ಶ್ಲಾಘನೀಯವಾದದ್ದು. ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್. ಸೊ ಪ್ಲೀಸ್ ಎಲ್ಲ ಬನ್ನಿ 27 ಮತ್ತು 28 ಮೇ ಈ ಸಂಭ್ರಮವನ್ನು ಆಚರಿಸೋಣ. ನಮಸ್ಕಾರ. ಧನ್ಯವಾದಗಳು ರಮೇಶ್. ಅದರಲ್ಲಿ 4 ಮೆಣಸಿನಕಾಯಿ ನಾನೇ ಹಾಕಿದ್ದೆ. ನಾನು ಕಾಂಪೀಟ್ ಮಾಡ್ತಾ ಇದ್ದೆ, ಬಟ್ ಐ ಪುಟ್ ಮೋರ್ ನನ್ನ ಕಾಂಟ್ರಿಬ್ಯೂಷನ್, ನನ್ನ ಮೆಣಸಿನಕಾಯಿನೂ ನಿಮ್ಗೆ ಹಾಕ್ಬಿಟ್ಟು ಆ ಪ್ಲೇಟ್ ತಿನ್ಸಿಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು ಉಮೇಶ್. ಈಗ ನಾನು ಅನು ಮೇಲ್ಕೋಟೆ ಮತ್ತೆ ಅವ್ರ ಪತಿ ದೇವರು ಸುದರ್ಶನ್ ಮೇಲ್ಕೋಟೆ ಅವ್ರನ್ನ ಕರೀತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ಇವತ್ತು ಇದು ಇಟ್ ಇಸ್ ನಾಟ್ ಜಸ್ಟ್ ಫಾರ್ ದೆಮ್, ಇಟ್ ಇಸ್ ಎವ್ರಿ ಮೆಂಬರ್ ಹ್ಯಾಸ್ ಟು ಸ್ಪೀಕ್. ಸೊ ಯಾವಾಗ್ಲೂ ಸದಾ ಕನ್ನಡ ಸಂಘದೊಟ್ಟಿಗಿದ್ದವ್ರು ನೀವು. ನಮ್ಮ ಪ್ರತಿಯೊಂದು ಹಸನ್ಮುಖಿ ಅಂತ ಹೇಳ್ಬೋದು, ಪ್ರತಿ ಯಾವ ಒಂದು ಇವೆಂಟ್ ಆಗ್ಲಿ, ಗಣೇಶೋತ್ಸವ ಅನು ಮೇಲ್ಕೋಟೆ ಇಲ್ಲ ಅಂತ ಹೇಳಿದ್ರೆ ನಡೆಯಲ್ಲ ಅಂತೇಳಿ ಆ ತರ ಆಗ್ಬಿಟ್ಟಿದೆ ಇದು. ಸೊ ಎವ್ರಿ ಗಣೇಶೋತ್ಸವ ಶಿ ಮೇಕ್ಸ್ ದಟ್ ಆಸ್ ಅ ಗ್ರ್ಯಾಂಡ್ ಸಕ್ಸಸ್ ಫಾರ್ ಕನ್ನಡ ಕೂಟ. ವಿತ್ ದಟ್ ಅವನ್ ಬೋರ್ಡಲ್ಲಿ ಇದ್ರು, ನಮ್ಮೊಟ್ಟಿಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದೀವಿ. ಸೊ ಒನ್ಸ್ ಅಗೇನ್ ದ ಕ್ವಶನ್ಸ್ ಆರ್ ಸೇಮ್ ಅಂಡ್ ಒನ್ಸ್ ಅಗೇನ್ ನೆನಪಿನಾಳಕ್ಕೆ ಸ್ವಾಗತ. ಅದೇ ಯಾವಾಗ ಬಂದ್ರಿ, ಹೇಗೆ ನೀವು ಕನ್ನಡ ಕೂಟದೊಂದಿಗೆ ನಿಮ್ಮ ಯಾವ ತರ ಜಾಯಿನ್ ಆದ್ರಿ, ಹೇಗೆ ಆಮೇಲೆ ಅದಾದ್ಮೇಲೆ ನಿಮ್ಗೆ ಇಷ್ಟ ಇರುವಂತ ಯಾವ್ದು ಇವೆಂಟ್, ಆಮೇಲೆ ಸುವರ್ಣ ಮಹೋತ್ಸವಕ್ಕೆ ನಿಮ್ದೇನು ಸಂದೇಶ? ಧನ್ಯವಾದಗಳು ಅನಂತ್ ಅವರೇ. ಮೊದಲದಾಗಿ ನಮಗೆ ಇವತ್ತು ಮಾತಾಡೋಕ್ಕೆ, ನಮ್ಮ ಅನುಭವವನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಅಭಿನಂದನೆಗಳು. 50ನೇ ವರ್ಷದ ಸುವರ್ಣ ಮಹೋತ್ಸವ ನಡೀತಾ ಇದೆ, ಚೆನ್ನಾಗಿ ನಡೀಲಿ. ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂತಲೇ ಕೇಳ್ಕೊತೀವಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ನಾವು ಫಸ್ಟ್ ನಾನು ಬೇ ಏರಿಯಾದಲ್ಲಿದ್ದೆ, ಸುಮಾರು 8 ವರ್ಷ ಹತ್ರ ಬೇ ಏರಿಯಾದಲ್ಲಿದ್ದೆ. ಅಲ್ಲೂ ಕನ್ನಡ ಕೂಟದಲ್ಲಿ ಹೋಗ್ತಾ ಇದ್ದೆ KKMCಗೆ. ಆಮೇಲೆ ಇಲ್ಲಿಗೆ 2005 ಬಂದ್ವಿ. 2006 ಇಂದ ನಾವು ಕನ್ನಡ ಕೂಟಕ್ಕೆ ಬರೋಕ್ಕೆ ಶುರು ಮಾಡಿದ್ವಿ. ಅದೇ ಇದು ಮಾಡಿತ್ತಲ್ಲ ಪಿಕ್ನಿಕ್ ಇಂದ ಶುರು ಆಯ್ತು ನಮ್ಮ ಜರ್ನಿ. ಆದರೆ ಮೊದಲಿಂದ ಕನ್ನಡ ಕೂಟ, ಕನ್ನಡ ನಮ್ಗೆ ಇಂಟ್ರೆಸ್ಟು, ಎಲ್ಲ ಥರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಅದರಿಂದ ಒಂಥರ ಕಮ್ಯುನಿಟಿಲಿ ಇರೋದೇ ಒಂದು ಫ್ಯಾಮಿಲಿ ಇದ್ದಂಗೆ, ದಟ್ ಇಸ್ ದ ಫೀಲಿಂಗ್. ಅದಕ್ಕೆ ಬರ್ತಾ ಇದ್ವಿ ನಾವು, ನಮ್ಮ ಮಕ್ಕಳು ಬರ್ತಾ ಇದ್ರು ಕೂಡ. ವಿ ಆರ್ ಆಲ್ ಆಸ್ ಎ ಫ್ಯಾಮಿಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ನಾನು 2007 ಮತ್ತು 2008 ಡೈರೆಕ್ಟರ್ ಆಗಿದ್ದೆ. ಶೈಲ ಅವರು ಇದ್ರು, ಮತ್ತೆ ಪ್ರತಾಪ್ ಬಸವಪಟ್ನ ಅವರು ಪ್ರೆಸಿಡೆಂಟ್ ಆಗಿದ್ರು, ಕವಿತಾ ಕೊಟ್ರಪ್ಪ ಅವರು ವೈಸ್ ಪ್ರೆಸಿಡೆಂಟ್. ಹಾಗೆ ಶುರು ಮಾಡಿದ್ದು. ಪ್ರತಿ ವರ್ಷ 4 ಪ್ರೋಗ್ರಾಮ್ ನಡೆಯುತ್ತೆ, ಎಲ್ಲ ಥರದ್ದು ಪಾರ್ಟಿಸಿಪೇಟ್ ಮಾಡ್ತೀವಿ. ನಮ್ಮದು ಉದ್ದೇಶ ಏನು ಅಂದರೆ, ನಾವು ಡೈರೆಕ್ಟರ್ ಆಗಿರಲಿ ಆಗದೇ ಇರಲಿ ಅದು ಸೆಕೆಂಡ್ರಿ, ಸರ್ವಿಸ್ ಮಾಡಬೇಕು, ಕಮ್ಯುನಿಟಿ ಜೊತೆ ಇರಬೇಕು ಅನ್ನೋದು ಉದ್ದೇಶ. ಆದ್ದರಿಂದ ನಾವು ಏನಾರು ಪೊಸಿಷನ್ ಇರಲಿ ಅದಕ್ಕೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಇಟ್ ಈಸ್ ಲೈಕ್ ಎ ಫ್ಯಾಮಿಲಿ. ನಾವು ಔಟ್ಸೈಡ್ ಇದ್ದೀವಿ, ಔಟ್ ಆಫ್ ದಿ ಕಂಟ್ರಿ ಇದ್ದೀವಿ. ಸೊ ದಿಸ್ ಈಸ್ ಅವರ್ ಫ್ಯಾಮಿಲಿ ಇಲ್ಲಿ ಹೊರಗಡೆ, ಅದು ಉದ್ದೇಶ ಅಷ್ಟೇ. ಪ್ರೋಗ್ರಾಮ್ಗಳಲ್ಲಿ ಇಷ್ಟ ಅಂದರೆ ಎಲ್ಲ ಪ್ರೋಗ್ರಾಮು ಇಷ್ಟನೇ, ಎಲ್ಲವೂ ಚೆನ್ನಾಗಿರುತ್ತೆ. ಅದರಲ್ಲೂ ಡ್ರಾಮಾ, ಸ್ವಲ್ಪ ಡ್ರಾಮಾ ಮತ್ತು ಸಿಂಗಿಂಗ್ ಇವೆರಡು ನನ್ನ ಪರ್ಸ್ನಲ್ ಫೇವ್ರೈಟು. ಸುಮಾರು ಇದುವರೆಗೆ 10 ಡ್ರಾಮಾ ಮಾಡಿದ್ದೀವಿ ಇಷ್ಟು ವರ್ಷದಲ್ಲಿ. 10 ಡ್ರಾಮಾ ಡೈರೆಕ್ಟು ಆ್ಯಕ್ಟು ಎಲ್ಲ ಮಾಡಿದ್ದೀವಿ ಕೂಡ. ಮತ್ತು ನೀವು ಹೇಳ್ದಂಗೆ ಗಣೇಶನ ಪೂಜೆ ಪಾರ್ಟಿಸಿಪೇಷನ್ ಇದ್ದೇ ಇರುತ್ತೆ ಪ್ರತಿ ವರ್ಷ. ನಮ್ಮ ಟೀಮಲ್ಲಿ ಇದ್ದಾಗ ನಾವು ಸುಮಾರು ದುಡ್ಡು ಕಲೆಕ್ಟ್ ಮಾಡಿದ್ವಿ ಬಿಲ್ಡಿಂಗ್ ಫಂಡ್ಗೆ ಅಂತ. ಬಹುಶಃ ಈಗಲೂ ಅದು ಇರ್ಬೋದು. ಬಿಲ್ಡಿಂಗ್ ಮಾಡಬೇಕು ಅಂತ ಅದು ಇನ್ನೂ ಕನಸಾಗೇ ಇದೆ, ಯಾವಾಗ ಕನಸಾಗುತ್ತೋ ಗೊತ್ತಿಲ್ಲ. ಲಾಜಿಸ್ಟಿಕ್ ಚಾಲೆಂಜಸ್ ಅದಕ್ಕೆ. ಅದರ್ ದೆನ್ ದಟ್ ಮೆಂಬರ್ಸ್ ಎಲ್ಲ ಸುಮಾರು ಜನ ಆಗಿದ್ದಾರೆ. ಈಗ ನಾವು ಬಂದಾಗ ಇವಾಗಲೂ ತುಂಬ ಜನ ಮೆಂಬರ್ಸ್ ಇದ್ದಾರೆ, ಆದರೆ ಎಲ್ಲ ಬರಬೇಕು. ಸುದ್ದು ಹೇಳ್ದಂಗೆ ಎಲ್ಲ ಕಡೆನೂ ಪ್ರೋಗ್ರಾಮ್ ಮಾಡಿದ್ರೆ ಅದು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಳ್ಳೇದು, ಇಲ್ಲಾಂದರೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೊರಟೋಗುತ್ತೆ. ನಂದು ಇನ್ನೊಂದು ಅಂದರೆ ಯಂಗರ್ ಜನ್ರೇಷನ್, ಈಗಾಗಲೇ ಎಲ್ಲ ಮಾತಾಡಿದ್ದೀವಿ. ಯಂಗರ್ ಜನ್ರೇಷನ್ನ ಹೇಗೆ ಬರೋ ಹೋಗಿ ಮಾಡೋದು, ದಟ್ಸ್ ಎ ಬಿಗ್ ಚಾಲೆಂಜ್. ಅದಕ್ಕೆ ಏನೋ ಆಪ್ಷನ್ಸ್ ಥಿಂಕ್ ಮಾಡಬೇಕು.
ಮುಂದೆ ಆಗೋ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡ್ಬೋದು ಅಂತ ನೋಡ್ಬೇಕು. ಅದೊಂದು ಸ್ವಲ್ಪ ಚಾಲೆಂಜ್ ಇದೆ. ಲೈಕ್ ಲ್ಯಾಂಗ್ವೇಜಸ್ಸು ಮತ್ತು ಅವ್ರ ಇಂಟ್ರೆಸ್ಟು, ಅವ್ರಿಗೆ ಹೇಗೆ ಇಲ್ಲಿಗೆ ಬರೋಕ್ಕೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಅವೆಲ್ಲ ಸ್ವಲ್ಪ ಫೀಡ್ಬ್ಯಾಕ್ ತೊಗೊಂಡು ಎಕ್ಸ್ಪೀರಿಯನ್ಸ್ ತೊಗೊಂಡು ಸರ್ವೆ ಮಾಡಿ ಇಂಪ್ರೂವ್ ಮಾಡಬೇಕು ಅಂತ ಅನ್ನಿಸುತ್ತೆ. ಅದರ್ವೈಸ್ ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ. ನಾವು ಕಂಟಿನ್ಯೂ ಮಾಡ್ತೀವಿ, ಇಲ್ಲಿ ಇರೋ ತನಕನೂ ಎಷ್ಟಾಗುತ್ತೋ ಅಷ್ಟು ಕನ್ನಡ ಕೂಟದಲ್ಲಿ ಇದ್ದೇ ಇರ್ತೀವಿ, ಸರ್ವ್ ಮಾಡ್ತೀವಿ. ನಮಸ್ಕಾರ, ನಾನು ಅನುರಾಧ ಮೇಲ್ಕೋಟೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 50ನೇ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ. ಇಲ್ಲಿ ಈ ಟೈಮ್ನಲ್ಲಿ ನಾವು ಇರೋದೇನೆ ನಮಗೆ ಒಂದು ದೊಡ್ಡ ಸೌಭಾಗ್ಯ ಅಂತ ಅನ್ಕೋತೀನಿ. 50ನೇ ವರ್ಷದಲ್ಲಿ ಇದೀವಲ್ಲ ಕನ್ನಡ ಕೂಟದಲ್ಲಿ ಅನ್ನೋದೇ ದೊಡ್ಡ ಸಂಭ್ರಮ. ನಾನು ಡೆಕೋರೇಷನ್ ಕಮಿಟಿಲಿ ಇದ್ದೀನಿ, ಸ್ಟೇಜ್ ಡೆಕೋರೇಷನ್ ಕಮಿಟಿಲೂ ಇದ್ದೀನಿ. ಇದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ನಾನು ಒಂದಿಷ್ಟು ಜನ ಇಂಟರ್ವ್ಯೂ ಮಾಡಿ ಎಲ್ಲನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀವಿ. ಅವರ ಹಿಂದಿನವ್ರು ಹಾಕಿದ ಫೌಂಡೇಶನ್ ಮೇಲೆ ಇವತ್ತು ಈ ಬಿಲ್ಡಿಂಗ್ ಕಟ್ಟಿದೆ, ಕನ್ನಡ ಕೂಟ ನಿಂತಿದೆ. ಸೊ ನಾವು ಫೌಂಡೇಶನ್ನ ಮರಿಬಾರ್ದು. ಅದೇ ಥರನೇ ಮುಂದಿನ ನೆಕ್ಸ್ಟ್ ಜನ್ ಬಗ್ಗೆನೂ ನಂಗೆ ತುಂಬ ಕನ್ಸರ್ನ್ ಇದೆ. ಅವ್ರನ್ನ ಹೊಸಬ್ರಿಗೆ, ಈಗ ನೆಕ್ಸ್ಟ್ ಜನ್ ಅವ್ರಿಗೆ ಏನು ಇಂಟ್ರೆಸ್ಟು ಅದನ್ನ ನಾವು ತಗೊಂಡ್ಬರೋದು ಅನ್ನೋದು ಬಿಕಾಸ್ ಈಗ ನಮ್ಮ ಮಕ್ಳಿಗೆಲ್ಲ 28-30 ವರ್ಷ, ಈಗ ಅವರು ಕನ್ನಡ ಬರುತ್ತೆ ಎಲ್ಲಾನು, ಆದ್ರೆ ಅವ್ರ ಪ್ರೊಫೆಷನಲ್ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಸೊ ಅವ್ರನ್ನ ಮತ್ತೆ ಇಲ್ಲಿ ಕನ್ನಡ ಕೂಟಕ್ಕೆ ನಾವಿರೋ ತನಕ ಮಾಡ್ತೀವಿ. ಆಮೇಲೆ ಕನ್ನಡದ ಅಸೋಸಿಯೇಷನ್ ಜೊತೆ ಅವರು ನಂಟು ಬೆಳಿಬೇಕಂದ್ರೆ ಅವ್ರನ್ನ ಹೇಗೆ ತರೋದು ಅಂತ KCA ಒಂದು ತುಂಬಾ ದೊಡ್ಡದು ಸ್ಟೆಪ್ ತಗೊಂಡಿದೆ. ಅದು ತುಂಬಾ ಸಂತೋಷವಾದದ್ದು. ನೆಕ್ಸ್ಟ್ ಜೆನ್ ಅಂತ ಒಂದು ಕಮಿಟಿನ ಓಪನ್ ಮಾಡಿದೀರಾ, ಅದು ತುಂಬಾ ಸಂತೋಷ. ಅದನ್ನ ಅವ್ರಿಗೆ ಒಂದು ಪ್ರೋಗ್ರಾಮ್ನ ಮೀಸಲಾಗಿಡಿ ಅಂತ ಪ್ರತಿ ಸರಿನೂ ನಿಮ್ಮ ಸಾಂಸ್ಕೃತಿಕ ಸಂಘ ಮಾಡಿದಾಗ ನೆಕ್ಸ್ಟ್ ಜನ್ಗೇನೆ ಅಂತ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಕೊಡಿ. ಅವ್ರು ಇಂಗ್ಲಿಷ್ನಲ್ಲಾದ್ರೂ ಮಾಡಿ, ಕನ್ನಡದಲ್ಲಾದ್ರೂ ಮಾಡಲಿ, ಒಟ್ಟಿನಲ್ಲಿ ಅವ್ರು ಬಂದು ಸ್ಟೇಜ್ ಮೇಲೆ ಒಂದು ಅರ್ಧ ಗಂಟೆ ಪರ್ಫಾರ್ಮ್ ಮಾಡಲಿ ನೆಕ್ಸ್ಟ್ ಜನರೇಷನ್ ಅವರು. ಬಿಕಾಸ್ ಇನ್ನು ಮುಂದೆ 50 ವರ್ಷ ಕನ್ನಡ ಕೂಟ ಬೆಳಿಬೇಕು ಅಂದ್ರೆ ಅವರು ಮುಂದೆ ಬರಬೇಕು, ಅವ್ರು ತಗೋಬೇಕು ಅನ್ನೋದು ನಮ್ಮ ಇಂಟ್ರೆಸ್ಟು. ಸೊ ಅದಲ್ಲದೆ ಕನ್ನಡ ಕೂಟದ ಬಗ್ಗೆ 2 ಮಾತಿಲ್ಲ. ನಮ್ಮ ಇಡೀ ಸಂಬಂಧ, ಫ್ರೆಂಡ್ಶಿಪ್ಪು ಎಲ್ಲ ಕನ್ನಡ ಕೂಟದಲ್ಲೇ ಶುರುವಾಗಿದ್ದು. ಈಗಲೂ ಇಟ್ ಈಸ್ ಗೋಯಿಂಗ್ ಫೈನ್. ಸೊ ತುಂಬ ಸಂತೋಷ, ನಮಗೆ ತುಂಬ ಸಂಭ್ರಮ 50ನೇ ವರ್ಷದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಇದಿಷ್ಟನ್ನೇ ಹೇಳಬೇಕು ಅಂದ್ಕೊಂಡಿದ್ದೀವಿ. ಮತ್ತೊಮ್ಮೆ ಕನ್ನಡ ಕೂಟಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ 2 ಮಾತು. ಧನ್ಯವಾದ. ಕೋಲಾರ ಮೂರ್ತಿಯವರು ಒಂದು ಮಾತು ಹೇಳ್ಬೇಕಂತೆ. ಮಾಡಬೇಕು. ಮುಂಚೆ ಹೇಳಿದಾಗೆ ನಾನು ಮೈಸೂರು ಮೆಡಿಕಲ್ ಕಾಲೇಜು ಅವನು. ನೆಕ್ಸ್ಟ್ ಸೆಪ್ಟೆಂಬರ್, ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಇನ್ನು, ವಿ ಆರ್ ಸೆಲೆಬ್ರೇಟಿಂಗ್ ದಿ 100th anniversary of our medical college. ಯಾರಾದರೂ ಮೈಸೂರು ಮೆಡಿಕಲ್ ಕಾಲೇಜ್ ಅವರ ಫ್ರೆಂಡ್ಸ್ ಇದ್ದರೆ ಗೊತ್ತಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. We will send them information. We have a WhatsApp chat line that will connect everybody. Mysore Medical College. It was the third medical college, 5th medical college in all of India. Started in 1924. And the Maharaja of Mysore was the one who started it. He built the buildings. Any of you go to Mysore, you look at the hospital, medical college, they're all palatial buildings. We also, with our funds raised here, we built an auditorium there in our medical school. And we are continuing to support basic infrastructure support there. So we want to raise a lot of funds to donate. Just one more thing, I don't know how many of you know or not, Maharaja of Mysore, then Maharaja of Mysore, was the first patron of Banaras Hindu University. Yes. He started that. Yes. Udupa was the chancellor, second chancellor of Banaras Hindu University. Yes. Not too many people know. Banaras Hindu University, I knew. Mysore Medical College, the alumni, the local in America, they have instituted a scholarship program for the bright kids in Mysore Medical College. See, as somebody said, we got so much from
from our school. It's time to give back. Yeah. When I went to med school in 60s, my fee per year was less than 100 rupees. Do you know how much it is to get into medical school now? Private medical schools, crore, 1 crore. Government college, Mysore Medical College, 15 to 20 lakhs. You could be a bright student. You don't have money, you don't get in. Even the government college was so much. Yeah. ಥ್ಯಾಂಕ್ ಯು. ಈಗ ನಾನು ಗೋಪಾಲ್ ಶ್ರೀನಾಥ್ ಅವ್ರನ್ನ ನೆನಪಿನ ಆಳದ ವೇದಿಕೆಗೆ ಬರಮಾಡ್ಕೊತಾ ಇದ್ದೀನಿ. ಗೋಪಾಲ್ ಶ್ರೀನಾಥ್ ಅವರೇ ಸ್ವಾಗತ. ಇವತ್ತು ನೀವು ಒಬ್ಬರೇ ಬಂದಿದ್ದೀರ, ರಜನಿ ಅವ್ರನ್ನು ಕರ್ಕೊಂಡು ಬರ್ಬೇಕಾಗಿತ್ತು. Because she is also one of the extended member of our board. So we cannot appreciate all the support she needs every time we ask for every ಕಾರ್ಯಕ್ರಮ, every event she is there. As well as ಇವರಂತೂ ನಮ್ಮ ಪಿಲ್ಲರ್ ಇದ್ದಂಗೆ. ನಮ್ಮ ಬೋರ್ಡಲ್ಲಿ ಶೈಲಾ ಚಲನ್ ಅವರು ಹೇಳ್ತಾರೆ, ಅನು ಅವರು ಹೇಳ್ತಾರೆ, ಎಲ್ಲರೂ we are all part of the same board. ಅವಾಗೆಲ್ಲ ಲೈಕ್ ಎನಿ ಟೈಮ್. ಸೊ ನಿಮ್ಗೆ ಒನ್ಸ್ ಅಗೇನ್ ಸ್ವಾಗತ. ಕ್ವಶನ್ಗಳು ಈ ರೀತಿ ಒನ್ಸ್ ಅಗೇನ್, ಯಾವಾಗ ಬಂದಿದ್ದು, ಆಮೇಲೆ ಕನ್ನಡ ಕೂಟದೊಂದಿಗೆ ಯಾವ ತರ ಹೇಗೆ ಇನ್ವಾಲ್ವ್ ಆದ್ರಿ, ಆಮೇಲೆ ನಿಮ್ಮ ಅಂದ್ರೆ ನಿಮ್ಗೆ ಇಷ್ಟವಾದ ಕಾರ್ಯಕ್ರಮಗಳು, ನೀವು ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಅದನ್ನೆಲ್ಲ, ಆಮೇಲೆ ಯು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಲಾಸ್ಟ್ ಸೋ ಮೆನಿ ಇಯರ್ಸ್. ಅಂಡ್ ಏನಾದರೂ ಮತ್ತೆ ಸಂದೇಶ, ಸುವರ್ಣ ಮಹೋತ್ಸವಕ್ಕೆ ಕನ್ನಡ ಕೂಟಕ್ಕೆ ಏನಾದರೂ ಸಂದೇಶ ಕೊಡೋದ್ರೆ. ಥ್ಯಾಂಕ್ ಯು. ಧನ್ಯವಾದ. ನಾನು ಅದೇ ಎಲ್ಲರೂ ನನಗೆ ಮಾತಾಡಕ್ಕೆ ಅಂತ ಬರಲಿಲ್ಲ, ಸುಮ್ಮನೆ ಬಂದು ಯಾರು ಎಲ್ಲರೂ ಈ 50 ವರ್ಷ ಆಗ್ಬೇಕಾದ್ರೆ ಒಂದು ಆರ್ಗನೈಸೇಷನ್ಗೆ ಇಟ್ಸ್ ಅನ್ಬಿಲೀವಬಲ್. ಅದನ್ನ ನಾವು ಯೋಚನೆ ಮಾಡೋದೇ ಕಷ್ಟ. 50 ವರ್ಷ ನಾವುಗಳೇ ಇದು ಅಷ್ಟು ದಿನ ಇದೀವಿ ಅನ್ನೋದಕ್ಕಿಂತ 50 ವರ್ಷ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಹೋಗಿದೆ ಅಂದ್ರೆ ಅದು ಇಟ್ ಇಸ್ ಸಮಥಿಂಗ್ ಅನ್ಬಿಲೀವಬಲ್. ಅದು ಕನ್ನಡ ಆರ್ಗನೈಸೇಷನ್ ಅಮರ್ಕದಲ್ಲಿ. ಅದು ಇಟ್ ಈಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು ರಿಯಲಿ ಥಿಂಕ್ ಅಬೌಟ್ ಟು ಅಪ್ರಿಷಿಯೇಟ್. ಸೊ ಅಷ್ಟೇ ಹೇಳಿ, ನಾನು ಕನ್ನಡ ಸಂಘದಲ್ಲಿ ಶುರು ಮಾಡಿದ್ದು 1995 ಬಂದು ಸೇರಿದೆ. ನಾನು 94 ನಾನು ಸದರ್ನ್ ಕ್ಯಾಲಿಫೋರ್ನಿಯಾಗೆ ಬಂದೆ. 95 ಕನ್ನಡ ಸಂಘ ಸೇರಿದೆ. 95 ಕನ್ನಡ ಸಂಘ ಸೇರಿದಾಗ ರಜನಿನೂ ಆಗ್ತಾನೆ ಬಂದಿದ್ಲು, ಆ ವರ್ಷ ಬಂದ್ಲು. ರಜನಿಗೆ ಬೆಂಗಳೂರಲ್ಲಿ ಧಾರಣಿ ಗೊತ್ತಿದ್ರು ಇನ್ ದ ಸೆನ್ಸ್ ಸುಮ್ಮನೆ ನೋಡಿ ಗೊತ್ತಿದ್ದು. ಅವರ ಕಸಿನ್ ಕ್ಲಾಸ್ಮೇಟ್ ಧಾರಣಿ. ಸೊ ಅವಾಗ ಮೊದಲನೇ ಬಾರಿಗೆ ನಾವು ಹೋಗಿದ್ದು ಹೂವರಲ್ಲಿ ನಡೀತಾ ಇತ್ತು ಎಲ್ಲ ಪ್ರೋಗ್ರಾಮ್. ಸೊ ಹೂವರಲ್ಲಿ ಮೊದಲನೇ ಬಾರಿಗೆ ಹೋದಾಗ ಧಾರಣಿ ಇನ್ನು ಚಿಕ್ಕ ಮಗುನ ಎತ್ಕೊಂಡು ಬಂದಿದ್ರು. ಆವಾಗ ನಾವು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು. ಆವಾಗಿಂದ ನಾವು ಆದಷ್ಟು ತಪ್ಪದೆ ಕನ್ನಡ ಸಂಘದಲ್ಲಿ ಭಾಗವಹಿಸ್ತಾ ಬಂದಿದ್ದೀವಿ. ಎಷ್ಟು ನಮ್ ಕೈಲಾಗುತ್ತೋ ನಾವು ಶೇರ್ ಮಾಡಬೇಕು ಸಂಘದಲ್ಲಿ ಅನ್ನೋದು ದಟ್ ಈಸ್ ನಮ್ಮ ಉದ್ದೇಶ. ಅದು ಬೇಕಾದಷ್ಟು ಮಾಡಿದೀರ ಅಂತ ಎಲ್ಲ ಹೇಳ್ತಾರೆ, ಬೇಕಾದಷ್ಟು ಮಾಡೋವಂಥದ್ದು ಏನಿಲ್ಲ. ಇದು ಆದಷ್ಟು ಭಾಗವಹಿಸೋದು ಅಂದ್ರೆ ಸುಮ್ಮನೆ ಬಂದು ಹೋಗೋದಲ್ಲ, ಭಾಗವಹಿಸೋದು ಅಂದ್ರೆ ಬಂದು ಎಷ್ಟಾಗುತ್ತೋ ಅಷ್ಟು ಮಾಡಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೆ. ಅದರಿಂದ ಭಾಗವಹಿಸೋದು ಅನ್ನೋದಕ್ಕೆ ನಿಜವಾದ ಇದಿರಬೇಕು. ಇಲ್ಲಾಂದ್ರೆ ಸುಮ್ಮನೆ ಬಂದು ಹೋಗ್ಬೋದು, ಹೋಗ್ಬಾರ್ದು ಅಂತಿಲ್ಲ. ಆದ್ರೆ ಭಾಗವಹಿಸುವಾಗ ಬಂದು ಎಲ್ಲದಕ್ಕೂ ಭಾಗವಹಿಸ್ಬೇಕು. ಅದಕ್ಕೆ ಆಗ್ಲೇನೆ ಆಗೋದು. ಎಲ್ಲರೂ ಬೇರೆ ಬೇರೆ ತರ ಭಾಗವಹಿಸ್ತಾರೆ. ಬೇಕಾದಷ್ಟು ಜನ ಬೇಕಾದಷ್ಟು ಮಾಡಿದ್ದಾರೆ. ನಾವುಗಳು ಏನ್ ಮಾಡಿದ್ರು ಚಿಕ್ಕದು. ಯಾಕಂದ್ರೆ ಈ ತರ ಸಂಘದಲ್ಲಿ ಇಷ್ಟು ವರ್ಷ ನಡ್ಕೊಂಡು ಬರ್ಬೇಕಾದ್ರೆ ಎಲ್ಲರೂ ಬೇಕಾದಷ್ಟು ಮಾಡಿದ್ದಾರೆ. ಅದರಿಂದ ನಾವು ಏನೋ ದೊಡ್ಡದು ಮಾಡಿದೀವಿ ಅಂತ ಏನಿಲ್ಲ. ಇನ್ನೊಂದೇನಂದ್ರೆ ನನ್ನ ಹೆಂಡತಿ ರಜನಿ ಕನ್ನಡ ಓದಕ್ಕೆ ಭಾರಿ ನಿಧಾನವಾಗಿ ಓದ್ತಾರೆ. ಬರೆಯಕ್ಕೂ ಬರುತ್ತೆ ನಿಧಾನವಾಗಿ, ಶೈಲಾ ಬಗ್ಗೆ ನಿಧಾನ. ಆದ್ರೂ ನನ್ನ ಜೊತೆ ಸೇರ್ಕೊಂಡ್ಲು, ಕನ್ನಡ ಕಲ್ತ್ಲು ಇನ್ ದ ಸೆನ್ಸ್ ಓದು ಮಾತಾಡ್ತಾರೆ,
ಅರ್ಥ ಆಗುತ್ತೆ. ನಿಧಾನವಾಗಿ ನನ್ನ ನಾಟಕದ ಹುಚ್ಚಿಂದ ಅವಳು ಎಲ್ಲ ನಾಟಕ ನೋಡ್ತಾಳೆ ಕೂತ್ಕೊಂಡು, ಅದರಿಂದ ಗೊತ್ತಾಗುತ್ತೆ, ಎಲ್ಲರೂ ಗೊತ್ತಾಗುತ್ತೆ. ನನಗೆ ನಾಟಕದ ಹುಚ್ಚು ಎಲ್ಲಿಂದ ಅಂದ್ರೆ, ಇಲ್ಲಿ ನಾನು 2003 ಅಂತ ಕಾಣುತ್ತೆ, ಮೊದಲನೇ ಬಾರಿ ಏಕಪಾತ್ರ ಅಭಿನಯ ಮಾಡುವಂತ ನನಗೆ ವಲೀಶ್ವರ್ ಹೇಳಿದ್ರು. 2003 ಅಂತ ಅನ್ಕೋತೀನಿ. ಆವಾಗ ಹಿರಣ್ಯಕಶಿಪು ಅಂತ ಕಾಣುತ್ತೆ, ಏಕಪಾತ್ರ ಅಭಿನಯ ಅದನ್ನು ಮಾಡಿದ್ದೆ. ಅಲ್ಲಿಂದ ಶುರುವಾಯ್ತು. ಆಮೇಲೆ ನನಗೆ ಇದು ಬೇರೆ ಏನಕ್ಕೂ ನಾಟಕಕ್ಕೆ ಸೇರಿಸ್ಕೊಳ್ಳಲ್ಲ, ಇದು ಗಂಟ್ಲು ದೊಡ್ಡದಿದೆ ಅಂತ ನಾಟಕಕ್ಕೆ ಸೇರಿಸ್ಕೊಳ್ತಾರೆ. ಆದ್ರಿಂದ ಹೌದು, ಭವಾನಿ ಇದು ನಾಟಕಗಳು ಸುಮಾರು ವರ್ಷದಿಂದ ಹೆಂಗೋ ಯಾರೋ ಒಬ್ರು ನನಗಾಗಲ್ಲ, ಇವ್ರಿಗೆ ಸ್ವಲ್ಪ ವಾಯ್ಸ್ ಜೋರಾಗಿದೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹಂಗಿಂದ ಶುರು ಮಾಡಿದ್ ನಾನು. ಅದು ಒಂದೇ ಕಾರಣಕ್ಕಾಗಿ ನಾನು ನಾಟಕದಲ್ಲಿ ಇದೀನಿ. ಏನಂತದೇ ಟ್ಯಾಲೆಂಟ್ ಅಂತಲ್ಲ, ಅದರಿಂದ ಬರೀ ಇದು ಜೋರಾಗಿ ಮಾತಾಡ್ತಾನೆ, ಅದರಿಂದ ಜೋರಾಗಿ ಮಾತಾಡ್ತಾನೆ, ಏನು ಯೋಚನೆ ಇಲ್ಲ, ಏನ್ ಬೇಕಾದ್ರೂ ಮಾತಾಡ್ತಾನೆ, ಅದರಿಂದ ಬರ್ಲಿ ಸ್ಟೇಜ್ ಮೇಲೆ. ಅದು ದೊಡ್ಡ ಮಾತು ಅವ್ರು ಹೇಳ್ತಾರೆ. ಅದರಿಂದ ನಾಟಕ ನಾನು ಇದು ಮೈಸೂರಲ್ಲಿ ಹುಟ್ಟು ಬೆಳೆದವ್ ನಾನು. ನನ್ನ ಇದು ಪೂರ್ತಿ ಸ್ಕೂಲಿಂಗ್ ಎಲ್ಲಾನು ಮೈಸೂರಲ್ಲೇ ಮಾಡಿದ್ದು. ಮೈಸೂರಲ್ಲಿ ಇದ್ದಾಗ ನಾನು ಯಾವಾಗ್ಲೂ ಸ್ಟೇಜ್ ಹತ್ತಿರ್ಲಿಲ್ಲ. ಇಲ್ಲಿ ಬಂದೇ ನಾನು ಸ್ಟೇಜ್ ಹತ್ತಿ ಇದು ಶುರು ಮಾಡಿದ್ದು. ಜೊತೆಗೆ ಕನ್ನಡ ನನಗೆ ಬರೀ ಬಳಕೆ ಕನ್ನಡ ಅಷ್ಟೇ. ನಾನು ಮೈಸೂರಲ್ಲಿ ನಾನು ಅಂಥದ್ದೇನು ಸಾಹಿತ್ಯ ಅದು ಇದು ಇರ್ಲಿಲ್ಲ ನನಗೆ, ಬಳಕೆ ಕನ್ನಡದಲ್ಲೇ ಬಂದವನು. ಇಲ್ಲಿ ಬಂದ್ಮೇಲೆ ನಾಟಕ ಮಾಡುವಾಗ ಅರ್ಥ ಆಯ್ತೇನೋ ಅಂತ ಯಾರು ಕೇಳೋದು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಯೋಚನೆ ಮಾಡಿ ಆಮೇಲೆ ಹೌದು ಇದ ಅರ್ಥ ಇರೋದು, ಸರಿ ಹಂಗಿದ್ರು ನೋಡೋಣ ಅಂತ. ಹಂಗಾಗಿ ಬೆಳೆದಿಲ್ಲ ಅಂತ ಹೇಳಲ್ಲ, ಬೆಳೆದಿದೆ. ನನಗೆ ಸ್ವಲ್ಪ ಇದು ಯೋಚನೆ ಮಾಡಿ ಓದಿ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತ ಹೇಳಬಾರ್ದು, ಸ್ವಲ್ಪ ಬೆಳೆದಿದೆ ಕನ್ನಡ. ಅದರಿಂದ ಕನ್ನಡ ಅನ್ನೋದು ಅಭಿಮಾನ ಇತ್ತು, ಆದ್ರೆ ಕನ್ನಡ ಆ ತರ ಇದರಲ್ಲಿ ಆ ಲೆವೆಲ್ ಅಲ್ಲಿ ನಾನು ಕನ್ನಡ ಇಲ್ಲ. ಅದರಿಂದ ಇರೋದ್ರಲ್ಲಿ ಸ್ವಲ್ಪ ಬೆಳೆದಿದೆ, ಅದು ತುಂಬಾ ಸಂತೋಷದ ವಿಚಾರ ನನಗೆ. ಮೈಸೂರು ಅದರಿಂದ ಕನ್ನಡ ಇದು ನ್ಯಾಚುರಲ್ ಆಗಿ ಬಂದಿದೆ ನನಗೆ. ಮೈಸೂರಲ್ಲಿ ಕನ್ನಡ ತುಂಬಾ ಜನ ಕನ್ನಡ ಮಾತಾಡೋರು ಇರೋದ್ರಿಂದ ಬೆಂಗಳೂರಷ್ಟು ವೇರಿಯೇಷನ್ ಇಲ್ಲ ಅಲ್ಲಿ, ಮೈಸೂರಲ್ಲಿ ಕನ್ನಡ ಮಾತಾಡೋರು ಜಾಸ್ತಿ. ಅದರಿಂದ ಕನ್ನಡ ನನಗೆ ತುಂಬಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ. ರಜನಿ ಬೆಂಗಳೂರಿನವರು, ಅದಕ್ಕೆ ಅವಳು ಬೆಂಗಳೂರು ಇದ್ರಲ್ಲಿ ಸ್ಟೈಲ್ ಅಲ್ಲಿ ಅವಳು ಕನ್ನಡಕ್ಕಿಂತ ಜಾಸ್ತಿ ಇಂಗ್ಲಿಷ್ ಅವಳು. ಆದ್ರಿಂದ ಹಂಗಿದೆ. ಆದ್ರೆ ನಾನು ಒಂದೇನು ಹೇಳೋದು ಅಂದ್ರೆ ಅದಕ್ಕೆ ಅದೊಂದೇ ನಾನು ಹೇಳೋದು, ಭಾಗವಹಿಸೋದು ಅಂದ್ರೆ ಎಲ್ಲಾರು ಬಂದು ಭಾಗವಹಿಸ್ಬೇಕು, ಎಲ್ಲಾ ರೀತಿಯಲ್ಲೂ ಭಾಗವಹಿಸ್ಬೇಕು. ಸುಮ್ಮನೆ ಬಂದು ಹೋಗೋದು ಅಂತ ಆಗ್ಬಾರ್ದು ಅನ್ನೋದು ಅದೊಂದು ಆಸೆ. ಇನ್ನೊಂದೇನು ಅಂದ್ರೆ, ನಾನು ಅನಂತ ಹೇಳ್ದಂಗೆ ಬೋರ್ಡಲ್ಲಿ ಇದ್ದೆ ಸುಮಾರು ವರ್ಷ. ಬೇಕಾದ ಚೆನ್ನಾಗಿ ಕೇಳಿದ್ರು ಬೋರ್ಡಲ್ಲಿ ಯಾಕೆ ಇರಲ್ಲ ಅಂತ. ಬೋರ್ಡಲ್ಲಿ ಇದ್ದೇ ಕೆಲಸ ಮಾಡಬೇಕು ಅನ್ನೋದು ನನ್ನ ಇದಲ್ಲ. ಬೋರ್ಡಲ್ಲಿ ಇಲ್ಲದೇ ಇದ್ರೂ ಕೆಲಸ ಮಾಡ್ಬೋದು. ಕೆಲಸ ಮಾಡೋದು ಯಾರಾದ್ರೂ ನೋಡಿ ಕೆಲಸ ಮಾಡ್ರು ಅಂತ ಹೇಳಬೇಕು ಅಂತ ಕೆಲಸ ಮಾಡಬಾರ್ದು, ಅದು ನನ್ನ ಇದು. ಅದರಿಂದ ಬೋರ್ಡಲ್ಲಿ ಇದ್ದು ಬೋರ್ಡಲ್ಲಿ ಇದ್ದು ನಾನು ಮಾಡಿದ್ದೇನು ದೊಡ್ಡದೇನಿಲ್ಲ. ಅದರಿಂದ ಒಂದ್ಸತಿನಾದ್ರೂ ಬೋರ್ಡಲ್ಲಿ ಇರಬೇಕು ಅಂತ ಬೇಕಾದಷ್ಟು ಜನ ಹೇಳಿದ್ಮೇಲೆ ಒಂದ್ಸತಿ ಬೋರ್ಡಲ್ಲಿ ಇದ್ದೆ. 3 ವರ್ಷ ಬೋರ್ಡಲ್ಲೂ ಮಾಡಿದೆ. ಈಗ ಟ್ರಸ್ಟೀಸ್ ಅಲ್ಲೂ ಇದೀನಿ ಅಂತ ಇನ್ನೇನು ಮೊದಲು ಮಾಡಿದ್ದಕ್ಕಿಂತ ಜಾಸ್ತಿ ಮಾಡಿಲ್ಲ. ಅದರಿಂದ ಏನು ಬೋರ್ಡಲ್ಲಿ ಇದ್ದಕ್ಕೂ ಇಲ್ಲದೆ ಇದ್ದಕ್ಕೂ ಏನು ವ್ಯತ್ಯಾಸ ಏನಿಲ್ಲ. ಆದ್ರಿಂದ ಏನ್ ಹೇಳೋದು ಅಂದ್ರೆ, ಎಲ್ಲಾರು ಆದ್ರೆ ದಯವಿಟ್ಟು ಬೋರ್ಡಲ್ಲಿ ಸರ್ವ್ ಮಾಡಿ. ಯಾಕಂದ್ರೆ ಇನ್ನೊಂದು ಕಡೆಯಿಂದ ನಿಂತು ಆ ದೃಷ್ಟಿನೇ ಬೇರೆ. ನೀವು 300 ಜನ ಬಂದು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗುತ್ತೆ. ಆಗ ಆ ಕಡೆಯಿಂದ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಇನ್ನೊಂದು ಕಡೆ ನಿಂತು ಪ್ರಶ್ನೆ ಕೇಳೋದು ಈಸಿ, ಆದ್ರೆ ಇದು ಬೋರ್ಡಲ್ಲಿ ನಿಂತಾಗ ಗೊತ್ತಾಗುತ್ತೆ ಯಾಕೆ ಹಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಗೋದು ಅವಾಗ್ಲೇನೆ. ಆದ್ರಿಂದ ಅದಕ್ಕೋಸ್ಕರನೇ ಕೆಲವು ಬೋರ್ಡ್ ಬರಲ್ಲ ಅನ್ನೋದು ಇರ್ಬೋದು, ಅದು ಇದೆ. ಯಾಕಂದ್ರೆ ಆ ಪ್ರಶ್ನೆಗೆ ಉತ್ತರ ಹೇಳೋದು ನನಗೆ ಇಷ್ಟ ಇಲ್ಲ, ಆದ್ರಿಂದ ನಾನು ಬರಲ್ಲ ಅಂತಾನೂ ಇರ್ಬೋದು. ಆದ್ರೆ ನೀವು ನಿಜವಾಗ್ಲೂ ಆ ತರ ಇದು ಆಗ್ಬೇಕು, ಕನ್ನಡ ಸಂಘದಲ್ಲಿ ನಾನು ಭಾಗವಹಿಸ್ಬೇಕು ಅಂದ್ರೆ
ಒಂದ್ಸತಿನಾದ್ರೂ ಬನ್ನಿ, ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಅದು ತಪ್ಪು ಸರಿ ಅನ್ನೋ ಪ್ರಶ್ನೆನೇ ಅಲ್ಲ, ಯಾಕೆ ಹಂಗೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೋಬೇಕಾದ್ರೆ ನೀವು ಇನ್ನೊಂದ್ ಕಡೆ ಇದ್ದಿರ್ಬೇಕು. ಅದಕ್ಕೆ ಹೇಳೋದು, ಇನ್ನೊಂದ್ ಕಡೆ ಇದ್ರೇನೆ ಇಫ್ ಯು ಆರ್ ಅದರ್ ಸೈಡ್ ಓನ್ಲಿ ನೀವು. ಆದ್ರಿಂದ ಅಷ್ಟೇ ಹೇಳಿ ನಾನು ಆಗ್ಲೇ ಹೇಳಿದೆ, ಏನ್ ಬೋರ್ಡ್ ಅಲ್ಲಿ ಇದ್ರು ಅಷ್ಟೇ ಇದ್ರೂ ಅಷ್ಟೇ ಏನು ಅಂತದೇನು ಸಾಧಿಸಿಲ್ಲ. ಅದರಿಂದ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ಸಾಧಿಸಿಲ್ಲ ಅಂತಲ್ಲ, ಸಾಧಿಸೋದನ್ನ ಬೇರೆಯವ್ರು ನಾವು ಸದಸ್ಯರೆಲ್ಲ ನೋಡಿದೀವಿ. ಸೊ ಥ್ಯಾಂಕ್ ಯು. ಈಗ ನಮ್ಮ ಶ್ರೀಧರ್ ರಾಜನ್ ಅವ್ರನ್ನ ಈಗ ಶ್ರೀಧರ್ ರಾಜನ್ ಅವರೇ, ನೀವು ಐ ನೋ ಫ್ರಮ್ ಔಟ್ಸೈಡ್ ಆಫ್ ದ KCA ನೀವು ಎಷ್ಟೋ ಸಂವಾದಗಳು, ಎಷ್ಟೋ ಇಂಟರ್ವ್ಯೂಗಳು ಎಲ್ಲ ಮಾಡಿದ್ದೀರಾ. ಬೇರೆಯವರಿಗೆ ಕ್ವಶನ್ ಕೇಳಿ ಎಲ್ಲ ಇದು ಮಾಡಿದ್ದೀರಾ. ಇವರ ಪ್ರೋ ಇದೆ. ಸೊ ಇವಾಗ ನನ್ನ ಅವಕಾಶ ಇದೆ ಅದನ್ನ ತಿಳಿಸ್ಕೊಡೋದು. ನನ್ನ ಸೌಭಾಗ್ಯ. ಒನ್ಸ್ ಅಗೇನ್ ನೆನಪಿನ ಆಳ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಶ್ರೀಧರ್ ರಾಜಣ್ಣ ಅವರು ಯಾವಾಗ ದಕ್ಷಿಣ ಕ್ಯಾಲಿಫೋರ್ನಿಯಾ ಇಲ್ಲಿ ಬಂದ್ರು, ಆಮೇಲೆ ಹೇಗೆ ಕನ್ನಡ ಕೂಟದೊಂದಿಗೆ ಅವ್ರದ್ದು ಇದಾಯ್ತು ಅಂದ್ರೆ ಶ್ರೀಧರ್ ರಾಜಣ್ಣ ಮತ್ತೆ ಫ್ಯಾಮಿಲಿ, ಅದಾದ್ಮೇಲೆ ನೀವು ಕನ್ನಡ ಕೂಟದಲ್ಲಿ ನಿಮ್ಗೆ ಇಷ್ಟವಾದ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಒಂದಿಷ್ಟು, ಆಮೇಲೆ ಕೊನೆಯದಾಗಿ ಕನ್ನಡ ಕೂಟಕ್ಕೆ ಏನ್ ಸಂದೇಶ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ. ಧನ್ಯವಾದಗಳು ಅನಲ್. ನಾನು ದಕ್ಷಿಣ ಕ್ಯಾಲಿಫೋರ್ನಿಯಾಗೆ 2004 ಡಿಸೆಂಬರ್ ಬಂದಿದ್ದು, ಕ್ರಿಸ್ಮಸ್ ವೀಕೆಂಡ್. ಅದಕ್ಕಿಂತ ಮುಂಚೆ ಅಮೆರಿಕಾಗೆ ಬಂದಿದ್ದು 2000ರಲ್ಲಿ. ಒಂದು ವರ್ಷನೇ ವರ್ಲ್ಡ್ ಕನ್ನಡ ಸಮ್ಮೇಳನ ಆಯಿತು. ಇನ್ಫ್ಯಾಕ್ಟ್ ಇಲ್ಲಿಂದ ಜನ ಬಂದಿದ್ರು. ಐ ಮೈಟ್ ಹ್ಯಾವ್ ಇವನ್ ಡ್ಯಾನ್ಸ್ಡ್ ವಿತ್ ದೆಮ್. ವಿಶ್ ದೀಕ್ಷಿತ್ ಮುಳ್ಳಿನಾಡಿಗೆಲ್ಲ ಬಂದಿದ್ರು ಅಂತ ಕೇಳ್ಪಟ್ಟೆ, ಆದರೆ ಅವ್ರಿಗೆ ಪರಿಚಯ ಇರಲಿಲ್ಲ. ಅದೇ ಫಸ್ಟ್ ಎಕ್ಸ್ಪೋಜರ್. ಕನ್ನಡ ಸಂಘ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. 2,000 ಜನ ಏನೋ ಬಂದಿದ್ರು ಆ ಟೈಮಲ್ಲಿ. ಅದಾದ ನಂತರ ಈಸ್ಟ್ ಕೋಸ್ಟ್ ಇದ್ದು ಕನೆಟಿಕಟಲ್ಲಿ ಕನ್ನಡ ಸಂಘ ಅಂತಿರಲಿಲ್ಲ, ಸೌತ್ ಇಂಡಿಯಾಗೆಲ್ಲ ಸೇರಿ ಒಂದು ಹಿಂದೂ ಸೊಸೈಟಿ ಮಾಡ್ಕೊಂಡಿದ್ರು. ಅಲ್ಲಿ ಮಲ್ಟಿಲಿಂಗ್ವಲ್ ಕಾರ್ಯಕ್ರಮ ಮಾಡ್ತೀವಿ. ಸೊ ಅದಕ್ಕೆ 2004 ಬಂದಾಗ, ಇಲ್ಲಿ ಬಂದ ತಕ್ಷಣವೇ ನೆಕ್ಸ್ಟ್ ಮಂತೇ ಪಿಕ್ಚರ್ ಕ್ಲಬ್ ಮಾಡ್ಕೊಂಡಿದ್ರು. ಅದರಲ್ಲೂ ಕನ್ನಡ ಸಂಘ ಮೆಂಬರ್ಸ್ ಎಲ್ಲ ಬರೋರು. ಆಪ್ತಮಿತ್ರ ವಾಸ್ ಅ ಬಿಗ್ ಮೂವಿ. ಅವಾಗ ಆಪ್ತಮಿತ್ರ ಸ್ಕ್ರೀನಿಂಗಲ್ಲಿ ದ್ವಾರಕೀಶ್ ಬಂದಿದ್ರು. ಅವಾಗಲೇ ಅಷ್ಟು ಜನರು ಒಟ್ಟಿಗೆ ನೋಡಿದ್ದು, ಸುಮಾರು ಜನರು ಪರಿಚಯ ಆಯಿತು. 2005 ನನ್ನ ಹೆಂಡತಿ ಅವಾಗ ಇನ್ನೂ ಈಸ್ಟ್ ಕೋಸ್ಟಲ್ಲೇ ಇದ್ಲು, ಅವಳಿಗೆ ಮೂವ್ ಆಗಿಲ್ಲ, ಒಬ್ಬನೇ ಇದ್ದಾಗ. ಸೊ ಸುಮಾರು ಕನ್ನಡ ಪ್ರೋಗ್ರಾಮ್ಸ್ಗೆ ಮುಖಾಂತರ ಹೋಗಿ ಶುರು ಮಾಡಿದೆ. ಆವಾಗ ನಾನು ಪ್ರಪಂಚದ ಪ್ರಪ್ರಥಮ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್ ನಡೆಸ್ತಾ ಇತ್ತು. 24/7 ನಾನ್ ಸ್ಟಾಪ್ ನಡೀತಾ ಇತ್ತು, ಕನ್ನಡ ಆಡಿಯೋ ಅಂತ. ಸೊ ರತ್ನಮಾಲಾ, ಪ್ರಕಾಶ್, ಮಾತೀಶ್ ಇಬ್ಬರು ಬಂದಿದ್ರು. 1000 ಪ್ರೋಗ್ರಾಮ್ ಆಗಿದ್ದು. ಇಲ್ಲಿಂದ ಹೋಗಿದ್ದೆ ಅಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರ ಸೀರೀಸ್ನೆಲ್ಲ ತೊಗೊಂಡು ಕನ್ನಡ ಸ್ಟೋರ್ ನಡೆಸ್ತಾ ಇದೆ. ಸೊ ಅವ್ರದ್ದು ಅವಾಗ ಮಾತು ವಾಸ್ KCA ಪ್ರೆಸಿಡೆಂಟ್ ಅವ್ರು ಯಾರಿದ್ರು, ರೈಟ್ ಆಫ್ಟರ್ ಸುದರ್ಶನ್. ಅವರು ಶ್ರೀಧರ್ ಅಂದರೆ ಕನ್ನಡ ರೇಡಿಯೋ ಸ್ಟೇಷನ್ನ ಶ್ರೀಧರ್ ರಾಜನ್ ಅಂತಾನೆ ಕರೀರು. ಆ್ಯಂಡ್ DVDs ಅವಾಗೆಲ್ಲ ಬಿಫೋರ್ ಯೂಟ್ಯೂಬ್, ಬಿಫೋರ್ ಫೇಸ್ಬುಕ್. ಸೊ ದ ಓನ್ಲಿ ವೇ ಟು ವಾಚ್ ಮೂವೀಸ್ ಇಸ್ DVD ತಗೋಬೇಕಾಗಿತ್ತು. ಸೊ ಇಂಡಿಯಾ ತರಿಸಿ ನಮ್ಮ ಕನ್ನಡ ಸಂಘ ಪ್ರೋಗ್ರಾಮ್ಸ್ ಎಲ್ಲ ಕೊಡಿಸ್ತಿದ್ದೆ. ಅದೇ ವರ್ಷ ಮಲ್ಟಿಪಲ್ ಪ್ರೋಗ್ರಾಮ್ಸ್. ಅಂಡ್ ಸಾಹಿತ್ಯಕ್ಕೂ ಇಂಟ್ರೆಸ್ಟ್ ಇತ್ತು ಸಾಕಷ್ಟು. ಬುಕ್ಸ್ನೆಲ್ಲ ಯೂಸ್ ಟು ಗೆಟ್ ಇಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಹಿಯರ್. ಸೊ ನಾಗಾಯ್ತಾಳ್ರು, ಈ ವಾಸ್ ಬಿಲೀವ್ ಇಟ್ ಆರ್ ನಾಟ್, ಮೇ ಹಿ ರೆಸ್ಟ್ ಇನ್ ಪೀಸ್, ಈ ಪಾಸ್ಟರ್ ದಿಸ್ ಇಯರ್. ಅವರು ನನಗೆ ಮೊದಲು ಫ್ಯಾಮಿಲಿ ಫ್ರೆಂಡ್. ಸೊ ನಾಗಾಯ್ತಾಳ್ರ ಮನೆಯಲ್ಲಿ ಶ್ರೀನಿವಾಸ ಭಟ್ರು, ನಾಗಾಯ್ತಾಳ್ರು ಇವರೆಲ್ಲ ಸೇರ್ತಾ ಇದ್ರು, ಕನ್ನಡ ಸಂಘ ಮೆಂಬರ್ಸ್ ಎಲ್ಲರೂ. ಅವ್ರ ಮನೆಯಲ್ಲಿ ಸಾಹಿತ್ಯ ಪ್ರೋಗ್ರಾಮ್ಸ್ ಆಲ್ಮೋಸ್ಟ್ ಎವ್ರಿ ಮಂತ್ ಒಂದೊಂದು ಮಾಡ್ತಾ ಇದ್ರು. ಅದೇ ಮೊಮೆಂಟಮ್ ಬೆಳ್ಕೊಂಡೋಗಿ ಡಿಸೆಂಬರಲ್ಲಿ ಬಹಳ ಚೆನ್ನಾಗಿ ನಡೆಸಿದ್ರು. KCA ಹೋಸ್ಟೆಡ್ ಇಟ್. ಬರಗು ರಾಮಚಂದ್ರಪ್ಪ ಬಂದಿದ್ರು. ಎಂಟೈರ್ ಡೇ 2 ದಿನ ಪ್ರೋಗ್ರಾಮ್ ಇರ್ತದೆ. 2 ದಿನ ಫುಲ್ ಇತ್ತು ಪ್ರೋಗ್ರಾಮ್. ಸಾಹಿತ್ಯ ಸಮ್ಮೇಳನ ಮಾಡಿದ್ರು. ಗ್ರ್ಯಾಂಡ್, ಅಷ್ಟು ಗ್ರ್ಯಾಂಡ್ ಆಗಿ ಒಂದು ಸಾಹಿತ್ಯ ಫೆಸ್ಟಿವಲ್ 2005 ಬಿಟ್ಟರೆ ಇಲ್ಲಿವರೆಗೂ ಆಗಿಲ್ಲ. ಸೊ ಫಾಸ್ಟ್ ಫಾರ್ವರ್ಡ್ ಟು ವಾಟ್ ಯು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತಿದ್ದೀನಿ ಅಂತ ಕೇಳಿದ್ರಲ್ಲ, ನನಗನ್ಸುತ್ತೆ ಸಾಹಿತ್ಯ ಸಂಬಂಧಿಸಿದ ಅಷ್ಟು ಗ್ರ್ಯಾಂಡ್ ಆಗಿ 16 ವರ್ಷ ಅಷ್ಟು 18 ವರ್ಷದಿಂದ ಮೈ ಸನ್ ವಾಸ್ ನಾಟ್ ಬಾರ್ನ್, ನನ್ನ ಜ್ಞಾಪಕ ಇದೆ. ಮೈ ವೈಫ್ ವಾಸ್ ಎಕ್ಸ್ಪೆಕ್ಟಿಂಗ್. 18 ವರ್ಷದಿಂದ ಅಷ್ಟು ಗ್ರ್ಯಾಂಡ್ ಆಗಿ 2 ದಿನಗಳ ಸಾಹಿತ್ಯ ಸಮ್ಮೇಳನ ಮಾಡೋದ್ರಿಂದ
ಆ ವಿಷಯದಲ್ಲಿ ಅದಾದ ನಂತರ ಒಂದೂ ಆಗಿಲ್ಲ ಆ ಥರ ಪ್ರೋಗ್ರಾಮ್. ಸೊ ಅದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಈಗಲೂ KCA50ಗೆ ವಿಶ್ ದೀಕ್ಷಿತ್ ಸಾಹಿತ್ಯ ಕಮಿಟಿಯಲ್ಲಿದ್ದಾರೆ, ಒಂದೊಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಬಟ್ ಏನಂದರೆ ಆನ್ ಗೋಯಿಂಗು ಬೀಟ್ ನಿಮ್ಮ ಗುರುವಾರದ ಪ್ರೋಗ್ರಾಮ್ ಆಗಿರ್ಬೋದು, ಈಗಂತೂ ತುಂಬ ಆಪ್ಷನ್ಸ್ ಇದೆ ಸಾಹಿತ್ಯ ರಿಲೇಟೆಡ್ ಪ್ರೋಗ್ರಾಮ್ ಬರ್ತೀರಲ್ವ. ಯಾಕಂದರೆ ಫಾಸ್ಟ್ ಫಾರ್ವರ್ಡ್ 2011 ಮಕ್ಕಳ ಪ್ರೋಗ್ರಾಮ್ ಶುರು ಮಾಡಿದ್ವಿ ಆಗ್ತಾನೆ. ನಾನು ಇಲ್ಲಿನ ಆರೆಂಜ್ ಕೌಂಟಿ ಮಕ್ಕಳನ್ನ ಸೇರಿಕೊಂಡು ಹೊಯ್ಸಳ ನಾಟಕ ಮಾಡಿದೆ. ದಟ್ಸ್ ದ ಬೇಸಿಸ್ ಫಾರ್ ಮೀ ಬಿಲ್ಡಿಂಗ್ ದ ಹೊಯ್ಸಳ ಬಾಲವನ ಸಾಂಸ್ಕೃತಿಕ ವೇದಿಕೆ. 12 ವರ್ಷ ಆಯಿತು. ಈ ಲಾಸ್ಟ್ ಪ್ಯಾಂಡಮಿಕಲ್ಲಿ 3 ವರ್ಷದಿಂದ ಅದರಲ್ಲೇ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. 2000 ಮೇಲೆ ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಆನ್ಲೈನ್, ಎಲ್ಲ ಆನ್ಲೈನಲ್ಲೇ. ಅದರಲ್ಲಿ ಸಾಹಿತ್ಯ ರಿಲೇಟೆಡ್ ಸಾಕಷ್ಟು ನಡೆದಿದೆ. ಸೊ ಆ ಸಾಹಿತ್ಯ ರಿಲೇಟೆಡ್ ಆಕ್ಟಿವಿಟೀಸ್ ಇಟ್ಕೊಂಡು ಸಂವಾದ ಆಗಿರ್ಬೋದು. ಇನ್ಫ್ಯಾಕ್ಟ್ KCA ಹ್ಯಾಸ್ ಇನ್ವೈಟೆಡ್ ಮೀ ಟು ಡೂ ಸಂವಾದ ಮಲ್ಟಿಪಲ್ ಟೈಮ್ಸ್ ವಿತ್ ವಸುಧೇಂದ್ರ ಆಗಿರ್ಬೋದು ಆ್ಯಂಡ್ ಗುರುಪ್ರಸಾದ್ ಕಾಗಿನೆಲ್ಲ ಆಗಿರ್ಬೋದು. ಅವ್ರ ಜೊತೆ ಮಾತಾಡಿದ್ವಿ. ಆ ರೀತಿ ಮಕ್ಕಳಷ್ಟೇ ಅಲ್ಲ, ಫಸ್ಟ್ ದೊಡ್ಡವರಲ್ಲೇ ಓದುವ ನಾವು ಇನ್ನೂ ನೋಡ್ತಾ ಇದ್ದೀವಿ. ನಾಟಕಗಳಲ್ಲಿ ವರ್ಕ್ಶಾಪ್ ಮಾಡಿಸ್ತಾ ಇದ್ದೀವಿ, ಅಲ್ಲಿ ವಲೀಶಣ ಮಾಡಿಸ್ತಾ ಇದ್ದಾರೆ. ಅಲ್ಲಿ ನಾವು ರೆಗ್ಯುಲರ್ ಕನ್ನಡ ಓದೋದಕ್ಕೆ ಈ ಕನ್ನಡದಲ್ಲಿ ಐದರ್ ಮಾತೃಭಾಷೆಯಾಗಿ ಕಲ್ತಿದ್ರಿ ಅಥವಾ ಥರ್ಡ್ ಲ್ಯಾಂಗ್ವೇಜಾಗಿ ಕಲ್ತಿದ್ರು ರೆಗ್ಯುಲರ್ ಕನ್ನಡ ಒಂದು ಪೇಜ್ ಕೊಟ್ಟು ತಪ್ಪಿಲ್ಲದೆ ಓದೋದಕ್ಕೆ ಕಷ್ಟ ಆಗ್ತಿದೆ ಜನಗಳಿಗೆ. ಯಾಕಂದ್ರೆ ಕನ್ನಡ ಓದೋ ಅಭ್ಯಾಸ, ಪ್ರಜಾವಾಣಿ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇಂಡಿಯಾದಲ್ಲೇ ಹೊರಟೋಗ್ತಿದೆ. ಸೊ ಆ ರೀತಿ ಓದೋ ಅಭ್ಯಾಸ ಇರುವಂಥ ಏನೋ ಒಂದು ಇವೆಂಟ್ಸು ಮಾಡ್ಕೊಂಡು ಹೋಗ್ಬೋದು, ಲಿಟ್ರರಿ ಇವೆಂಟ್ಸು. ಗೋಯಿಂಗ್ ಬ್ಯಾಕ್ ಟು KCA ಎಕ್ಸ್ಪೀರಿಯನ್ಸಸ್ 2011 ಹೊಯ್ಸಳ ನಾಟಕ ಮಾಡಿದ್ದು. ನಾನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದು ಕರ್ಟಿಸಿ ಅನು ಮೇಲ್ಕೋಟೆ ಸುದರ್ಶನ್ 2009 ಅವರು ಫಸ್ಟ್ ನಾಟಕ ಮಾಡಿದಾಗ ಸುಭಾಷ್ ಆಗಿದ್ರು. ಅವಾಗ ಫಸ್ಟ್ ಟೈಮ್ ಸ್ಟೇಜ್ ನಾಟಕ ಮಾಡಿ ಭಾಳ ಜ್ಞಾಪಕ ಇದೆ. ಆ್ಯಂಡ್ ದೆನ್ ರಮೇಶ್ ಅವರು ಫಿಲ್ಮ್ ಆಕ್ಟರ್ ರಮೇಶ್ ವಾಸ್ ಅಟ್ ಸ್ಪೀಕ್. ಅವಾಗ ಅವರು KCA ಕರೆಸಿದ್ರು 2005 PR ಛಾಯಾ ಅಂಡ್ ಹಸ್ಬೆಂಡ್ ಆಲ್ಸೋ ಕಮ್. ಅವಾಗ ನಾನು ಅದೇ ರೇಡಿಯೋ ಸ್ಟೇಷನ್ ಮುಖಾಂತರ ಲೈವ್ ಪ್ರೋಗ್ರಾಮ್ ಮಾಡಿಸಿ 2005 ಬಿಫೋರ್ ಯೂಟ್ಯೂಬ್ ಅಂಡ್ ಆಲ್ ದಟ್ ಲೈವ್ ಬ್ರಾಡ್ಕಾಸ್ಟ್ ರಮೇಶ್ ಯಾವುದೋ ಅಟೀಶಿಯಾದ ಒಂದು ರೆಸ್ಟೋರೆಂಟ್ ಡಿನ್ನರ್ ಆದಮೇಲೆ ಅಲ್ಲಿ ಕೂತ್ಕೊಂಡು, ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಲೈವ್, ಅದು ರೆಕಾರ್ಡ್ ಆಗಿಲ್ಲ ಆ ಪ್ರೋಗ್ರಾಮ್. ಅಲ್ಲಿಂದ ಲೈವ್ ಪ್ರೋಗ್ರಾಮ್ ಮಾಡಿಸಿದೆ. ರಿಯಲಿ ರಿಮೆಂಬರ್. ಆ್ಯಂಡ್ ದೆನ್ ಐ ಟುಕ್ ಹಿಮ್ ಟು ಡಿಸ್ನಿಲ್ಯಾಂಡ್ ವಿತ್ ದಿಸ್ ವಂಡರ್ಫುಲ್ ಕಿಡ್ಸ್. ಅವಾಗ KCA ಪ್ರೆಸಿಡೆಂಟ್ ಅವರು ಯಾರೀ ಅನಿಲ್ ಪಾಸ್ ಯಾರು ಇಟ್ಕೊಂಡಿದ್ದಾರೆ ಅಂತ ನಾನಿದ್ದೀನಿ ಸರ್. ಸೊ ಈಗಲೂ ಜ್ಞಾಪಕ, ಅದು 5 ವರ್ಷ ಆದ್ಮೇಲೆ ರಮೇಶ್ ಸಿಕ್ಕಿದ್ರಿ ಬೆಂಗಳೂರಲ್ಲಿ ರಾಜ್ಕುಮಾರ್ ಅವ್ರ ಮನೆಯಲ್ಲಿ. ಆಗ ಕೂಡ ಅವರು ಸರ್ ಜ್ಞಾಪಕ ಇದೆ ಡಿಸ್ನಿಲ್ಯಾಂಡ್, ಚೆನ್ನಾಗಿ ಜ್ಞಾಪಕ ಇದೆ. ಸೊ ಸಿಂಬಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ದೆನ್ ಅಫ್ಕೋರ್ಸ್ ನಾಟ್ ಅ ಬಾಂಗ್ ಸಿಂಗರ್ ಆರ್ ಎನಿಥಿಂಗ್, ಬಟ್ ಹಾಡೋದ್ರ ಪ್ಯಾಷನ್ ಇದೆ ನನಗೆ. ಒಂದ್ಸಲ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಗ್ಯಾಪಲ್ಲಿ ಯಾರು ಬೇಕಾದ್ರೂ ಹಾಡ್ಬೋದಿತ್ತು. ಅವಾಗೇನು ಆಡಿಷನ್ ಇರಲಿಲ್ಲ. ಸೊ ನಾನು ಸೈನ್ ಅಪ್ ಮಾಡಿಬಿಟ್ಟು ಎಲ್ಲರೂ ಸೀರಿಯಸ್ ಹಾಡು ಹೇಳ್ತಾ ಇದ್ರು. ನಾನು ಹೋಗ್ಬಿಟ್ಟು ಲೆದರ್ ಜಾಕೆಟ್ ಹಾಕ್ಕೊಂಡು ಮೆಟಾಲಿಕಾ ಶರ್ಟ್ ಹಾಕೊಂಡು ಹೋಗ್ಬಿಟ್ಟು ಪುನೀತ್ ರಾಜ್ಕುಮಾರ್ದಾಗ ಜಾಕಿ ಹಾಡಿದ್ದೆ. ಫುಲ್ ಜನ ಕ್ರೇಜ್ ಆಗ್ಬಿಟ್ಟಿದ್ರು, ಸರ್ ಎಲ್ಲಿದ್ರಿ ದಿನ ಅಂತಲ್ಲ. ಸೊ ಈಗಲೂ ಅದು ಕಳ್ಸ್ಕೊತಾಗ್ತದೆ. ದೆನ್ ಅಫ್ಕೋರ್ಸ್ ಪಿಕ್ನಿಕ್ಸ್ ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡಿದ್ದೀನಿ. ಅದು ಕಂಟಿನ್ಯೂ ಮಾಡಿಕೊಂಡು ಇಟ್ಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಅಂತಾಕ್ಷರಿ ನನಗೆ ಬಹಳ ಇಷ್ಟ. ಸೊ ಐದರ್ KCAಗೆ ಅಂತಾಕ್ಷರಿ ಯಾವತ್ತೂ ಮಾಡಿರಲಿಲ್ಲ, ಬಟ್ ಮಲ್ಟಿಪಲ್ ಅದರ್ಸ್ ರೇಟೋಸ್ ಕನ್ನಡ ಗ್ರೂಪ್ ಇದೆ, ಕನ್ನಡ ಕಲಿ ಗ್ರೂಪ್, ಅಲ್ಲಿ ಅವ್ರಿಗೆ ಅಂತಾಕ್ಷರಿ ನಡೆಸ್ಕೊಟ್ಟಿದೆ, ನಾವಿಕಾಗ ಅಂತಾಕ್ಷರಿ ನಡೆಸ್ಕೊಟ್ಟಿದೆ. ಸೊ ಈ ವರ್ಷ ಖುಷಿ ಆಗ್ತಾ ಇದೆ, ನೀವೆಲ್ಲ ಪಾಲ್ಗೊಳ್ಳಿ. ಇಫ್ ಯು ಆರ್ ವಾಚಿಂಗ್ ದಿಸ್ ಲೇಟರ್ ಯೂಟ್ಯೂಬ್ ಟು. ಸೊ KCA 50ನೇ ಸ್ವರ್ಣ ಮಹೋತ್ಸವಕ್ಕೆ ಕನ್ನಡ ಅಂತಾಕ್ಷರಿನ ಟೂರ್ನಮೆಂಟ್ಸ್ ನಡೆಸೋ ಪ್ಲಾನ್ ಇದೆ. ಈಗಾಗಲೇ ಒಂದು 15-20 ಟೀಮ್ಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ 3 ವಾರದಲ್ಲಿ ಮಾಡಿ ಗ್ರ್ಯಾಂಡ್ ಫಿನಾಲೆ ಮಾಡೋಣ ಅಂತ. ಸೊ ಲುಕಿಂಗ್ ಫಾರ್ವರ್ಡ್ ಟು ದಟ್. ಹೇಳ್ಬಿಟ್ಟು ಒಂದು ಏನಂದರೆ ಎಷ್ಟು 18 ವರ್ಷ ಆಯಿತು. ನಾನು ಯಾವತ್ತೂ ಬೋರ್ಡಲ್ಲಿ ಇರಲಿಲ್ಲ, ಬಟ್ ಗೋಪಾಲ್ ಹೇಳಿದಾಗ ಬೋರ್ಡ್ಲಿದ್ದೆ ಕೆಲಸ ಮಾಡಬೇಕಿಲ್ಲ. ಸೊ ಐ ಕಂಟಿನ್ಯೂ ಟು ಸಪೋರ್ಟ್ KCA ಬೈ ಗಿವಿಂಗ್ ಸಜೆಷನ್ ಆ್ಯಂಡ್ ಡೂಯಿಂಗ್ ಪ್ರೋಗ್ರಾಮ್ಸ್ ಫಾರ್ KCA ಫಾರ್ ಎವರ್. ಸೊ ಥ್ಯಾಂಕ್ ಯು. ಧನ್ಯವಾದ. ತುಂಬ ಚೆನ್ನಾಗಿ ಹೇಳಿದ್ರಿ ಆ್ಯಂಡ್ ವೆರಿ ಗುಡ್ ಸಜೆಷನ್. ಆ್ಯಂಡ್ ಡೆಫಿನೆಟ್ಲಿ ಸಾಹಿತ್ಯದ ಬಗ್ಗೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಆ್ಯಂಡ್ ಡೆಫಿನೆಟ್ಲಿ ದಟ್ ಸಮಥಿಂಗ್ ದ ನೆಕ್ಸ್ಟ್ ಬೋರ್ಡ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು. ಆಮೇಲೆ ಸಂಖ್ಯಾಕ್ಷರಿಗೆ ನೀವು ಇವತ್ತು ಹೇಳಿದ್ದೀರಾ ಎಲ್ಲರೂ, ಯಾರ್ಯಾರು ಎನ್ರೋಲ್ ಆಗಿಲ್ಲ ಪ್ಲೀಸ್ ಎನ್ರೋಲ್ ಮಾಡಿ. ಥ್ಯಾಂಕ್ ಯು. ಈಗ ಇಲ್ಲ, ನಮ್ಮ ಇವರು ಇದ್ದಾರೆ. ಈಗ ನೆಕ್ಸ್ಟ್ ನಮ್ಮ ರೂಪಾ ಸುಭಾಷ್ ಅವರನ್ನ ನಾವು ವೇದಿಕೆ ಕರೀತಾ ಇದ್ದೀವಿ. ರೂಪಾ ಅವರೇ, ನಿಮ್ಮ ಪತಿದೇವರು ಸುಭಾಷ್ ಅವರು ಬರಕ್ಕಾಗಿಲ್ಲ, ಸಾರಿ, ಅವರು ಜೆಟ್ಲಾಗ್ ಅನುಭವಿಸ್ತಾ ಇದ್ದಾರೆ. ಒಬ್ರು ಟರ್ನ್ ತಗೋತೀವಿ, ಅವ್ರ ಪರವಾಗಿದ್ದು ನಾನೇ ಮಾಡ್ತೀನಿ. ಅವ್ರು ಇನ್ನೊಂದ್ಸತಿ ವಿಡಿಯೋ ಮಾಡಿಸ್ಬಿಟ್ಟು ಒನ್ಸ್ ಅಗೇನ್ ನೆನಪಿನಾಳಕ್ಕೆ ಸ್ವಾಗತ. ಧನ್ಯವಾದಗಳು.
ಮತ್ತೆ ಈಗ ಪ್ರೆಸೆಂಟ್ ಬೋರ್ಡ್ ಮೆಂಬರು ನೀವು. ಮತ್ತೆ ನಿಮಗೆ ನೀವು ಯಾವಾಗ ಬಂದ್ರಿ, ಆಮೇಲೆ ಹೇಗೆ ಕನ್ನಡ ಕೂಟದೊಂದಿಗೆ ನಿಮ್ದು ಜರ್ನಿ ಸ್ಟಾರ್ಟ್ ಆಯ್ತು, ಅದಾದ್ಮೇಲೆ ನಿಮ್ಗೆ ಇಷ್ಟವಾದ ಯಾವ್ದು ಕಾರ್ಯಕ್ರಮ, ಮತ್ತೆ ಕನ್ನಡ ಕೂಟದ ಸದ್ಯ ಸಂದೇಶ, ಆಮೇಲೆ ನೀವೇನ್ ಮಾಡ್ತಾ ಇದ್ದೀರಿ ಈಗ ಸದ್ಯದ ಏನೇನು ಯು ಕ್ಯಾನ್ ಟಾಕ್ ಅಬೌಟ್. ಸೊ ನಾವು 98 ಅಲ್ಲಿ ಬಂದ್ವಿ ಇಲ್ಲಿಗೆ. ಆದ್ರೆ ಎಲ್ಲರೂ ಹೇಳ್ಕೊಂಡಂಗೆ ಫಸ್ಟ್ ನಾವು ಜಾಯ್ನ್ ಆಗಕ್ಕೆ ಇಷ್ಟ ಇರಲಿಲ್ಲ ಎಲ್ರಿಗೂ. ಮೋಸ್ಟ್ಲಿ ನಾವು ಕಪಲ್ ಆಗಿ ಹೊಸದಾಗಿ ಬಂದಾಗ ಏನಾಗುತ್ತೆ, ಎಲ್ಲ ಸೈಟ್ ಸೀಯಿಂಗ್ ಮಾಡೋಣ, ಎಲ್ಲ ನೋಡೋಣ, ಅಮೇರಿಕಾ ಸುತ್ಕೊಂಡು ಇಂಡಿಯಾಗೆ ಹೋಗೋಣ ಅನ್ನೋದು ನಮ್ಮ ಮೇನ್ ಉದ್ದೇಶ ಆಗಿರುತ್ತೆ. ಅದು ಮಕ್ಕಳು ಮರಿ ಅಂತ ಆದ್ಮೇಲೆ ಅವಾಗ ಅನ್ಸುತ್ತೆ ಕಮ್ಯುನಿಟಿ ಅನ್ನೋದೊಂದು ಬೇಕು, ನಮ್ಮ ಭಾಷೆ ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು, ಕನ್ನಡದವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗೋ ಅಂತ ಪರಿಸ್ಥಿತಿ ಅವಾಗ ಬರುತ್ತೆ. ಆದ್ರೂ ನಾವು ಸಂಘಕ್ಕೆ ಸೇರೋ ಇಂಟ್ರೆಸ್ಟ್ ಖಂಡಿತ ಇರಲಿಲ್ಲ. ಯಾಕಂದ್ರೆ ಎಲ್ಲ ಹೇಳ್ತಾರೆ ಯೂಶಲಿ ಸಂಘ ಸೇರ್ಬೇಡ್ರಿ, ತುಂಬಾ ಪಾಲಿಟಿಕ್ಸ್ ಇರುತ್ತೆ ಅಲ್ಲಿ ಅನ್ನೋದು ಒಂದು ಕಾಮನ್ ಇದು. ಅದಕ್ಕೆ ನಾವು ಆದಷ್ಟು ಇಲ್ಲ ಬರಲ್ಲ ಅಂತ. ಆದ್ರೆ ಅವನು ಮತ್ತೆ ಸುದರ್ಶನ್ ಮೇಲ್ಕೊಟ್ಟವ್ರು ಇಲ್ಲ ಬನ್ನಿ, ನೀವು ಅಟ್ಲೀಸ್ಟ್ ನೋಡಕ್ ಬನ್ನಿ, ಪ್ರೋಗ್ರಾಮ್ ನೋಡಕ್ ಬನ್ನಿ, ಅದ್ರಲ್ಲಿ ಏನಿದೆ ಪಾಲಿಟಿಕ್ಸ್ ಹಾಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಒತ್ತಾಯ ಮಾಡಿ ಕರೆದ್ರು. ಸೊ ಅವಾಗ ಬರಕ್ಕೆ ಶುರು ಮಾಡಿದ. ಸೊ 15 years ಇಂದ ನಾವು KCAಗೆ ಬರ್ತಿದ್ವಿ. ಫಸ್ಟ್ ಆಡಿಯನ್ಸ್ ಆಗಿ ಬಂದ್ವಿ, ಆಮೇಲೆ ಹಾಗೇನೆ ಒಂದೊಂದೇ ಅವಕಾಶಗಳು ಸಿಗ್ತಾ ಹೋಯ್ತು. ಡ್ರಾಮಾದಲ್ಲಿ ಮಾಡಕ್ಕೆ, ಎಂಸಿಂಗ್ ಮಾಡಕ್ ಸಿಕ್ತು ಸುಭಾಷ್ ಅವ್ರಿಗೆ. ಆಮೇಲೆ ಅದೇ ಮೇನ್ಲಿ ನನಗೆ ತುಂಬಾ ಇಷ್ಟ ಆಗೋದು ಡ್ರಾಮಾ. ಯಾಕಂದ್ರೆ ನಾನು ಡ್ರಾಮಾ ಮಾಡೇ ಇರ್ಲಿಲ್ಲ ಸ್ಕೂಲ್ ಅಥವಾ ಕಾಲೇಜ್ ಡೇಸ್ ಅಲ್ಲಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ನನಗೂ ಆಕ್ಟಿಂಗ್ ಮಾಡಕ್ ಬರುತ್ತೆ, ಡೈರೆಕ್ಷನ್ ಮಾಡಕ್ ಬರುತ್ತೆ, ಸ್ಕ್ರಿಪ್ಟ್ ಬರೆಯಕ್ಕೆ ಬರುತ್ತೆ ಅನ್ನೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ KCA. ಸೊ ಆ ಪೊಲಿಟಿಕ್ಸ್ ಎಲ್ಲ ಇದೆ ಅಂತ ಹೇಳ್ತಾರಲ್ಲ, ಇಲ್ಲ, ಆ ತರ ಇಲ್ವೇ ಇಲ್ಲ. ಇಲ್ಲಿ ಮುಕ್ತ ವಾತಾವರಣ ಇದೆ, ಎಲ್ರಿಗೂ ಅವಕಾಶ ಇದೆ, ಎಲ್ರು ಎಲ್ಲಾ ರೀತಿ. ಅದೇ ಇವ್ರು ಹೇಳ್ದಂಗೆ, ಶ್ರೀನಾಥ್ ಅವ್ರು ಹೇಳ್ದಂಗೆ, ನೀವು ಜಸ್ಟ್ ವಾಲಂಟಿಯರ್ ಮಾಡಿದ್ರೆ ಹಂಗೂ ಮಾಡ್ಬೋದು. ಇಲ್ಲ ಡ್ರಾಮಾದಲ್ಲಿ ಮಾಡ್ತೀವಿ, ಹಾಡು ಹೇಳ್ತೀವಿ ಅಂದ್ರೆ ಹಾಡು ಅವ್ರಿಗೆ ಅವಶ್ಯಕತೆ ಇದೆ, ಡ್ಯಾನ್ಸ್ ಮಾಡ್ತೀವಿ, ನಿಮ್ಮಲ್ಲಿ ಏನೇ ಒಂದು ಚಿಕ್ಕ ಪ್ರತಿಭೆ ಇದ್ರೂ KCA ಅದಕ್ಕೆ ಅವಕಾಶ ಕೊಟ್ಟು ಅದನ್ನ ಬೆಳೆಸುತ್ತೆ. ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ಅಂತಿದೆಯಲ್ಲ ಅದನ್ನ ಇನ್ಕ್ರೀಸ್ ಮಾಡುತ್ತೆ. ನಾನು ಸೇರ್ಕೊಳ್ಳೋದೇ ಇಲ್ಲ, ಬರೋದೇ ಇಲ್ಲ KCಗೆ ಅಂತ ಹೇಳ್ದವಳು ಡ್ರಾಮಾ ಮಾಡಿ ಇದು ಮಾಡಿ ಮಿಕ್ಕಿದವನ್ನೆಲ್ಲ ಈಗ ಒಂದು 53 ಜನ ಸೇರಿಸಿದ್ದೀನಿ. ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಇದೊಂಥರ ಫ್ಯಾಮಿಲಿ ಇವೆಂಟ್ ತರ ಇರುತ್ತೆ ಅಂತ ಆ ಲೆವೆಲ್ ಹೋಗಿದ್ದೀನಿ. ಕೊನೆಗೆ ಬೋರ್ಡ್ ಅಲ್ಲೂ ನಾನು ನಿಂತ್ಕೊಂಡಿದ್ದೀನಿ. ಬಿಕಾಸ್ ಕೆಲವು ಚೇಂಜಸ್ ಬೇಕು ಅಂತ ನನಗನ್ನಿಸ್ತು. ಅಂದ್ರೆ ಈಗ ಏನಾಗುತ್ತೆ, ಪ್ರತಿ ಸರಿ ಹೊಸೊಬ್ರು ಬಂದಂಗೆ ಅವಶ್ಯಕತೆಗಳು ಸ್ವಲ್ಪ ಚೇಂಜ್ ಆಗ್ತದೆ. ದೇ ಹ್ಯಾವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ರಿಕ್ವೈರ್ಮೆಂಟ್. ಸೊ ಆ ರಿಕ್ವೈರ್ಮೆಂಟ್ಗೆ ನ್ಯೂ ಜನರೇಷನ್, ಯಾಕಂದ್ರೆ ನಾವು 50ಕ್ಕೆ ನಿಲ್ಬಾರ್ದು, ವಿ ಹ್ಯಾವ್ ಟು 75 ಅಂಡ್ ಐ ವಾಂಟ್ KCA ಟು ರೀಚ್ 100 years ಆಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಜನರೇಷನ್ ಅವ್ರದ್ದು ಏನಿದೆ, ಅವ್ರ ಅವಶ್ಯಕತೆ ಏನಿದೆ ಆ ತರ ನೋಡ್ಕೊಂಡು ಅದಕ್ಕೆ ಇನ್ ಆರ್ಡರ್ ಟು ಚೇಂಜ್ ಅ ಸಿಸ್ಟಮ್ ಯು ಹ್ಯಾವ್ ಟು ಬಿ ಇನ್ಸೈಡ್ ದ ಸಿಸ್ಟಮ್. ನಾವು ಹೊರಗಡೆ ಕೂತ್ಕೊಂಡು ಹೇಳೋದು ಈಸಿ, ಅದ್ ಮಾಡ್ಬೇಕಿತ್ತು, ಬೋರ್ಡ್ ಅವ್ರು ಇದ್ ಮಾಡ್ಬೇಕಿತ್ತು. ನೀವು ಒಳಗ್ ಬಂದು ನೋಡಿ, ಅವಾಗ ಗೊತ್ತಾಗತ್ತೆ ಹೇಗೆ ಎಷ್ಟು ಕಷ್ಟ ಇದೆ, ಎಷ್ಟು ಡೆಡಿಕೇಶನ್, ಎಷ್ಟು ಟೈಮ್ ಕಮಿಟ್ಮೆಂಟ್ ಇದೆ. ನನ್ ಗಂಡ ಇದೆ ಬೋರ್ಡ್ ಅಲ್ಲಿ ಇದ್ರು, ಅವಾಗ ನಾನ್ ಬೈಕೋತಾ ಇದ್ದೆ, ಯಾವಾಗ ನೋಡಿದ್ರು KCA ಅಂತ ಓಡೋಗ್ಬಿಡ್ತಾರೆ. ರಿಯಲಿ ಏನ್ರಿ ಇವ್ರಿಗೆ, ಇವ್ರೊಳಗೆ 2ನೇ ಹೆಂಡತಿ ಹೋಗ್ಬಿಟ್ರಲ್ಲ ಇವ್ರಿಗೆ ಅನ್ನಂಗೆ. ಬಟ್ ಈಗ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು, ಇಷ್ಟು ಇದ್ದಿದ್ದ ಪಾಪ ಈಗ ನನ್ ಗಂಡ ಅನ್ಕೋತಿದ್, ನನ್ ಹೆಂಡತಿ ಸಿಗ್ತಾನೆ ಇಲ್ಲ, ಯಾವಾಗ KCA ಪ್ರೋಗ್ರಾಮ್ ಇರ್ತಾಳೆ ಅಂತ. ಸೊ ಬಟ್ ಆದ್ರೆ ನಾನು ಅವ್ರ ಫೌಂಡರ್ಸ್ ಇದ್ರೆ ಚೆನ್ನಾಗಿರ್ತಿತ್ತು, ಅವ್ರ ಹತ್ರ ಹೇಳ್ಬೇಕು ಅಂತಿದ್ದೆ. ನೀವು ಹಾಕಿದ ಇದು ಫೌಂಡೇಶನ್ ಇಸ್ ಸೋ ಗುಡ್, ಯುವರ್ ಮಿಷನ್ ಅಂಡ್ ವಿಷನ್ ಈಸ್ ಸೋ. ಈಗಿನ ಕಾಲಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹೊಸ ಜನರೇಷನ್ ಬಂದ್ರು ಸಂಘಕ್ಕೆ ಬಿಟ್ಟೋಗಕ್ಕಾಗಲ್ಲ. ವಿ ಗೆಟ್ ಸೋ ಅಟ್ಯಾಚ್ ಟು ಇಟ್. ನೀವು ಗಣೇಶ ಹಬ್ಬ ಮಾಡಿ, ನಮ್ಮ ಮನೇಲಿ ಗಣೇಶ ಮಾಡಿದ್ರು ಪರವಾಗಿಲ್ಲ, KCA ಗಣೇಶ ಮಾಡೇಬೇಕು ನಾವು. ಆ ಲೆವೆಲ್ಗೆ ನಮ್ಗೆ ಅದು ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಅಸ್ ಅಂಡ್ ಇಟ್ ಬಿಕಮ್ಸ್ ಅ ಫ್ಯಾಮಿಲಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು KCA. ಈಗ ಇಷ್ಟೊಂದು ಜನ ಇಂಡಿಯಾಗೆ ಹೋಗಿದ್ದೆ, ನಾವು ಕೇಳ್ತಾರೆ, ಅಲ್ಲೇ ಇದ್ಬಿಟ್ರಿ, ಯಾಕೆ ಬರಲ್ಲ, ನಿಮ್ ಫ್ಯಾಮಿಲಿ ಇಲ್ವಾ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿರೋಗೆ ನನ್ ಫ್ಯಾಮಿಲಿ ಆಗೋಗ್ಬಿಟ್ಟಿದೆ. ದೇ ಆರ್ ಸೋ ಸಪೋರ್ಟಿವ್. ಇಷ್ಟು ಒಳ್ಳೆ ಕಮ್ಯುನಿಟಿ, ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಟಿ ಎಲ್ಲ ಇರ್ಬೇಕಾದ್ರೆ ನಾನು ಯಾಕೆ ಅಲ್ಲಿ ಹೋಗಲಿ? ಐ ಡು ನಾಟ್ ಮಿಸ್ ಇಂಡಿಯಾ ಆಕ್ಚುಲಿ. ಯಾಕಂದ್ರೆ ಏನು ಇರುತ್ತೆ, ಈಗ ಅಲ್ಲಿ ಹೋಗಿ ಮಾತಾಡ್ಸಿದಾಗಲೂ ಗೊತ್ತಾಗತ್ತೆ ಅವ್ರಿಗೆ ಈ ಆಪರ್ಚುನಿಟಿ ಇಲ್ಲ. ಇಷ್ಟು ನಮ್ಮ ಸಂಘದವ್ರು ಕೊಡ್ತಿದ್ದಾರೆ ನೋಡಿ, ಇಷ್ಟೆಲ್ಲ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ, ಆನ್ಲೈನ್ ಮಾಡ್ತಾ ಇದೀವಿ, ಆಫ್ಲೈನ್ ಮಾಡ್ತೀವಿ. ಅವ್ರು ಹೇಗ್ರೆ ಮಾಡ್ತೀರಾ ನೀವು? ನೀವೇ ಪರವಾಗಿಲ್ಲ, ಹ್ಯಾಟ್ಸ್ ಆಫ್ ಟು ಯು NRI ಇದ್ದವರಪ್ಪ.
ಕನ್ನಡ ಉಳಿಸ್ತಾ ಇದ್ದೀರಾ. ಇಲ್ಲಿ ಯಾರೋ ಹೇಳ್ದಂಗೆ ಈಗ್ಲೂ ಅಲ್ಲಿ ಸ್ಕೂಲ್ಗಳಲ್ಲಿ ಹಿಂದಿ ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿಸ್ತಾರೆ. ದಟ್ ಈಸ್ ದ ಸಿಚುಯೇಷನ್ ದೇ. ಕನ್ನಡ ನಮ್ಗೆ ಸಿಗಲ್ಲ ಅಂತ ಹೇಳ್ತಾರೆ, ಅಥವಾ ಯಾವ್ದೋ ಸಿನಿಮಾ ಹಾಡು ಹಾಕಿ ಅದಕ್ಕೆ ಡ್ಯಾನ್ಸ್ ಮಾಡಿಸ್ತಾರೆ. ಅದೇ ಇಲ್ಲಿ ನಮ್ಮ ಕನ್ನಡ ಪ್ರೋಗ್ರಾಮ್ಗಳು, ಮಕ್ಕಳ ಪ್ರೋಗ್ರಾಮ್ಗಳು ಬಂದು ನೋಡಿ, ಹುಡುಕಿ 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 ನಾವು ಭಾವಗೀತೆಗಳು, ಜಾನಪದ ಗೀತೆಗಳು ಇದು ಮಾಡಿ ಹುಡುಕಿ ದೊಡ್ಡ ಸಾಹಿತಿಗಳದ್ದು ರೇಖಕತೆ ಅದನ್ನು ಮಾಡಿಸ್ತೀವಿ. ಸೊ ಅದರಿಂದ ನಮ್ಗೆ ಅಲ್ಲಿಗಿಂತ ಇಲ್ಲೇ ಜಾಸ್ತಿ ನಾವು ಬೆಳೆಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಕನ್ನಡ ಸಂಘ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಎಲ್ರಿಗೂ ಅವಕಾಶ ಕೊಡ್ತಿದೆ. ಯಾವ ರೀತಿಲೂ ಇದಿಲ್ಲ, ಪೊಲಿಟಿಕ್ಸ್ ಇಲ್ಲ. ದಯವಿಟ್ಟು ಎಲ್ಲರೂ ಬರ್ತಾನೆ ಇರಿ, ಈ ತರ ಇದು ಮಾಡ್ತೀರಿ. ಅಂಡ್ ಫಾರ್ 50th ಐ ಆಮ್ ವೆರಿ ಪ್ರೌಡ್. ಈ ತರ 50ನೇ ವರ್ಷದಕ್ಕೆ ನಾನು ಐ ಆಮ್ ಪಾರ್ಟ್ ಆಫ್ ಇಟ್ ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಡೆಕೋರೇಷನ್ ಕಮಿಟಿಲಿದ್ದೀನಿ, ಲಿಟ್ರರಿ ಇದರಲ್ಲಿದ್ದೀನಿ, ಕಮಿಟಿಲಿದ್ದೀನಿ, ಹಾಗೆ ಕಮ್ಯುನಿಕೇಶನ್ ಇದರಲ್ಲೂ ಇದ್ದೀನಿ. ಸೊ ಯಾ ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬೋರ್ಡಲ್ಲಿ ಇದ್ದು ಆಮೇಲೆ ಬೋರ್ಡರ್ ಹೊರಗಿದ್ದು ಯಾವ ತರ ಅನ್ನೋದನ್ನ, ಮತ್ತೆ ಅದನ್ನು ಕೂಡ ಇಂಡಿಯಾದಿಂದ ನಾವು ಜಾಸ್ತಿ ಮಾಡ್ತಾ ಇದೀವಿ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಅದು ಖಂಡಿತ ಮಾತು. ನಾನು ಕೂಡ ಕೇಳಿದ್ದೀನಿ. ನಾನು ಕೂಡ ನಾವು ಯಾವ ತರ ಈ ತರ ಭಾಗಿಯಾಗಿ ನಾವು ಯಾವ ತರ ಸೆಲೆಬ್ರೇಷನ್ ಮಾಡ್ತೀವಿ, ಆ ತರ ಯಾವ ವಾತಾವರಣ ಕೂಡ ಇಂಡಿಯಾದಲ್ಲಿ ಇಲ್ಲ. ಅಭಿಮಾನ ಅನ್ನೋದು ಇಲ್ಲೇ ಇರೋದು, ಕನ್ನಡದ ಬಗ್ಗೆ ಅಭಿಮಾನ ಇರೋದು ಇಲ್ಲೇ ಜಾಸ್ತಿ. ಇದಕ್ಕೆ ಭೈರಪ್ಪನವ್ರ ಹತ್ರ ಒಂದ್ಸತಿ ಮಾತಾಡಿದ್ದೆ. ಅವ್ರು ಹೇಳಿದ್ರು, ನೀವೆಲ್ಲ ಯಾಕೆ ಮಾಡ್ತಿದ್ರೆ ನಿಮಗೆ ವಿರಹ ಪ್ರೇಮ, ಅದಕ್ಕೋಸ್ಕರ ಮಾಡ್ತೀರಾ. ವಿರಹ ಪ್ರೇಮ. ಥ್ಯಾಂಕ್ ಯು. ಒನ್ ಸೆಕೆಂಡ್, ಅದು ಓಡ್ತಾ ಇಲ್ಲ, ಪರವಾಗಿಲ್ಲ. ಇಲ್ಲ, ಇದು ಜಸ್ಟ್ ಅನ್ನ ಲೈಟರ್ ನೋಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ನಾಟ್ ವೆರಿ ಸೀರಿಯಸ್. 1992 ನಲ್ಲಿ ನಾವು ಮ್ಯಾಲಿಬು ಟೆಂಪಲ್ ಅಲ್ಲಿ KCA ಇವೆಂಟ್ ಇತ್ತು ದೇವಸ್ಥಾನದಲ್ಲಿ. ಸೊ ಆವಾಗ ನಮ್ಮ ದೊಡ್ಡ ಮಗಳು, ಶಿ ವಾಸ್ ಲೈಕ್ 1.5 or 2 year old, ಅಂಡ್ ಹೋದಾಗ ಎಲ್ಲರೂ ಹೊರಟರು. ಅಂಡ್ ದಾರಿಣಿ ಅಂಡ್ ವಿಶ್ ದೀಕ್ಷಿತ್, ಅವಾಗ ವಿಶ್ ವಾಸ್ ಇನ್ ಚಾರ್ಜ್ ಆಫ್ ಸಂಗಮ. ಸೊ ಅವರೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಎಲ್ಲ ಇಂಡಿಯಾದ ಬರ್ತಾ ಇತ್ತು ದ ಮ್ಯಾಗಝೀನ್. ಸೊ ಅವ್ರ ಕಾರ್ ಫುಲ್ ಅದನ್ನ ಜೋಡಿಸ್ಕೊಂಡು ಬಿಟ್ಟಿದ್ರು ವಾಪಸ್ ತಗೊಂಡು ಹೋಗೋದಕ್ಕೆ, ಆಫ್ಟರ್ ಡಿಸ್ಟ್ರಿಬ್ಯೂಟಿಂಗ್ ಟು ಸಮ್ ಆಫ್ ದ ಮೆಂಬರ್ಸ್. ಸೊ ನಾವು ವಿ ವರ್ ಒನ್ ಆಫ್ ದ ಲಾಸ್ಟ್ ಒನ್ಸ್. ನಮ್ಮ ಮಗು ಅಳ್ತಾ ಇದೆ, ಇದು ಮಾಡ್ತಾ ಇದೆ ಬಿಟ್ಟು ವಿ ವರ್ ಒನ್ ಆಫ್ ದ ಲಾಸ್ಟ್ ಒನ್ಸ್ ಟು ಲೀವ್ ದ ಆಡಿಟೋರಿಯಂ. ಸೊ ಅವಾಗ ವಿಶ್ ದಾರಿಣಿ ಹೇಳಿದ್ರು, ಇದು ನಮ್ದು ಕಾರಲ್ಲಿ ನಾವು ಫುಲ್ ಅದನ್ನ ಲೋಡ್ ಮಾಡ್ಕೊಡ್ಬಿಟ್ಟಿದ್ದೀವಿ. ಸೊ ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಕೀಪ್ ಫಾಲೋಯಿಂಗ್ ಬಿಹೈಂಡ್ ಅಸ್ ಸೊ ಅವರ್ ಕಾರ್ ಡಸಂಟ್ ಬ್ರೇಕ್ ಡೌನ್, ಅಂಡ್ ದೆನ್ ಯು ಕ್ಯಾನ್ ಗಿವ್ ಅಸ್ ಅ ರೈಡ್ ಅಂತ. We were said, of course, we will do whatever it is ಅಂದ್ಬಿಟ್ಟು ಅವ್ರ ಮುಂದೆ ಬಿಟ್ಟು ನಾವು ಲಿಟ್ರಲಿ at 10 miles per hour they were moving and we were following behind. ಮ್ಯಾಲಿಬುಯಿಂದ we had to reach ಲಪಾಮ, ಅವ್ರ ಹಳೆ ಮನೆಗೆ. ಅಲ್ಲಿಂದ ನಾವು ಅರ್ವೈನಿಗೆ ಬರಬೇಕಾಗಿತ್ತು ನಮ್ಮ ಮನೆಗೆ. ಸೊ we said okay. ಸೊ ನಾವು ಫುಲ್ ಕ್ಯಾಲಬಾಸಸ್ ಕವರ್ ಮಾಡ್ಕೊಂಡು ಬಂದ್ವಿ. Every 5 to 6 minutes a car would stop, ಅವ್ರದ್ದು. And then we would stop behind. We would wait for others to pass. And hag ಮಾಡಿ ಕೊನೆಗೆ somehow we reached the freeway. Freeway nallu ashte we said, okay, turn the hazard on because people are going to kick and scream behind. So our hazard nam hakondu, we literally were at 10 miles per hour. Then we realized ashtatge it was like 10:30 in the night. We are not going to reach home at all this night. And bit ಆಮೇಲೆ we pulled over both and we told Vish, it's a good idea if you park your car somewhere here and then ನಾವು ನಿಮ್ಮನ್ನ ಮನೆಗೆ ಬಿಡ್ತೀವಿ, ನಾಳೆ ಬಂದು ನೀವು ತಗೊಂಡು ಹೋಗಿ ನಿಮ್ಮ ಕಾರನ್ನ ಅಂತ. Our car was an antique piece. I hope Dharini is listening to this. So we pulled over, ಅಲ್ಲೆಲ್ಲೋ ನಾರ್ತ್ ರಿಡ್ಜ್ ಎಲ್ಲೋ ಎಲ್ಲೋ ನಿಲ್ಲಿಸ್ಬಿಟ್ವಿ ಒಂದು ಸ್ಟೋರ್ ಪಾರ್ಕಿಂಗ್ ಲಾಟ್ ಅಲ್ಲಿ. But the issue was, Akash is a year older than Shayan. He's in a car seat. Shayan is in a car seat. Namdu sedan 5-seater. ನಾವಿರೋದು 4 adults and 2 car seats. ಏನ್ ಮಾಡ್ತೀವಿ ಇವಾಗ, ಮನೆ ಸೇರ್ಬೇಕು. ಸೊ ಅವರೆಲ್ಲ ತುಂಬಾ ಜಾಣರು. ಐ ಆಮ್ ದ ಡಮ್ ನೈವ್ ಒನ್. ಸೊ ದೇ ಸೆಡ್, ಕನ್ಸಿಡರಿಂಗ್ ದ 2 car seats, the kids cannot come out of the car, I mean the seats. ಸೊ ಅವರಿಬ್ಬರನ್ನ ಹಿಂದೆ ಕೂಡಿಸ್ಬಿಡಿ. And Vish and Sudhu is a driver. Vish has to sit in the front because he has to keep the driver entertained. ಅವ್ರು ಮುಂದೆ ಕೂತ್ಬಿಟ್ರು. ಬಿಟ್ಟಿರೋದು ಯಾರು, ಧಾರಿಣಿ and myself in that one seat.
ಅವಳು ತುಂಬ ಜಾಣೆ. She said, ನನಗೆ ನಿನಗೆ we are about 4 inches height difference. So you go down there. I was sitting in the seat. So they put me underneath the seat. So literally I'm sitting so the cops don't see me. And we reached home. So for Kannadakuta, I have spent my blood and sweat and broken the law. That's it. I just want to share this. Super, Shaila avare. All for Fun. Sangama magazine. Oh, yes. ಸಂಗಮ ಇದು ವಿಡಿಯೋಗೆ ಸಂಗಮ ಈಗ ನೋ ಬನ್ನಿ ಶ್ರೀನಿವಾಸ್, ನೋ ಎಕ್ಸೆಪ್ಷನ್. ಎಲ್ಲರೂ ಒನ್ಸ್ ಅಗೇನ್ ಶ್ರೀನಿವಾಸ್ ಅವರೇ, ನಮ್ಮ ಕಮ್ಯುನಿಕೇಶನ್ ಕಮಿಟಿಯಿಂದ ಸೊ ಈಗ ಇವತ್ತಿನ ರೆಕಾರ್ಡಿಂಗ್ ಕೂಡ ಮಾಡ್ತಿದ್ದೀರಾ. ನೆನಪಿನ ಆಳದ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಓಕೆ, ಒನ್ಸ್ ಅಗೇನ್ ನೀವು ಯಾವಾಗ ಬಂದಿರೋದು, ಯಾವಾಗ ಕನ್ನಡಕೂಟ ಜಾಯ್ನ್ ಆದ್ರಿ, ಆಮೇಲೆ ಯಾವ ಕಾರ್ಯಕ್ರಮಗಳು ನಿಮ್ಗೆ ತುಂಬಾ ಇಷ್ಟ, ಮತ್ತೆ ನೀವು ಏನು ಕೂಟಕ್ಕೆ ಸಂತೋಷ 50ನೇ ವರ್ಷದ? ಧನ್ಯವಾದಗಳು. ನಾನು ಆಕ್ಚುಲಿ ಅವ್ರು ಹೇಳ್ದಂಗೆ ರೆಕಾರ್ಡಿಂಗ್ ಮಾಡಕ್ಕೆ ಅಂತ ಬಂದಿದ್ದು, ಮಾತಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಸ್ಟಿಲ್ ಮಾತಾಡ್ತೀವಿ. ನಾನು ಫಸ್ಟ್ ಅಮೆರಿಕಾಗೆ ಬಂದಿದ್ದು 2006-2007 ಜರ್ಸಿ ಸಿಟಿ, ಪಿಸ್ಕ್ಯಾಟವೇ, ನ್ಯೂಯಾರ್ಕ್ ಅಲ್ಲಿ ಆ ಸೈಡ್ ಅಲ್ಲಿ ಇದ್ವಿ. ಅಲ್ಲಿ ನಾರ್ತ್ ಇಂಡಿಯನ್ಸ್ ಜೊತೆ ನಾರ್ತ್ ಇಂಡಿಯನ್ಸ್ ಗ್ರೂಪ್ಸ್ ಅಲ್ಲಿ ಇದ್ದೆ. ಆಮೇಲೆ ಇಲ್ಲಿ 2010ಕ್ಕೆ ಇಲ್ಲಿ ಮೂವ್ ಆದೆ. ಯಾಕಂದ್ರೆ ನನ್ನ ಹೆಂಡತಿಗೆ ಚಳಿ ಅಂದ್ರೆ ಇಷ್ಟ ಇಲ್ಲ. ಸೊ ಇಲ್ಲಿ ಮೂವ್ ಆಗ್ಬಿಟ್ಟು ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದೆ. 2011ರಲ್ಲಿ ಬಂದ್ವಿ ಇಬ್ರು. ಇಲ್ಲಿ 2012-13 ಇಲ್ಲಿರೋ ತೆಲುಗು ತಮಿಳು ಗ್ರೂಪ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ, ಎಲ್ಲ ಕಡೆ ಇದು ಮಾಡಿದ್ವಿ. 14ರಲ್ಲಿ ಯಾರೋ ಒಬ್ರು ನಾಪ್ಕಿದೆ ಇಂಡಿಯನ್ ಸ್ವೀಟ್ಸ್ ಅಂಡ್ ಸ್ನಾಕ್ಸ್ ಅಂತ ಒಂದು ಸಣ್ಣ ಅಂಗಡಿ ಇದೆ ಟಾರೆನ್ಸ್ ಅಲ್ಲಿ, ಅಲ್ಲಿ ಸಿಕ್ಕಿದ್ರು. ನಿಮ್ಗೆ KCA ಗೊತ್ತಾ? KCA ಏನು ಅಂತ ಅವಾಗ ಸೇರ್ಕೊಂಡ್ವಿ. ಅದಾದ್ಮೇಲೆ ಟಾರೆನ್ಸ್ ಅಲ್ಲಿರೋ ಕನ್ನಡಿಗರನ್ನೆಲ್ಲ ಸೇರ್ಸಿದ್ವಿ. ಗುರು ಅವರು ನಮ್ಗೆ ಗೊತ್ತು. ಸೊ ನನ್ನ ಹೆಂಡತಿ ತುಂಬಾನೇ ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಶಿ ಲೈಕ್ಸ್ ಟು ಪರ್ಫಾರ್ಮ್. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಡ್ರಾಮಾ ಕೂಡ ಮಾಡಿದಾಳೆ. ಅವ್ರಿಗೆ ತುಂಬಾ ಇಷ್ಟ ಅದೆಲ್ಲ. ಸೊ ವಿ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಓಕೆ, ಕನ್ನಡವ್ರನ್ನ ಹೆಂಗೆ ಕರ್ಕೊಂಡ್ಬರ್ಬೇಕು, ಏನೇನು ಮಾಡಬೇಕು. ಅದರಲ್ಲೂ ಮಕ್ಕಳಂದ್ರೆ ನಮ್ಗೆ ತುಂಬಾ ಇಷ್ಟ. ಸುಮಾರು ಆಲ್ಮೋಸ್ಟ್ 5-6 ಮಕ್ಕಳ ಕಾರ್ಯಕ್ರಮಗಳೇ ಮಾಡಿದೀವಿ. ಅಂಡ್ ದೆನ್ ನನ್ನ ಹೆಂಡತಿನೂ ಅಲ್ಲಿರೋ ಟಾರೆನ್ಸ್ ಸೀನಿಯರ್ ಇವರು ಲೇಡೀಸ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅದು ಇದು ಎಲ್ಲ ಮಾಡಿದ್ದಾರೆ. ಸೊ ವಿ ಎವ್ರಿ ಇಯರ್ ಒನ್ ಆರ್ ದ ಅದರ್ ವೇ ವಿ ಕೀಪ್ ಆನ್ ಎಂಗೇಜಿಂಗ್ ಅವರ್ ಸೆಲ್ಸ್ ಟು ಡೂ ಸಮಥಿಂಗ್ ಫಾರ್ ಇದು. ನನಗೆ ಟೆಕ್ನಾಲಜಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಐ ರಿವ್ಯೂ ಡಿವೈಸಸ್ ಆಸ್ ವೆಲ್. ಹಾಗಾಗಿ ಕೊನೆಗೆ ಗುರು ಅವ್ರು ಹೇಳಿದ್ರು ಬನ್ನಿ ಮಾಡಿ, ಯಾಕೆ ಮಾಡಬಾರ್ದು ನೀವು ಅಂತ. ಅಲ್ಲಿಂದ ಅದನ್ನು ಮಾಡ್ತಾ ಇದೀವಿ. 50th ಆಮೇಲೆ ವಿಡಿಯೋ ಎಡಿಟಿಂಗ್ ಅಂದ್ರೆ ನಂಗೆ ಇನ್ನೂ ತುಂಬಾ ಇಷ್ಟ. ನಾನು ಕೆಲಸ ಮಾಡೋದೇ ವಿಡಿಯೋ ಇದರಲ್ಲಿ. ಸೊ ಹಾಗಾಗಿ ಐ ಲವ್ ಟು ಡೂ ಆಲ್ ದಿಸ್ ಸ್ಟಫ್. ಸೊ ಅದು ಒಂದು ಸಣ್ಣ ಅಳಿಲ್ ಸೇವೆ KCA ಅಷ್ಟೇ. ಬರೋದನ್ನೇ ಮಾಡೋಣ ಅಂತ ಮಾಡ್ತಾ ಇದೀವಿ. ಅಂಡ್ ಬೈ ದ ವೇ ಇವರೆಲ್ಲರೂ ಮಾತಾಡಿದ್ರು, ಕನ್ನಡದ ಬಗ್ಗೆ ಮಾತಾಡಿದ್ರು. ಆಬ್ವಿಯಸ್ಲಿ ಈಗಿನ ಮಕ್ಕಳುಗಳಿಗೆ ಕನ್ನಡ ಕಲಿಸ್ಬೇಕು ಅಂದ್ರೆ ಡೆಫಿನೆಟ್ಲಿ ಅವ್ರ ಕೈಗೆ ಬುಕ್ಗಳು ಕೊಡಬೇಕು. ಬುಕ್ ಕೊಡಿ, ಓದ್ಲಿ. ಸ್ವಲ್ಪನೇ ಪ್ರಾಕ್ಟೀಸ್ ಮಾಡ್ತಾರೆ. ನನ್ನ ಮಗ 8 ವರ್ಷ, ಅವ್ನು ತುಂಬಾ ಚೆನ್ನಾಗಿ ಕನ್ನಡ ಓದ್ತಾನೆ, ಕನ್ನಡ ಮಾತಾಡ್ತಾನೆ. ಎಷ್ಟೋ ಜನ ಅವನ ಜೊತೆಗಿರೋ ಮಕ್ಕಳುಗಳು, ಅವನ ಏಜಲ್ಲಿರೋ ಮಕ್ಕಳುಗಳೆಲ್ಲರೂ ಕನ್ನಡ ಕಲಿತಾ ಇದ್ದಾರೆ, ಕನ್ನಡ ಮಾತಾಡ್ತಾ ಇದ್ದಾರೆ. ಅರ್ಜುನ್ ಆಗಿರ್ಬೋದು, ಶ್ರೀಪೂರ್ಣ, ಆಮೇಲೆ ಇವನು ಅವಿನಾಶ್ ಅವ್ರ ಮಗ ಆಗಿರ್ಬೋದು, ಎಲ್ಲ ಚಿಕ್ಕ ಮಕ್ಕಳು ಅವರೆಲ್ಲರೂ ಕಲಿತಾ ಇದ್ದಾರೆ. ಕನ್ನಡದ ಮೇಲೆ ಇಂಟ್ರೆಸ್ಟ್ ಇದೆ. ಬುಕ್ ಕೊಡಿ ಕೈಗೆ. ಬುಕ್ ಬೇಕು ಅಂದ್ರೆ ಬನ್ನಿ ನನ್ನ ಲೈಬ್ರರಿಗೆ. ಐ ಥಿಂಕ್ ಸೊ ಐ ಕ್ಯಾನ್ ಪ್ರೌಡ್ಲಿ ಸೇ ಐ ಹ್ಯಾವ್ ದ ಲಾರ್ಜೆಸ್ಟ್ ಕನ್ನಡ ಲೈಬ್ರರಿ ಇನ್ ಸದರ್ನ್ ಕ್ಯಾಲಿಫೋರ್ನಿಯಾ. ಸೊ ಬನ್ನಿ. ಐ ಹೋಪ್ ಸೊ. ಅದಕ್ಕೆ ಐ ಹೋಪ್ ಸೊ ಅಂದಿದ್ದು. ಸುಮಾರು 1200 ಚಿಲ್ಡ್ರೆ ಬುಕ್ಗಳನ್ನ ಇಟ್ಟಿದ್ದೀನಿ. ಬನ್ನಿ, ಓದಿ. ನನಗೆ ಓದೋದು ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಬುಕ್ಗಳು ಸಾಲಾಗಿದೆ. ಇಂಡಿಯಾದಲ್ಲಿ ಬರೋ ಬುಕ್ಸ್ ಅನ್ನೆಲ್ಲ ತರಿಸ್ಕೊಂಡ್ಬಿಟ್ಟಿದ್ದೀನಿ, ಏನೂ ಬಿಡದೆ ಇರಂಗೆ. ಸೊ ಬನ್ನಿ, ಓದಿ. ಕಾಂಟ್ರಿಬ್ಯೂಷನ್ಸ್ ಗುರು ಅವರು ಕೂಡ ಕೆಲವು ಲೈಬ್ರರಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸೊ ಓದಿ, ಮಕ್ಳಿಗೂ ಕೊಡಿ. ಕೊಟ್ರೆ ಓದಷ್ಟು ಚೆನ್ನಾಗಿರುತ್ತೆ.
ಎಷ್ಟು ಓದ್ತಾರೋ ಅಷ್ಟು ಕಲಿತಾರೆ, ಎಷ್ಟು ಕಲಿತಾರೋ ಅಷ್ಟು ಅವರಲ್ಲಿ ಆ ಗುಣಗಳು ಬೆಳೆಯುತ್ತೆ. ಬಿಕಾಸ್ ಆಗಿನ ಕಾಲದ ಕಾದಂಬರಿಗಳಾಗಿರ್ಲಿ, ಬುಕ್ಗಳಾಗಿರ್ಲಿ, ಅದರಲ್ಲಿರುವಂಥ ವ್ಯಾಲ್ಯೂಸು ಈಗಿನ ಕಾಲದಲ್ಲಿ ನಮಗೆ ಸಿಗೋದು ತುಂಬ ಕಷ್ಟ. ಅದಕ್ಕೆ ನಾವು ಅದನ್ನು ಓದಕ್ಕೆ ಅವ್ರು ಕೊಡಬೇಕು. ಆಗದೆ ಇದ್ರು ಅಟ್ಲೀಸ್ಟ್ ನೀವು ಓದಿ ಮಕ್ಳಿಗೆ ಹೇಳಿ, ಸೊ ದಟ್ ಅವರು ಅದನ್ನು ಬೆಳೆಸ್ಕೋತಾರೆ, ಮುಂದೆ ಅದನ್ನು ಬೆಳೆಸ್ತಾರೆ. ಅವ್ರು ಹೇಳ್ದಂಗೆ 50 ವರ್ಷದ್ದು 100 ವರ್ಷ ಆಗಬೇಕು ಅಂದರೆ ಆ ವ್ಯಾಲ್ಯೂಸ್ ಅವ್ರ ತಲೆಯಲ್ಲಿ ಬರಬೇಕು. ಆ ಮಕ್ಕಳುಗಳಿಗೆ ಅದನ್ನು ನಾವು ತುಂಬಬೇಕು ಅಂದರೆ ನೀವು ಓದಿ, ನೀವು ಅವ್ರ ತಲೆಯಲ್ಲಿ ಹಾಕಿ, ಅವಾಗ ಬರುತ್ತೆ. ಯಾರು ಇವರು ಒಬ್ರು ಸೀನಿಯರ್ ಅವ್ರು ಹೇಳಿದ್ರು ನಾವು ಮಾಡಿದ್ದೇನೆ ಅವ್ರು ಅನುಕರಿಸ್ತಾರೆ ಅಂತ. ಸೊ ಅದಾಗಬೇಕು ಅಂದರೆ ನೀವು ಮಾಡಿ ಫಸ್ಟ್. ಸೊ ಐ ಹೈಲಿ ರೆಕಮೆಂಡ್ ಎಲ್ಲರಿಗೂ ಓದಿ ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀನಿವಾಸ್ ಅವರೇ, ಚೆನ್ನಾಗಿ ಹೇಳಿದ್ರಿ. ಅದೇ ಇನ್ನು ಕೆಲಸ ಮಾಡಿ ಸರ್ಕ್ಯುಲೇಟಿಂಗ್ ಲೈಬ್ರರಿ ಅಂತೇಳಿ ನಮ್ಮ ಕನ್ನಡ ಇವೆಂಟ್ಸ್ ಇರುತ್ತಲ್ಲ, ಅವಾಗ ಜಸ್ಟ್ ಬ್ರಿಂಗ್ ವಿತ್ ಬುಕ್ಸ್ ಆ್ಯಂಡ್ ಲೆಟ್ಸ್ ಮೇಕ್ ದ್ಯಾಟ್ ಆಸ್ ಎಲ್ಲರಿಗೂ ಪ್ರೋತ್ಸಾಹ ಮಾಡೋಣ. ಅಲ್ಲ ಅಂದ್ರೆ ಹೌದು, ಕೆಲವೊಂದು ಮಕ್ಕಳದ್ದು ಒಂದು ಸ್ವಲ್ಪ ಬುಕ್ ತಗೊಂಡ್ಬಂದ್ರೆ ಕಾರಲ್ಲಿ ಯು ಕ್ಯಾನ್ ನೆಕ್ಸ್ಟ್ ಇವೆಂಟ್ಗೆ ರಿಟರ್ನ್ ಮಾಡಲಿ. ಈಗ ಶ್ರೀನಿವಾಸ್ ಭಟ್ ಅವರು ನಾಗಾಯ್ತಾಳ್ ಅವ್ರದ್ದು ಸುಮಾರು ಕಲೆಕ್ಷನ್ ಇದೆ, ಬುಕ್ ಕಲೆಕ್ಷನ್. ಆಕ್ಚುಲಿ ಅವ್ರ ಶ್ರೀಮತಿ ಅವ್ರು ನಾನು ಕರೆದಿದ್ದಾರೆ, ಬಂದು ನೀವು ತಗೊಂಡೋಗಿ ಫಸ್ಟ್ ನಿಮ್ಮ ಲೈಬ್ರರಿಗೆ ನೀವು ತಗೊಳ್ಳಿ, ಆಮೇಲೆ ಬೇರೆಯವ್ರ ಕರೀತೀನಿ. ಸೊ ಐ ಆಮ್ ಗೋಯಿಂಗ್ ದೇರ್ ಆಕ್ಚುಲಿ. ಅದೇ ರೀತಿ ಇನ್ನೂ ಒಬ್ರು ಇದ್ದಾರೆ ನಮ್ಮ ಸದಸ್ಯರು, ಮಣಿ ಮಂಜುನಾಥ್ ಅಂತ. ಮಕ್ಕಳ ನಾಟಕಗಳ ಬುಕ್ಗಳು ಇದಾವೆ. ಸೊ ವಿ ಹ್ಯಾವ್ ಟು ಗೆಟ್ ದ್ಯಾಟ್. ಓಕೆ, ಧನ್ಯವಾದಗಳು ಒನ್ಸ್ ಅಗೇನ್. ಈಗ ನಮ್ಮ ಬೋರ್ಡ್ ಮೆಂಬರ್ ಮಿಸ್ಟರ್ ಅಭಿಯಾನಂದ ಸ್ವಾಮಿ ಬನ್ನಿ ವೇದಿಕೆ ಮೇಲೆ. ನಮ್ಗೇನಿದ್ರು ಹಿಂದಿಗಡೆ ಕೆಲಸ ಮಾಡಷ್ಟೇ, ಹಿಂದಿಗಡೆ ಮಾತಾಡೋದೆಲ್ಲ ಡ್ರಾಮಾದಲ್ಲಷ್ಟೇ. ಒನ್ಸ್ ಅಗೇನ್ ನೆನಪಿನ ಆಳೋದಕ್ಕೆ ಸ್ವಾಗತ, ಧನ್ಯವಾದ. ಯಾವಾಗ ಬಂದ್ರಿ? ಆಮೇಲೆ ನನ್ಗೆ ಗೊತ್ತಿರೋಂಗೆ ನಾನು ನೀವು ಆರ್ಕಿಡಿಯಾ ನಿವಾಸಿಗಳಾಗಿದ್ವಿ ಒಂದು ಕಾಲದಲ್ಲಿ. ಅದಾದ್ಮೇಲೆ ಹೇಗೆ ಕನ್ನಡ ಕೂಟದೊಂದಿಗೆ ನಿಮ್ದು ಯಾವ ತರ ಸ್ಟಾರ್ಟ್ ಆಯ್ತು ಜರ್ನಿ, ಅಂಡ್ ದೆನ್ ವಾಟ್ ಅವರ್ ಏನ್ ಕಾಂಟ್ರಿಬ್ಯೂಷನ್ಸ್ ಅಂಡ್ ವಾಟ್ ಯು ಲೈಕ್ಡ್ ಅಬೌಟ್ ದ ಪ್ರೋಗ್ರಾಮ್. ಯಾವ ಪ್ರೋಗ್ರಾಮ್ ನಿಮ್ಗೆ ತುಂಬಾ ಇಷ್ಟ? ಕ್ರಿಕೆಟ್ ಅಲ್ಲಿದೆ, ಕ್ರಿಕೆಟ್ ಅದಲ್ಲದೆ ಬೇರೆ ಪ್ರೋಗ್ರಾಮ್ಗಳ ಬಗ್ಗೆ ಮತ್ತೆ ಏನ್ ಸಂದೇಶ? ಧನ್ಯವಾದ ಆನಂದ್. ಸೊ ನಾನು ಕ್ಯಾಲಿಫೋರ್ನಿಯಾಗೆ 2004 ಬಂದಿದ್ದು. ಫಸ್ಟು ಬ್ರಿಯಾಗೆ ಬಂದಿದ್ದು ಫಸ್ಟ್ ನಾನು. ಸೊ ನಮ್ಮ ವಿಪ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದೆ ಫಸ್ಟು ಕ್ಯಾಲಿಫೋರ್ನಿಯಾ. ಸೊ ನ್ಯೂಯಾರ್ಕಲ್ಲಿ ಒಂದು ಸ್ವಲ್ಪ ದಿನ ಇದೆ, ಕೊಲಂಬಸ್ ಸ್ವಲ್ಪ ದಿನ ಇದೆ. ಅವಾಗೆಲ್ಲ ಒಬ್ಬರೇ ಇದೆ, ಹೆಂಡತಿ ಬಂದಿರಲಿಲ್ಲ. ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಫಸ್ಟ್ ಚೈಲ್ಡ್. ಸೊ ನಾನು ಇಲ್ಲೇ ಬಂದಿದ್ದು 2004 ಬಂದಿದ್ದು ಇಲ್ಲಿಗೆ ಕ್ಯಾಲಿಫೋರ್ನಿಯಾ ಫಸ್ಟು. ಅದಾದಮೇಲೆ ನಾನು ಒಂದು 2 ವರ್ಷ ಇಲ್ಲಿದ್ದೆ, ಆಮೇಲೆ ಬೇರೆ ಹೊರಟೋದೆ. ಸೊ ವಾಪಸ್ಸು 2004 ಪ್ರವೀಣ್ ಪರಿಚಯ ಆಗಿತ್ತು, ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ದೆ. ಅವಾಗ ನಾನು ಫೋನ್ ಮಾತಾಡ್ತಾ ಇದ್ದಾಗ ಕನ್ನಡ ಸಂಘ ಇದೆ ಇದ್ದಂದ್ರು. ನಾನು ವಾಪಸ್ 2008ಗೆ ಇಲ್ಲಿ ಬಂದೆ, ವಾಪಸ್ಸು ಲಾಸ್ ಆಂಜಲೀಸ್ಗೆ. ಅವಾಗ ಫಸ್ಟು ನಾನು ಯಾವುದೋ ಪ್ರೋಗ್ರಾಮ್ ಬಂದಿದ್ದು ಅನ್ಸ್ಕೆ, ಐ ಥಿಂಕ್ ಇಟ್ಸ್ ನಾಡ ಹಬ್ಬ. ಬಿಕಾಸ್ ನಾನು ಇಂಟರ್ವ್ಯೂ ಇತ್ತು ಇಲ್ಲಿ, ಸಿಟಿ ಆಫ್ ಅಪ್ಪಲ್ಲಿ ಇಂಟರ್ವ್ಯೂ ಇತ್ತು. ಸೊ ಆಫ್ಟರ್ ದ್ಯಾಟ್ ಐ ಹ್ಯಾವ್ ಟು ಗೋ ಬ್ಯಾಕ್. ಒನ್ ಡೇ ನನಗೆ ಟೈಮ್ ಇತ್ತು. ಗ್ಯಾಪಲ್ಲಿ ಇದು ಕನ್ನಡ ಪ್ರೋಗ್ರಾಮ್ ಇತ್ತು, ಪ್ರವೀಣ್ ಮನೇಲಿದೆ. ನಾನು ಕರ್ಕೊಂಡು ಬಂದು ಕನ್ನಡ ಪ್ರೋಗ್ರಾಮ್ ಮಾಡೋಣ ಅಂತ ಕರ್ಕೊಂಡು ಬಂದೆ. ದಟ್ಸ್ ಫಸ್ಟ್ ಪ್ರೋಗ್ರಾಮ್. ಆಫ್ಟರ್ ದ್ಯಾಟ್ ಐ ಸ್ಟಾರ್ಟೆಡ್ ಕಮಿಂಗ್ 2009-2010 ಶುರು ಮಾಡಿದೆ ನನಗೆ ಬರೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ಜ್ಞಾಪನ ಇಲ್ಲ. ಸೊ ದೆನ್ ಫಸ್ಟ್ ಥಿಂಗ್ ಐ ಥಿಂಕ್ ಐ ಕೇಮ್ ಟು ಲೈಕ್ ಕ್ರಿಕೆಟ್ ಅಂಡ್ ದೆನ್ ಸ್ಟಾರ್ಟೆಡ್ ವಿತ್ ಪಿಕ್ನಿಕ್. ಸೊ ಬಿಕಾಸ್ ನಾನು ಕ್ರಿಕೆಟ್ ರೆಗ್ಯುಲರ್ ಆಗಿ ಆಡ್ತಿದ್ದೆ. ದೆನ್ ಸಂಬಡಿ ಸೈಡ್ ಕ್ರಿಕೆಟ್ ಕೇಸ್ ಇದೆ ಬನ್ನಿ ಅಂತ. ಸೊ ದೆನ್ ಐ ಸ್ಟಾರ್ಟೆಡ್. ಸೊ ಅದಾದ್ಮೇಲೆ ರೆಗ್ಯುಲರ್ ಬರ್ತಿದ್ದೆ. ಗೋಪಾಲ್ ಇಲ್ದಂಗೆ ಲೈಕ್ ಐ ಟು ಕಮ್ ಡೂ ಸಮ್ ವರ್ಕ್ ಆ್ಯಂಡ್ ಗೋ. ನನಗೇನು ಆ ಥರ ಅಷ್ಟು ಪರಿಚಯ ಇದ್ದದೆ ಸ್ವಲ್ಪ ಜನ. ಸೊ ಅವ್ರ ಹತ್ರ ಮಾತಾಡೋದು ಹಲೋ ಏನು ಸಿಗೋದೆ ಅವಾಗ. ಸೊ ಬಂದ ಏನೋ ಒಂದು 2 ಕೆಚೇರಿ ಎತ್ತಾಕಪ್ಪ, ಟೇಬಲ್ ಎತ್ತಾಕು, ಏನು ಕೊಡು ಮುಗಿದು ಹೋಗ್ತಾ ಇದ್ದೆ, ಹಂಗೆ ಬರ್ತಾ ಇದ್ದೆ. ಸೊ ಸುಮಾರು ಇವೆಂಟ್ಗೆ ಬಂದಿದ್ದೀನಿ ಅವಾಗಿಂದ. ಅದಾದಮೇಲೆ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಅದರ್ ಪೀಪಲ್. ಐ ಬೋರ್ಡಿಗೆ ಬನ್ನಿ. ಬೋರ್ಡಿಗೆ ಹಂಗೇನು ಇಷ್ಟ. ಫಸ್ಟ್ ಆಫ್ ಆಲ್ ನನಗೆ ಐ ಡೋಂಟ್ ನಾಟ್ ಎ ಅಂತ ತುಂಬ ಮಾತಾಡೋದು ಆ ಥರ ಎಲ್ಲ ನನಗೆ ಅಷ್ಟೊಂದು ಏನು ಅಂತ ಬರಲ್ಲ ನನಗೆ ಬೇಸಿಕಲಿ. ಸೊ ನನಗೆ ಇಲ್ಲಪ್ಪ ಬೋರ್ಡಲ್ಲಿ ಬಂದರೆ ಮಾತಾಡಬೇಕು. ಬಿಕಾಸ್ ಐ ಹ್ಯಾವ್ ಸೀನ್ ದಾರಿಣಿ ವಿಶ್ ಅವರೆಲ್ಲ 60 ಗಂಟೆ ಸ್ಪೀಚ್ ಮಾಡೋರು. ನಾವು ಬೋರ್ಡಲ್ಲಿ ಬಂದರೆ ಅಷ್ಟೆಲ್ಲ ಮಾತಾಡ್ಬೇಕು. ಬೇಡ ಬೋರ್ಡೇ ಬೇಡ ನನಗೆ, ಈಗ ಬಂದು ಹಿಂಗೆ ಎತ್ಕೊಂಡು ಹೋಗ್ಬಿಡೋಣ ಅಂತ ಲೈಕ್ ಆ ಥರ ಎಷ್ಟೆಲ್ಲ ಇದೆ. ಬಟ್ ಸಂಬಡಿ ಸರ್ ಬನ್ನಿ ಕೆಲಸ ಮಾಡಿ ಅಂತ ಗುರು ಇದ್ರು.
I worked with Guru with a couple of events and said Guru said ಬನ್ನಿ ಇತ್ತಲ್ಲ, ಸೊ ದಟ್ಸ್ ವೈ ಐ ಸ್ಟಾರ್ಟೆಡ್ ವಿತ್. ನನಗೆ ಇಷ್ಟವಾದ ಇವೆಂಟ್ ಕ್ರಿಕೆಟ್ ಬಿಟ್ಟು ಬೇರೆದು ಅಂತ ಹೇಳಿದ್ರೆ, ಸೊ ನಾನು ಲೈಫಲ್ಲಿ ಯಾವತ್ತೂ ಡ್ರಾಮಾ ಮಾಡಿದವನೇ ಅಲ್ಲ, ಏನೂ ಗೊತ್ತಿಲ್ಲ, ಡ್ರಾಮಾ ಸ್ಟೇಜೇ ಗೊತ್ತಿಲ್ಲ ನನಗೆ. ಸೊ ಫಸ್ಟ್ ಟೈಮ್ ಐ ಥಿಂಕ್ 2018 ಜಗನ್ನಾಥ್, ಆ್ಯಕ್ಚುಲಿ ಹೀ ಈಸ್ ದ ಒನ್ ಹೂ ಬಾಟ್ ಮೀ ಟು ದಿಸ್ ಡ್ರಾಮಾ ಹುಚ್ಚು. ಸೊ ಅವರು ಕಮಿಟ್ಮೆಂಟು, ಅವ್ರು ಇದು ನೋಡಿ ನನಗೆ ಆಶ್ಚರ್ಯ ಆಗೋದು, ಇಷ್ಟೊಂದೆಲ್ಲ ಮಾಡ್ತಾರ. ಒಂದು ಚಿಕ್ಕ ಇವೆಂಟ್, ಚಿಕ್ಕದು ಒಂದು ಏನೋ ಚಿಕ್ಕ ಪಾತ್ರ ಇದ್ರು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಆಮೇಲೆ ಹೆಂಗೆ ನಿಂತ್ಕೋಬೇಕು, ಒಂದು ಚಿಕ್ಕ ಪ್ರಾಪ್ ಮಾಡೋದು ಹೆಂಗೆ, ಅದ್ರ ಹಿಂದ್ಗಡೆ ಇರೋ ಇದೆಲ್ಲ ನೋಡಿ ನನಗೆ ಆಶ್ಚರ್ಯ ಆಗೋದು. ಇವರೇ ಹಿಂಗೆ ಮಾಡ್ತಾ ಇದ್ರಲ್ಲ, ನಾವು ಯಾಕೆ ಮಾಡಲ್ಲ ಇದೆಲ್ಲ. ಅವ್ರು ಕರೆದಾಗ ಐ ಸ್ಟಾರ್ಟೆಡ್ ದೇರ್. ಐ ಥಿಂಕ್ ಆಫ್ಟರ್ ದಟ್ ಒಂದಾದ್ಮೇಲೆ ಒಂದು ಯಾರೋ ಕರೀತಾರೆ. ಮೇನ್ ಪಾರ್ಟ್ ಆ ಜಗನ್ನಾಥ್ ಹೇಳ್ಕೊಟ್ಟಿದ್ದು ನನಗೆ, ಮೇನ್ ಪಾರ್ಟ್ ಮಾಡಬೇಕು ಅಂತಾನೆ ಇಲ್ಲ, ಯು ಕ್ಯಾನ್ ಡೂ ಸ್ಮಾಲೆಸ್ಟ್ ಇನ್ ದ ಸ್ಮಾಲೆಸ್ಟ್ ಇವೆಂಟ್, ಇಂಪ್ಯಾಕ್ಟ್ ಆಗಿರ್ಬೇಕು ಅಷ್ಟೇ. ಆ ಥರ ನನಗೆ ಡ್ರಾಮಾ ಇಸ್ ದ ಸೆಕೆಂಡ್ ಬೆಸ್ಟ್ ಇವೆಂಟ್ ಐ ಲೈಕ್ ಇನ್ ಕೇಸ್. ಅಂಡ್ ಅದರ್ ಒನ್ ಇಸ್ ಗಣೇಶೋತ್ಸವ. ಗಣೇಶೋತ್ಸವ ಆಲ್ಮೋಸ್ಟ್ ನಾನು 2009 ಬಂದಾಗಿಂದ ಎವ್ರಿ ಇವೆಂಟ್ ಬರ್ತಾನೆ ಇದೆ ಗಣೇಶೋತ್ಸವ. ಐ ಥಿಂಕ್ ದಟ್ಸ್ ಒನ್ ಆಫ್ ದ ಇವೆಂಟ್ ಐ ಲೈಕ್. KCA ಬೋರ್ಡಲ್ಲಿ ರೂಪ ಅವ್ರು ಹೇಳ್ದಂಗೆ, ನಾವು ಅಲ್ಲಿದ್ದಾಗ ಏನೋ ಕೆಲಸ ಮಾಡ್ತೀವಿ, ಹೋಗ್ತೀವಿ, ಆಮೇಲೆ ಏನಾಗುತ್ತೆ ಅಂತ ಆಮೇಲೆ ನಮ್ಮ ಬೋರ್ಡಲ್ಲಿ ಅವ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ಆಮೇಲೆ ಇನ್ನೆಷ್ಟು ಕೆಲಸ ಮಿಕ್ಕಿರುತ್ತೆ ಅಂತ ನಾವ್ ಹೇಳ್ತೀವಿ, ಏನಪ್ಪ ಎಷ್ಟೊತ್ತು ಮಾಡ್ತಾರೆ, ಏನಪ್ಪ ಬೆಳಗ್ಗೆ ಕರ್ಸೋರು 8 ಗಂಟೆ ಆಯ್ತು. ನಮ್ಮ ಹತ್ರ ಏನು ನಮ್ಮ ಕೈಲಿ ಇಲ್ಲ, ಬಿಕಾಸ್ ವಿ ವಾಂಟ್ ಟು ಗಿವ್ ಆಪರ್ಚುನಿಟಿ ಟು ಲಾಟ್ ಆಫ್ ಪೀಪಲ್. ಲೈಕ್ ಒಬ್ರು ಎಸ್ ಅಂತಾರೆ, ಒಬ್ರು ನೋ ಅಂತಾರೆ, ಒಬ್ರು ಲೈಕ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅಂಡ್ ಮ್ಯಾನೇಜಿಂಗ್ ದೋಸ್ ಥಿಂಗ್ಸ್ ಇಸ್ ಸೋ ಹಾರ್ಡ್ ಇನ್ಸೈಡ್ ದ ಬೋರ್ಡ್. ಐ ಅಸ್ಯೂಮ್ ಎವ್ರಿಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್. ಸೊ ನಾವು ಅವ್ರು ಹೇಳ್ದಂಗೆ ಲೈಕ್ ಪ್ಲೀಸ್ ಬೋರ್ಡಿಗೆ ಬನ್ನಿ, ನಿಮ್ಮ ಟ್ಯಾಲೆಂಟ್ ತೋರಿಸಿ, ಇಲ್ಲೂ ತೋರಿಸಿ, ನೀವು ಆಫೀಸಲ್ಲಿ ಮ್ಯಾನೇಜ್ ಮಾಡ್ತೀರಾ, ಬೋರ್ಡ್ ಬಂದು ಮ್ಯಾನೇಜ್ ಮಾಡಿ. ಆ್ಯಂಡ್ ಆಲ್ಸೋ ಕಮ್ ಟು ಆಲ್ ದ ಪ್ರೋಗ್ರಾಮ್ಸ್. ನೀವು ಬಂದರೆ ನಮ್ಮ ಸಂಸ್ಥೆ ನಡೆಯುತ್ತೆ, ನೀವು ಬಂದಿಲ್ಲ ಅಂದರೆ ನಮ್ಮ ಸಂಸ್ಥೆ ನಡೆಯೋದಿಲ್ಲ. ಅದೇ ಹೇಳ್ದಂಗೆ ನಾನು 50ನೇ ವರ್ಷದ ಕಮಿಟಿಯಲ್ಲಿ, ಲೈಕ್ ರಿಜಿಸ್ಟ್ರೇಷನ್ ಅಲ್ಲಿ, ಟಿಕೆಟಿಂಗ್ ಟೆಕ್ನಾಲಜಿ ಕಮಿಟಿಯಲ್ಲಿ ಇದ್ದೀನಿ, ಸುಮಾರು ಕಮಿಟಿಯಲ್ಲಿ ಇದ್ದೀನಿ, ಫಂಡ್ ರೈಸಿಂಗ್. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ 500 ಟಿಕೆಟ್ಸ್ ಎಲ್ಲ ಆಗ್ಬಿಡುತ್ತೆ. ಸೊ ವಿ ಆರ್ ಸ್ಟಾಪಿಂಗ್ ದ ಟಿಕೆಟ್ ಫ್ರಮ್ ಟುಡೇ ಬಿಕಾಸ್ ವಿ ಕೆನ್ ನಾಟ್ ಅಕಾಮಡೇಟ್ ಮೋರ್ ಪೀಪಲ್. ನಮ್ಮ ಆಡಿಟೋರಿಯಂ ಫುಲ್ ಆಗೋಗ್ಬಿಟ್ಟಿದೆ. ಸೊ ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಜನ ಸ್ಪಾನ್ಸರ್ ಮಾಡಿದ್ದಾರೆ. ಆ್ಯಂಡ್ ವಿತೌಟ್ ದಿಸ್ ವಿ ಕುಡ್ ಹ್ಯಾವ್ ನಾಟ್ ಡನ್ ದಿಸ್. ಸೊ ಹಂಗೆ ಹೇಳ್ತಾ ನಮ್ಮ 50ನೇ ವರ್ಷಕ್ಕೆ ನಿಮ್ಮೆಲ್ಲರಿಂದ ಸಹಾಯ ಆಗಲಿ ಮತ್ತು ಶುಭಾಶಯಗಳನ್ನ ಹೇಳಿ. ಧನ್ಯವಾದಗಳು. ವೆರಿ ಗುಡ್. ನಾವು ಐ ಥಿಂಕ್ ಇಟ್ಸ್ ಅ ಗುಡ್ ಮೆಸೇಜ್. ವಿ ವಿಲ್ ಟೇಕ್ ದಟ್. ಸೊ ಈಗ ಐ ನೋ ನೀವು ಇಲ್ಲ, ನನ್ನಿಂದ ನಾನು ಲಾಸ್ಟ್. ಇಲ್ಲ 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 ಇಬ್ರು ಒಟ್ಟಿಗೆ ಕೂತ್ಕೊಳ್ಳಿ, ಒಬ್ಬರಿಗೆ ಇಬ್ರು ಒಟ್ಟಿಗೆ ಇಲ್ಲ, ಏನಾಗಿದೆ ಹೌದು, ಐ ಥಿಂಕ್ ವಿ ವಿಲ್ ಡು ದಟ್ ವೇ. ಲಾಸ್ಟ್ ನೀವು ನನ್ನ ಹತ್ರ ಮಾತಾಡಿ, ನಾನು ಜಸ್ಟ್ ಐ ವಿಲ್. ಬಿಕಾಸ್ ಏನಾಗಿದೆ, ಇವತ್ತು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇಷ್ಟು ಒಂದು ಉತ್ಸಾಹದಿಂದ ನಡಿಬೇಕಂತ ಹೇಳಿದ್ರೆ ಒಂದು ಏನ್ ಹೇಳ್ತಾರಲ್ಲ, ಒಂದು ಶಕ್ತಿ that is behind the scenes working. And every time, like our spirit, it has taken forward and it's gone with multiple committees ಎಲ್ಲ ಇದು ಮಾಡಾಗುತ್ತೆ. ಈಗ ನಾವು ಇಷ್ಟು ಈ ನೆನಪಿನ ಕಾರ್ಯಕ್ರಮವನ್ನ ಫಸ್ಟ್ when we thought ಇದನ್ನ ಮಾಡಬೇಕು, ಇದು ಎಲ್ಲ ನಮ್ಮ ಸದಸ್ಯರು, ನಮ್ಮ ಹುಟ್ಟಾಕಿದವರು, ಇವ್ರನ್ನೆಲ್ಲ ನಾವು ಸೇರಿಸ್ಬಿಟ್ಟು ಮಾತಾಡ್ಬೇಕು ಅನ್ನೋಂಥದ್ದು ಕಾರ್ಯಕ್ರಮ ಇವರಿಂದ ಶುರುವಾಯಿತು. ಲೈಕ್ ವಿ ಸ್ಟಾರ್ಟ್, ಲೆಟ್ಸ್ ಡೂ ದಟ್ ಅನ್ನೋಂಥದ್ದು. ಇದರಿಂದ ನಾವು ಅದು ಚಾಲನೆ ಕೊಟ್ಟು ಇಲ್ಲಿವರೆಗೆ ಬಂದಿದ್ದೀವಿ. ಸೊ ವಿದೌಟ್ ಟಾಕಿಂಗ್ ಟು ಹಿಮ್ ಇಟ್ ವಿಲ್ ನಾಟ್ ಕಂಪ್ಲೀಟ್. ಸೊ ಲೆಟ್ಸ್ ಡೂ ದಟ್. ಒನ್ಸ್ ಅಗೇನ್ ಗುರುಪ್ರಸಾದ್ ಅವರೇ, ನೆನಪಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೊ ಒನ್ಸ್ ಅಗೇನ್, ನೀವು ಯಾವಾಗ ಇಲ್ಲಿಗೆ ಬಂದಿದ್ದು ದಕ್ಷಿಣ ಕ್ಯಾಲಿಫೋರ್ನಿಯಾಕ್ಕೆ, ಮತ್ತೆ ಕನ್ನಡ ಸಂಘದೊಂದಿಗೆ ನಿಮ್ದು ಯಾವ ತರ ಜರ್ನಿ ಶುರು ಆಯ್ತು, ಹೇಗೆ ನೀವು ಅದನ್ನ, ಅದಾದ್ಮೇಲೆ ನೀವು ಕನ್ನಡ ಕೂಟದಲ್ಲಿ ಇಷ್ಟು ವರ್ಷ ಇದೇನಂತ ಹೇಳಿದ್ರೆ ಏನಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ. ಅದರಲ್ಲಿ ನೀವು ಕಾರ್ಯಕ್ರಮಗಳು, ನಿಮ್ಗೆ ಇಷ್ಟವಾದ ಕಾರ್ಯಕ್ರಮ ಯಾವುದು, ಮತ್ತೆ ಈ ಸುವರ್ಣ ಮಹೋತ್ಸವದಲ್ಲಿ ನಮ್ಮ ಸಂಗಮಕ್ಕೆ ಆಲ್ರೆಡಿ ಸಂದೇಶ ಕೊಟ್ಟಿದ್ದೀರಾ, ಅದೇ ತರ ಇದೊಂದು ಅವಕಾಶ, ಇನ್ನೊಂದು ಬಾಯಿ ಮಾತಲ್ಲಿ ಕೂಡ ಸಂದೇಶ ಕೊಡಬಹುದು ಅಂತ. ಧನ್ಯವಾದಗಳು ಅನಂತ್. ಆದ್ರೆ ನೀವು ಶಕ್ತಿ ಯುಕ್ತಿ ಅಂತ ಹೇಳಿದ್ರಲ್ಲ, ಅಷ್ಟೆಲ್ಲ ಏನ್ ಮಾಡಲಿಲ್ಲ ನಾನು. ಐ ಆಮ್ ಡೂಯಿಂಗ್, ಏನ್ ಹೇಳ್ತೀರ ಅಂದ್ರೆ, ನನಗೇನು ಸರಿ ಅನ್ಸುತ್ತೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವೆಲ್ಲ ಮಾಡಕ್ ಕೊಟ್ಟಿದ್ದೀವಿ, ಅದಕ್ಕೆ ಸಿನ್ಸಿಯರ್ ಆಗಿ ಎಫರ್ಟ್ ಆಗ್ತಾ ಇದೆ. ನಾ ಇನ್ನೇನು ಮಾಡ್ತಾ ಇಲ್ಲ. ಶಕ್ತಿ ಅಂತ ಎಲ್ಲ ಆಯ್ತು,
ಇಷ್ಟು ಕಮಿಟೀಸ್ ಇದೆ, ಇಷ್ಟು ಜನ ಇದ್ದಾರೆ, ತುಂಬಾ ಕಷ್ಟ. ಎಲ್ಲರೂ ಒಬ್ಬರದು ಒಂದೊಂದು ವ್ಯೂಸ್ ಇರುತ್ತೆ. ಅವ್ರನ್ನೆಲ್ಲರನ್ನೂ ಏನು ಮಾತಾಡಿಸಿ ಅವ್ರಿಗೂ ಎಲ್ಲರಿಗೂ ಸರಿ ಅನ್ನೋ ರೀತಿ ಮುಂದುವರಿಯೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಒಬ್ರು ಒಂದ್ಸರಿ ಮಾಡಿದ್ರೆ ಒಬ್ರಿಗೆ ಇಷ್ಟ ಆಗಲ್ಲ, ಇನ್ನೊಂದ್ಸರಿ ಮಾಡಿದ್ರೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಆದ್ರೂ ಹೇಗೋ ಒಂದು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ನಾನು ಮುಂಚೆ ಹೇಳ್ದಂಗೆ ಶಕ್ತಿ ಏನಲ್ಲ, ಒಂದಂತೂ ಗ್ಯಾರಂಟಿ, ಸಿನ್ಸಿಯರ್ ಆಗಿ ಪುಟಿಂಗ್ ಎಫರ್ಟ್ ಅಷ್ಟೇ. ಇನ್ನೇನು ಅದಕ್ಕಿಂತ ಏನೇನು ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಇದು ಯಾವಾಗ ನಾವು ಇಲ್ಲಿ ಬಂದಿದ್ದು 2003, 2004 ಫಸ್ಟ್ ಬಂದಿದ್ದು. ನನಗೆ ಮಧು ಹೆಬ್ಬಾರು ನನಗೆ ಬೆಂಗಳೂರಿಂದಾನೇ ಗೊತ್ತು, ಅವ್ರು ನಮ್ಮನೆ ಪಕ್ಕದ ಮನೇಲಿದ್ರು. ಆದ್ರಿಂದ ಅವ್ರಿದ್ದ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಮೂವ್ ಆದ್ವಿ ನಾವು. ಸೊ ಹಾಗಾಗಿ ನನ್ನ ಮಗಳು 5 months ಕೇಮ್ ಹಿಯರ್ ಬಂದು ಅಲ್ಲಿದ್ವಿ. ಅವ್ರು ಹೇಳಿದ್ರು ಕನ್ನಡ ಸಂಘ ಇದೆ ಅಂತ. ಸೊ ಅದೇ ವರ್ಷ ಹೋಗಿದ್ವಿ. ಅದರ ನಂತರ ಐ ಕಂಟಿನ್ಯೂಡ್, ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಇದ್ದಂಗೆ ಒಂದು ಮಕ್ಕಳದ್ದು ನಾಟಕ ಮಾಡಿಸಿದ್ವಿ. ಅದರ KCL ಮಾಡ್ಬೋದು ಅಂದ್ರು. ಹಾಗೆ ಮುಂದುವರಿತು. ಆಮೇಲೆ ಅಲ್ಲಿ ಸೆರಿಟೋಸ್ನಲ್ಲಿ ಕನ್ನಡ ಕಲೀನು ಕ್ಲಾಸಸ್ ಹೋಗ್ತಾ ಇದ್ರು, ಅಲ್ಲಿ ಪಾಠ ಮಾಡ್ತಾ ಇದ್ವಿ. ನಾನು ಮಾಡ್ತಾ ಇದ್ದೆ, ಪೂರ್ಣಿಮಾನು ಮಾಡ್ತಾ ಇದ್ಲು. ಅವಳು ಡ್ಯಾನ್ಸ್ ಮಾಡಿಸಿದ್ಲು, ಮಕ್ಕಳಿಗೆ ಹಾಡು ಹೇಳಿಸಿದ್ಲು. ಸೊ ಹಾಗೆ ಮುಂದುವರಿತು. ಆಮೇಲೆ 2013 ಅನ್ಕೊಳ್ತೀನಿ, ಫಸ್ಟ್ ಸೆರಿಟೋಸಿಂದ ನೀವೇ ಮಾಡಿದ್ರಲ್ಲ ನಾಟಕ, ರಿಸೆಷನ್ ಬಂತು. ನವಚಂದ್ರ ಬರೆದಿದ್ದು ಪ್ರಬಂಧ ತಗೊಂಡು ನಾನು ಅದನ್ನ ಕನ್ನಡಕ್ಕೆ ನಾಟಕ ಮಾಡಿ, ಅದರಿಂದ ಆಮೇಲೆ KCA ಇದು ಒಂಥರ ಸಂಬಂಧ ಜಾಸ್ತಿ ಹೋಗ್ತಾ ಹೋಯ್ತು. ಆಮೇಲೆ ಶಾಂತಾರಾಮ್ ಪ್ರೆಸಿಡೆಂಟ್ ಆಗಿದ್ರು. ಅವಾಗ ಅವ್ರು ಹೇಳಿದ್ರು, ಸೆರಿಟೋಸಿಂದ ಯಾವ್ದಾದ್ರು ಒಂದು ರೆಪ್ರೆಸೆಂಟೇಷನ್ ಇರಬೇಕು ನೋಡಿ ನಿಮ್ಗೆ ಆದಾಗ ಅಂತ. ಸೊ 2016 ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು, ಇಷ್ಟು ನಮ್ಮ KCAಗೆ ಎಷ್ಟೊಂದು ಆಪರ್ಚುನಿಟಿ ಕೊಟ್ಟಿದೆ. ನನಗೆ ನಾಟಕ ಮಾಡ್ಲಿಕ್ಕೆ ಕೊಟ್ಟಿದೆ, ನನ್ನ ಮಕ್ಕಳಿಗೆ ಸ್ಟೇಜ್ ಹೋಗ್ಲಿಕ್ಕೆ, ಹಾಡು ಹೇಳಲಿಕ್ಕೆ, ನಾಟಕ ಮಾಡಲಿಕ್ಕೆಲ್ಲ ಅವಕಾಶ ಕೊಟ್ಟಿದೆ. ವೈ ಕಾಂಟ್ ಐ ಗಿವ್ ಬ್ಯಾಕ್ ಟು ದ ಕಮ್ಯುನಿಟಿ ಅಂತ ಹೇಳಿ ಸೊ 2016 ಜಾಯ್ನ್ ಆಗಿದ್ದು. ಅದು 2014 ಟ್ರೆಷರರ್ ಆಗಿ, ಆಮೇಲೆ 2023 ಈಗ ಮುಗಿಯುತ್ತೆ, 7 ವರ್ಷ ಕಂಟಿನ್ಯೂಸ್ ಟ್ರೆಷರರ್ ಆಗಿ, ವೈಸ್ ಪ್ರೆಸಿಡೆಂಟ್ ಆಗಿ, ಈಗ ಮತ್ತೆ ಅದು 3 ವರ್ಷ. ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಅದು ಪ್ಯಾಂಡಮಿಕ್ ಬಂದು 3 ವರ್ಷ ಆಗಿದೆ ಅಷ್ಟೇ. ಇಲ್ಲಾಂದ್ರೆ 2020 ಈಗ ಸುವರ್ಣ ಮಹೋತ್ಸವ ನಿಜವಾಗೂ ಅದು ಮಾತ್ರ ನಾನು ಅದೃಷ್ಟ ಅಂತಾನೆ ಹೇಳ್ತೀನಿ. ನಮ್ಮ ಈ ಥರ ರೂಪ ಅವ್ರು ಹೇಳ್ದಂಗೆ ನಿಜವಾಗೂ ಹೆಮ್ಮೆ. ಈ ಥರ ಇಷ್ಟು ಅವರು ನಮ್ಮ ಹಿರಿಯರು ಪ್ರಾರಂಭ ಮಾಡಿದ್ದಾರೆ 1973. ನಮಗೆ 50ನೇ ವರ್ಷದ ಸಂಭ್ರಮನ ಅಥವಾ ಅದು ಪಾರ್ಟ್ ಆಫ್ ಈವೆಂಟ್ ಅಂತ ಹೇಳೋದು ನಿಜವಾಗೂ ಹೆಮ್ಮೆ, ಅದೃಷ್ಟ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಾನು ನಿಜವಾಗ್ಲೂ ದೇವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಯಲ್ಲ. ಯಾಕೆಂದ್ರೆ ಇದು ಒಂಥರ ಈ ಥರ ಅವಕಾಶ ಸಿಕ್ಕೋದು ತುಂಬಾ ಕಷ್ಟ. ಸೊ ಅದು ಮತ್ತೆ ಅದಕ್ಕೇನೆ ಎಷ್ಟು ಸಿನ್ಸಿಯರ್ ಆಗುತ್ತೋ, ಯಾರಿಗೂ ಏನು ಬೇಜಾರು ಮಾಡದೆ ಅವ್ರ ಮನಸ್ಸು ನೋಯಿಸದೆ ಎಲ್ಲರನ್ನೂ ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ನಾವು ಇಷ್ಟು ಸಿನ್ಸಿಯರ್ ಆಗಿ ಎಫರ್ಟ್ ಹಾಕಿರೋದ್ರಿಂದ ಐ ಥಿಂಕ್ ದೇವರು ನಮ್ಮಲ್ಲಿ ಕರುಣೆ ತೋರಿ ಇದು ಸಕ್ಸಸ್ ಆಗೋ ಹಾಗೆ ಮಾಡ್ತೇನೆ ಅಂತ ನನ್ನ ನಂಬಿಕೆ. ಅಷ್ಟೇ. ಧನ್ಯವಾದಗಳು. ಅನಂತ್ ಅವರೇ, ನೆನಪಿನ ಆಳದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನೆನಪಿನ ಆಳದಿಂದ ಅಂತ ಇಟ್ಟಿದ್ದು, ಕೆಲವರು ನೆನಪಿನ ಆಳದಲ್ಲಿ ಅಂತ ಹೇಳ್ತಿದ್ರು, ಬಟ್ ನೆನಪಿನ ಆಳದಿಂದ ಅಂತಾನೆ ಶುರು ಮಾಡಿರೋದು. ನೀವೆಲ್ಲರೂ ಇಷ್ಟೊತ್ತವರೆಗೂ ಎಲ್ಲರಿಗೂ ಪ್ರಶ್ನೆಗಳು ಕೇಳಿದ್ರಿ. ಅದೇ ಪ್ರಶ್ನೆ ನಾನು ಮತ್ತೆ ಇವಾಗ ಕೇಳ್ತೀನಿ. KCAಗೆ ಯಾವಾಗ ಸೇರಿದ್ರಿ, ಮತ್ತೆ ಹೇಗೆ ನಿಮ್ಮ KCA ಸಂಬಂಧ ಬೆಳೀತು, ಮತ್ತೆ ಸುವರ್ಣ ಮಹೋತ್ಸವ ಬಗ್ಗೆ ನಿಮ್ಮ ಅನಿಸಿಕೆ? ಧನ್ಯವಾದಗಳು ಗುರು ಅವರೇ. ಸೊ ಫಸ್ಟ್ ನಾನು ದಕ್ಷಿಣ ಕ್ಯಾಲಿಫೋರ್ನಿಯಾ ನಾನು ಬಂದಿದ್ದು 2001 ಆ್ಯಕ್ಚುಲಿ. ನಾನು ಅಂದರೆ ಪಿಸ್ಕಾಟವೇ ಅಲ್ಲೆಲ್ಲ ಇದೆ, ನ್ಯೂ ಜೆರ್ಸಿ ಇದೆ, ಕೇಮ್ ಟು ಒರೆಗನ್ 1.5 year ಒರೆಗನ್ನಲ್ಲಿದ್ದೆ. ಆಮೇಲೆ ಬೇ ಏರಿಯಾದಲ್ಲಿದ್ದೆ ಸಾಕಷ್ಟು, ಐ ಥಿಂಕ್ ಒಂದು 8 ತಿಂಗಳು ಬೇ ಏರಿಯಾ. ಬಟ್ ಆ ಟೈಮಲ್ಲಿ ಲಾಸ್ ಏಂಜಲಸ್ ಬಂದಿತ್ತು ನನಗೆ, ಬಟ್ ನಾನು ಅವಾಗ ತೊಗೊಂಡಿರಲಿಲ್ಲ ಏನು ಅಂದರೆ ಅಪರ್ಚುನಿಟಿ ಬಂದಿತ್ತು, ಬಟ್ ಐ ಡಿಂಟ್ ಕಮ್ ಹಿಯರ್.
ಬಟ್ somehow 2002 ಅಲ್ಲಿ ಬಂದೆ. ಆಮೇಲೆ 2003 ಇಂದ ಬಂದಿದ್ದು ಇಲ್ಲೇ, ಅಂದರೆ ಇಲ್ಲೇ ಆಲ್ಮೋಸ್ಟ್ ನಂದು ಇದಾಯಿತು. ಸೊ 2003 ಅಲ್ಲಿ ಬಂದರೂ ಕೂಡ ನಾವು ಕನ್ನಡ ಕೂಟದ ಬಗ್ಗೆ ನಮ್ಗೆ ಏನು ಇದಿರಲಿಲ್ಲ. ಅದೇನಾಯ್ತು, ಇಟ್ ಇಸ್ ವೆರಿ ಆಕಸ್ಮಿಕ ಅಂತ ಹೇಳಿ ಎಲ್ಲ ನೋಡ್ತಾ ಇದ್ರಿ ನಾವು. ಕೆಲವರು ಮಂಗಳೂರು ಜನ ಕನೆಕ್ಟ್ ಆದರು. ನನ್ನ ವ್ಯಾಲಿ ಸೈಡಿಂದ ನಮ್ಗೆ ತುಂಬ ಕನೆಕ್ಷನ್ ಜಾಸ್ತಿ ಇತ್ತು ನನಗೆ. ಭಜನಾ ಮಂಡಳಿ ಅದರಲ್ಲೆಲ್ಲ ಸ್ವಲ್ಪ ತುಂಬ ಇದಾಗಿತ್ತು, ಹಾಗೆ ಅದು ನಡೀತಾ ಇತ್ತು. ಬಟ್ ಕನ್ನಡ ಕೂಟದೊಟ್ಟಿಗೆ ನಂದು ಏನಿದೆ ಇರಲಿಲ್ಲ. ಐ ಥಿಂಕ್ ನಮ್ಮ ಡಾಕ್ಟರ್ ನಾನು ನೆನೆಸ್ಬೇಕು ಇವತ್ತು, ಮಿಸ್ಟರ್ ಸುನಿಲ್ ರಾಯ್, ಅವ್ರು ನಂದು ಫಿಸಿಷಿಯನ್. ಸೊ ಅವ್ರು ನನ್ನ ಏನಪ್ಪ ನೀವೆಲ್ಲ ಕನ್ನಡ ಕೂಟ ಬರಲ್ಲ, ಏನು ನಿಂದು ಏನು ಹಂಗೆ ಹಿಂಗೆ ಅಂತ ಅವ್ರು ಹಿ ಸ್ಟಾರ್ಟೆಡ್. ಹೌದಾ ಕನ್ನಡ ಕೂಟನ, ಹೌದಾ ಆಯಿತು ಗ್ಯಾರಂಟಿ ನಾವು ನೋಡ್ತೀನಿ ಏನು ಅಂತೇಳಿ ದೆನ್ ಐ ಸ್ಟಾರ್ಟೆಡ್ ಕಮಿಂಗ್ ಟು. ಅವಾಗ ನಮ್ಮ ಗುರುದು ಪರಿಚಯ ಆಗಿದೆ, ಆ ಕನ್ನಡ ಕೂಟದಲ್ಲೇ ಗುರು ಪರಿಚಯ ಆಗಿದೆ. ಪಿಕ್ನಿಕ್ ರೀಜನಲ್ ಪಾರ್ಕ್ ಅಲ್ಲಿ ಪರಿಚಯ ಆಗಿದ್ದು. ದೆನ್ ಈ ಬಿಕೇಮ್ ಮೀನ್ಸ್ ಈ ವಾಸ್ ಅವರ್ ಕೊಲೀಗ್. ಆವಾಗಲೇ ನಾನು ಸೇಮ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ, ಬಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಸೊ ಅಲ್ಲಿಂದ ನಮ್ದು ಫ್ರೆಂಡ್ಶಿಪ್ ಶುರು ಆಯ್ತು, ಅಲ್ಲೇ ಕನ್ನಡ ಕೂಟದಿಂದನೇ ಶುರು ಆಯ್ತು. ಆಮೇಲೆ ಅದೇನಾಗ್ತಾ ಇತ್ತು, ನಾನು ಬರ್ತಾ ಇದ್ದಿದ್ದು ಆರ್ಕೇಡಿಯಾ ರೀಜನ್ ಇಂದ ಬರ್ತಾ ಇದ್ದೆ ನಾನು. ಸೊ ಅವಾಗ ಏನಾಗ್ತಾ ಇತ್ತು, ನನಗೊಂದು ಗುರು ಮತ್ತು ಒಂದೆರಡು ಜನ ಪರಿಚಯದವರು ಅಷ್ಟೇ ಇದ್ರು. ಮತ್ತೆ ನನ್ನ ನಾಟಕದ ಹುಚ್ಚು ಭಾಳ. ಅದು ನಾಟಕದ ಹುಚ್ಚು ನನಗೆ ಇಲ್ಲಿ ನಾನು ಅಲ್ಲೇನು ಮಾಡ್ತಾ ಇರಲಿಲ್ಲ ನಾಟಕದ್ದು. ನಾನು ಇಂಡಿಯಾದಲ್ಲಿ ಒಂದೇನೋ ಕಾಲೇಜಲ್ಲಿ ಮಾಡಿರ್ಬೋದು, ಬಟ್ ನಾನು ನಾಟಕ ಅನ್ನೋದು ಅಂದರೆ ಆ ಆಸಕ್ತಿಯನ್ನು ಬೆಳೆಯೋಂಗೆ ಇಲ್ಲಿ ಮಾಡಿಸಿದ್ದು KCA ಮತ್ತು ಮಿಸ್ಟರ್ ಗುರು. ಆಲ್ಸೋ ವಿ ವರ್ಕ್. ನಾನು ಸೆರಿಟೋಸಿಗೆ ಬರ್ತಾ ಇದ್ದೆ ಪ್ರತಿ ಸತಿ ಸೆರಿಟೋಸಿಗೆ. ಈಗಲೂ ಕೆಲವರು ಅನ್ಕೋತಾರೆ ನಾನು ಸೆರಿಟೋಸ್ನವನು ಅಂತ. ಎಷ್ಟೋ ಜನರಿಗೆ ಗೊತ್ತಿಲ್ಲ ನಾನು ಸೆರಿಟೋಸ್ ಅವನಲ್ಲ ಅಂತ. ಸೊ ಬಟ್ ಏನಾಗ್ತಾ ಇತ್ತು, ದ ಬೋರ್ಡಿಗೆ ನನ್ನ ಪ್ರವೇಶ ಯಾಕೆ ಆಯಿತು ಅನ್ನೋದು ಕಾರಣ ಏನಂದರೆ, ನನ್ನ ಒಂದೆರಡು ಜನ ಗೊತ್ತಿರೋರು ಕೂಡ ದೇವರ್ ಫ್ರಮ್ ಬ್ರಿಯಾ ಮತ್ತು ಇನ್ನೊಂದು ಕೆಲವು ರೀಜನ್ ಆ ಕಡೆ ಇದ್ದವರು. ಕರೋನಾ ಕೆಲವರೆಲ್ಲ ಹೇಳ್ತಾ ಇದ್ರು, ಇಲ್ಲ ನಾವು ಕನ್ನಡ ಕೂಟದಲ್ಲಿ ಬರ್ತೀವಿ, ಬಟ್ ಆದರೆ ಎಲ್ಲೋ ಒಂದು ಕಡೆ ಅವರವರೇ ಒಂದು ಗುಂಪು ಇದೆ. ಈಗ ಸೆರಿಟೋಸ್ನವರು ಒಂದು ಸೈಡು, ಆಮೇಲೆ ವ್ಯಾಲಿಯವರು ಒಂದು, ಈ ಕಡೆ ಆರೆಂಜ್ ಕೌಂಟಿಯವರು. ಬಟ್ ನಾವು ಬರೋರು ನಾವು ಅಷ್ಟೊಂದು ಮಿಂಗಲ್ ಆಗಲ್ಲ ಅನ್ನೋದು. ಸೊ ಅದು ದಟ್ ಚೇಂಜ್ ಮೀ ದ್ಯಾಟ್ ಆ ಥರ ನಾನು ಕೂಡ ಅದೇ ಥರ ನಿಮ್ಮಂಗೆ ನಾನು ಆರ್ಕೆಡಿಯಾ ಇದರಿಂದ ಬರ್ತಾ ಇರೋನು. ಅಲ್ಲಿ ಬರೋ ಹಾರ್ಡ್ಲಿ ನಾನು ಐ ಥಿಂಕ್ ಕನ್ನಡ ಹುಡುಕಿದ್ರು ಒಂದು 4 ಜನ ಇದ್ದಾರೆ. ಬಟ್ 4 ಜನರಲ್ಲಿ he was also there. He was there, but he shifted to Iroy. ಸೊ ಹೀಗಿರ್ಬೇಕಾದ್ರೆ ನಾವು ಐ ಹ್ಯಾಡ್ ಟು ರೆಪ್ರೆಸೆಂಟ್ ದ್ಯಾಟ್. ಈ ಥರ ಕಮ್ಯುನಿಟಿ ಇರಬೇಕಾದ್ರೆ ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾನು ಇದು ಬೋರ್ಡಿಗೆ ಬಂದೆ. ಆ ಬೋರ್ಡಿಗೆ ಬಂದಿದ್ದು ಇದನ್ನು ಚೇಂಜ್ ಮಾಡಬೇಕು. ಮತ್ತು ಆದಷ್ಟು ಒಂದು ಏನಂತ ಹೇಳಿದ್ರೆ ಈಗಲೂ ಕೂಡ ಇದೆ ದಟ್ ಆದಷ್ಟು ನಮ್ಮ ಮೆಂಬರ್ಶಿಪ್ ಇನ್ಕ್ರೀಸ್ ಮಾಡಬೇಕು ಅಂತ. ಯಾವಾಗಿಂದ ಅದು ವೆರಿ ಟಫ್ ಜಾಬ್. ಯಾಕಂದ್ರೆ ಇವತ್ತು ವರ್ಷ ಬರ್ತಾರೆ, ನೆಕ್ಸ್ಟ್ ವರ್ಷ ಅವ್ರು ಇರಲ್ಲ. ಸೊ ಈ ತರ ಆಗ್ತಾನೆ ಇದೆ. ಆ ಇಂಟ್ರೆಸ್ಟ್ ಬೆಳೆಸ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಮಾತಾಡಿದ್ದೀರಾ, ಸಮಥಿಂಗ್ ಯು ಹ್ಯಾವ್ ಟು ಬ್ರಿಂಗ್ ನ್ಯೂ ಎವ್ರಿ ಟೈಮ್. ಆ ಇನೋವೇಷನ್ ಇದು ಅಂತ. ದಾರಿಣಿ ದೀಕ್ಷಿತ್ ವೆನ್ ಶಿ ಕೇಮ್ ಇನ್ ದ ಬೋರ್ಡ್, ಆ ಟೈಮಲ್ಲಿ ದೇರ್ ವಾಸ್ ಸಮ್ ಲೈಕ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಾಸ್ ಬ್ರಾಟ್ ಇನ್, ಸರ್ಟನ್ ಥಿಂಗ್ಸ್ ಅಂದ್ರೆ ಅವ್ರ ಬೋರ್ಡ್ ನನ್ನ ದೆನ್ ಬಿಕೇಮ್ ಪಾರ್ಟ್ ಆಫ್ ದ ಬೋರ್ಡ್. ಸೊ ಅದಾದ್ಮೇಲೆ ಆ ಒಂದು ಕೆಲವು ಸಮ್ ನ್ಯೂ ಥಿಂಗ್ಸ್ ಕೇಮ್ ಇನ್ ಡ್ಯೂರಿಂಗ್ ದಟ್ ಟೈಮ್. ಆಮೇಲೆ ನಾವು ಪ್ಯಾಂಡಮಿಕ್ ಟೈಮಲ್ಲಿ ಐ ಶುಡ್ ಸೇ ದಟ್ ವಾಸ್ ಅ ಗ್ರೇಟ್ ಅಕಾಂಪ್ಲಿಷ್ಮೆಂಟ್ ವೆನ್ ವಿ ಟಾಕ್ ಅಬೌಟ್ ಕೋವಿಡ್ ಟೈಮಲ್ಲಿ ವೆನ್ ದೇರ್ ವಾಸ್ ನೋ ಪ್ರೋಗ್ರಾಮ್ಸ್. ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ವಿ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಅವಾಗ ನಿಮ್ಮಲ್ಲಿಗೆ ಕನ್ನಡ ಕೂಟ ಅದು ಕಾಯಿನ್ ಮಾಡಿದೆ. ಅದು ನಿಮ್ಮಲ್ಲಿಗೆ ಅದು ಅವರು ಆಕ್ಚುಲಿ ಇದ್ದಲ್ಲಿ ಕನ್ನಡ ಕೂಟ ಅಂತ ನಿಮ್ಮಲ್ಲಿಗೆ ಕನ್ನಡ ಕೂಟ ಅಂತ ಫಸ್ಟ್ ಫ್ಲೈಯರ್ ಅದನ್ನ ಚೇಂಜ್ ಮಾಡಿದ್ ನಾನು ಅವಾಗಿಂದ. ಸೊ ಆ ಕಾರ್ಯಕ್ರಮನ ನಾವು ಅವಾಗಿಂದ ನಡೆಸೋದು. ಗುರು ವಾಸ್ ಕಂಪ್ಲೀಟ್ಲಿ ಟುಕ್ ದಟ್ ಆನ್ ಹಿಸ್ ಶೋಲ್ಡರ್ ಅಂಡ್ ಇವತ್ತಿನವರೆಗೆ ಕಂಟಿನ್ಯೂಸ್ ಆಗಿ ವಿ ಆರ್ ರನ್ನಿಂಗ್ ದಟ್. ಈಗ ಒಂದು ನಿಮಿಷ, ಸೊ ನಾನು ಹೇಳ್ದಂಗೆ ನೆಕ್ಸ್ಟ್ ಈ ವಾರ ಇರಲ್ಲ, one we'll have in May and then the last golden jubilee. So ಈ ತರ ಹೀಗೆಲ್ಲ ಅಂದ್ರೆ ಈ ತರ ಹೊಸ ತರಬೇಕು ಅನ್ನೋಂಥದ್ದು. ಆಮೇಲೆ ರೂಪ ಅವರು ಹೇಳಿದ್ರು ದಟ್ಸ್ ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್. ಆ ಕಡೆ ಇರೋದು ಒಂದು ಇದು ಕ್ವಶನ್ಸ್
ಈ ಕ್ವಶನ್ ಮಾಡೋದು ಈಸಿ, ಬಟ್ ವೆನ್ ಯುವರ್ ಇನ್ಸೈಡ್ ದ ಬೋರ್ಡ್ ಯು ನೋ ವಾಟ್ಸ್ ದ ಪ್ರಾಬ್ಲಮ್ಸ್, ಯಾವ ತರ ಹೇಗೆ ಎಲ್ಲರನ್ನು ಅಂದ್ರೆ ಆ ತರ ಗಟ್ಟಿ ಏನಂತಾರಲ್ಲ ದೇಹನ ಅಂದ್ರೆ ನಮ್ಮ ಶರೀರನ ಆ ತರ ಇದು ಮಾಡ್ಕೋಬೇಕು, ಅಂದ್ರೆ ಮೈಂಡ್ ಆಗ್ಬೇಕು. ಅಂದ್ರೆ ಸಮ್ಟೈಮ್ಸ್ ನನ್ಗೆ ಗೋಪಾಲ್ ಕೂಡ ಸಮಾಧಾನ ಮಾಡಿದ್ದಿದೆ ಎಷ್ಟೋ ಸತಿ. ಅಂದ್ರೆ ನಾನು ಕಮ್ಯುನಿಕೇಶನ್ ಗೋಪಾಲ್ ಆಮೇಲೆ ಇದು ಸಂಗಮ ಮಾಡ್ಬೇಕಂದ್ರೆ ಯಾವ ತರ ಪ್ರೆಷರ್ ಸಂಗಮ, ವೇ ಟು ಡೆಲಿವರ್ ಇಟ್ ಇನ್ ವಿದಿನ್ ಎ ಮಂತ್ ಆರ್ ಸೊ ಎಲ್ಲರೂ ಎಲ್ಲರೊಟ್ಟಿಗೆ ಕೆಲಸ ಮಾಡುವಂತ ಒಂದು ಏನಂತ ಹೇಳಿದ್ರೆ ಸೌಭಾಗ್ಯ. ನನಗೆ ಇವತ್ತು ಒಂದು ಮಾತು ಹೇಳ್ಬೇಕು, ನಾನು ಆ ಕಡೆ ಮೂಲೆಯಲ್ಲಿರೋನು. ನನ್ ನಿಜವಾಗ್ಲೂ ಜನ ಆ ಕಡೆ ಒಂದು 4 ಜನ ಕನ್ನಡದವ್ರು ಸಿಗ್ತಾರೆ, ಅವ್ರಿಗೆ ಆಶ್ಚರ್ಯ ಆಗತ್ತೆ ಈ ಮನುಷ್ಯ ಏನ್ ಕೆಲಸ ಮಾಡ್ತಿರ್ಬೋದು, ಯಾವ ಎವ್ರಿ ವೀಕೆಂಡ್ ಈಸ್ ಬಿಸಿ, ಈಸ್ ನಾಟ್ ಟು ಬಿ ಸೀನ್. ಯಾವ ಕಮ್ಯುನಿಟಿಯಲ್ಲಿ ನಮ್ ಮಾರ್ಕೆಟದಲ್ಲಿ ಹಿಂದೂ ಇದು ಬೇರೆ ಬೇರೆ ಸಂಘಗಳಿದಾವೆ, ಬಟ್ ಐ ಆಮ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿಥಿಂಗ್. ಕನ್ನಡ ಕೂಟ ಬಿಟ್ರೆ ನನಗೆ ಬೇರೆ ಲೋಕನೇ ಇಲ್ಲ. ನನಗೆ ಆಲ್ಮೋಸ್ಟ್ ನಮ್ಮ ಮನೆಯಿಂದನೂ ಆ ತರ ಪ್ರೆಷರ್ ಬಂದಿತ್ತು, ಲೈಕ್ ಈ ನೀವು ಮನೆಯಿಂದ ಹೊರಗೆ ಹೋಗಿ ಇಲ್ಲ ಅಂದ್ರೆ ಕನ್ನಡಕ್ಕೆ ಗುರು ಒಟ್ಟಿಗೆ ಇದ್ಬಿಡಿ ಬರಲೇ ಮಾಡೋದು ಅಂತ ಈ ಸ್ಥಿತಿಯಲ್ಲಿದೆ. ಸೊ ದಿವಸಕ್ಕೆ ಈಗ ಲಾಸ್ಟ್ 2 months ಇಂದ ದಿವಸ ರಾತ್ರಿ 10:00 ನೋಡಿದ್ರೆ ನಮ್ ಕಾಲ್ ಲಾಕ್ಸ್ ನೋಡಿದ್ರೆ ಇವತ್ತು 1 ಗಂಟೆ ಕಾಲ್ ಇರುತ್ತೆ. ಸೊ ಇನ್ನೊಂದು, ನಾನು ಬೋರ್ಡಿಂದ ಹೊರಗಡೆ ಬಿದ್ದಿದ್ದೆ, ಹೊರಗಡೆ ಲಾಸ್ಟ್ ಇದಾದ್ಮೇಲೆ ಆಯ್ತು ಸಾಕಪ್ಪ ಸಾಕಾಯ್ತು, ಇನ್ನು ಅಂದ್ರೆ ಇಷ್ಟು ಕೆಲಸ ಆಯ್ತು, ಇನ್ನು ಮನೆ ಕಡೆ ಇದ್ ಮಾಡೋಣ ಅಂತ ಇದ್ ಮಾಡಿದಾಗ 50ನೇ ವರ್ಷದ ಸಮಾರಂಭ. ಸೊ ಇಷ್ಟುವರೆಗೆ ಕೆಲಸ ಮಾಡಿದೀವಿ, ವೈ ಕಾಂಟ್ ವಿ ವರ್ಕ್ ಫಾರ್ ದಟ್ 50th year ಅಂಡ್ ಮೇಕ್ ದಟ್ ಆಸ್ ಎ ಗ್ರ್ಯಾಂಡ್ ಸಕ್ಸಸ್ ಅನ್ನುವಂಥ ದೃಷ್ಟಿಯಿಂದ ಐ ಕೇಮ್ ಬ್ಯಾಕ್ ಬೋರ್ಡಿಂಗ್. ಇವತ್ತು ವಿ ವರ್ ವರ್ಕಿಂಗ್ ಸೋ ಹಾರ್ಡ್. ಈ ಕನ್ನಡ ಇದು ಸುವರ್ಣ ಮಹೋತ್ಸವ ಚೆನ್ನಾಗಾಗಬೇಕು ಅಂತೇಳಿ ಹಗಲಿರುಳು ಕೆಲಸ ಮಾಡ್ತಾ ಇದೀವಿ. ಹಗಲಿರುಳು ಅಂತ ಹೇಳಿದ್ರೆ ಒಂದಲ್ಲ ಒಂದು ಯಾವ ವಿಚಾರ ಆಗ್ಲಿ, there is a cultural committeeಯಲ್ಲಿ ನಾನು ಐ ಆಮ್ ಪಾರ್ಟ್ ಆಫ್ ಇಟ್, ಕಮ್ಯುನಿಕೇಶನ್ ಐ ಆಮ್ ಲೀಡಿಂಗ್ ಇಟ್, ಆಮೇಲೆ ಫುಡ್ ಕಮಿಟಿಯಲ್ಲಿ ಆಲ್ಸೋ ಐ ಆಮ್ ದೇರ್. ಸೊ ದೇರ್ ಇಸ್ ಲಾಟ್ ಆಫ್ ಅದರ್ ಎಲ್ಲ ಇದರಲ್ಲೂ ಕೂಡ ಕೆಲಸ ಮಾಡ್ತಾ ಇದೀವಿ. ಆಮೇಲೆ ಈಗ ಸೆಲೆಬ್ರಿಟಿ ನಮ್ಮ ರೂಪ ಅವರು ಮೇನ್, ಬಿಕಾಸ್ ಐ ಹ್ಯಾಡ್ ಈಗೆಲ್ಲ ಹೇಳುವಂತ ಅವಕಾಶ. ಅವ್ರು ಹೇಳಿದ್ರು ಇಲ್ಲ, ನಾವು ಸೆಲೆಬ್ರಿಟಿ ವಿ ಹ್ಯಾವ್ ಟು ಬ್ರಿಂಗ್ ದ ಬೆಸ್ಟ್, ವಿ ಶುಡ್ ಮೇಕ್ ದ ಬೆಸ್ಟ್ ಕಾರ್ಯಕ್ರಮ ಇದೆ, ವಿ ಹ್ಯಾವ್ ಟು ಗೆಟ್ ದ ಗುಡ್ ಸೆಲೆಬ್ರಿಟಿ. ಸೊ ದಟ್ ವಾಸ್ ಅ ಬಿಗ್, ನಾವು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ. ಸೊ ವಿ ಟ್ರೈಡ್ ಅವರ್ ಬೆಸ್ಟ್ ಅಂಡ್ ಟುಡೇ ವಿ ಹ್ಯಾವ್ ದ ಗುಡ್ ಸೆಲೆಬ್ರಿಟಿ, ಬೆಸ್ಟ್ ಅಂತ ಹೇಳ್ಬೋದು. ಮಿಸ್ಟರ್ ರಕ್ಷಿತ್ ಹಿ ವಿಲ್ ಬಿ ಅವರ್ ಚೀಫ್ ಗೆಸ್ಟ್. ಅಂಡ್ ಆಮೇಲೆ ಅದಷ್ಟೇ ಅಲ್ಲ, ಇನ್ನು ಕೂಡ ಗುರು ಕಿರಣ್ ಕಲ್ಚರಲ್, ನಾವು ಅದು ಕೂಡ ಕನ್ಸರ್ಟ್ ಬಗ್ಗೆನು ಬಹಳ ಆ ಕಡೆ ಈ ಕಡೆ ಸಾಧಾರಣ 1-2 ತಿಂಗಳು ನಾವು ಬರೀ ಇದೆ ಒಂದ್ ದಿವಸ ಹಾಗೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ಸೊ ಇನ್ನು ಕೊನೆ ಇದರಲ್ಲಿ ಇನ್ನೆಷ್ಟು 16-17 ಇವತ್ತಿಗೆ 30ನೇ ತಾರೀಕು ಆಗ್ಬಿಟ್ರೆ 1 ತಿಂಗಳು ಮುಗಿದೋಗಿರುತ್ತೆ. ಸೊ ಮುಗಿದೋಗಿರುತ್ತೆ ಈ ಕಾರ್ಯಕ್ರಮ. ಸೊ ಎಲ್ಲರಿಗೂ ಕೂಡ ಒಂದು ಭಾಗಿಯಾಗಿ ವಿ ಆಲ್ ವಿಲ್ ಸೆಲೆಬ್ರೇಟ್. ಇಟ್ಸ್ ಎ ಗ್ರೇಟ್ ಇವೆಂಟ್ ಫಾರ್ ಆಲ್ ಆಫ್ ಅಸ್. ಅವ್ರು ಬುನಾದಿ ಹಾಕಿದ್ದಕ್ಕೆ ಇವತ್ತು ನಾವು ಇಲ್ಲಿದ್ದೇವೆ. ಇನ್ನು ನಾವು ಇದನ್ನ 50ನೇ ವರ್ಷ ಮಾಡಿದ್ವಿ ಅನ್ನೋದನ್ನ ಇನ್ನೊಂದು 75 years ಮಾಡ್ಬೋದು. ಅವ್ರು ನಮ್ಮನ್ನ ನೆನೆಸ್ತಾರೆ, ನಾವು ಇಲ್ಲಿ ಅವ್ರ ಇದ್ರಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀವಿ, ಹೀಗೆ ಹಾಗಿತ್ತು, ಹಾಗೆ ಮಾಡಿದ್ವಿ, ಹಾಗೆ ಅನ್ನೋ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.